नमस्ते ದೇವರೇ ಜುಲೈ ಏಪಲ್ಲ ಕೂತು ಸತ್ಯ ವರ್ಷ ಇದ್ದಾರೆ ಸರಿ ಜುಲೈ ಬರೋಣ ಕೂಡ
ಬಜ್ಜಿಲಿ
Birapole unte birapole. Pole unte birapole. Kata biji nama. Poi birapole. Irada. ಕಟ್ಟೆ ಪೂಜೆ ಮಾಡಿಸಿ ಇವರ ಕಾಣಿಕೆಯನ್ನು ಕೈಲಿಟ್ಕೊಳ್ಳಿ. ಕಾಣಿಕೆಯನ್ನು ಕೈಲಿಟ್ಕೊಳ್ಳಿ.
ಆಗುದಿಲ್ಲ ಅಲ್ಲೇ ಇಡ್ಬೇಕಷ್ಟೇ. ಯಾಕೆ ಅಂತ
ಕಟ್ಟೆ ಪೂಜೆ ಮಾಡಿಸಿದ್ರೆ ಕಾಣಿಕೆಯನ್ನು ಕೈಲಿಟ್ಕೊಳ್ಳಿ. ಕಟ್ಟೆ ಪೂಜೆ ಸೇವಾದಾರರು ಕಾಣಿಕೆಯನ್ನು ಕೈಲಿಟ್ಕೊಳ್ಳಿ. ದಾರಿ 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 ದಾರಿ
ಮಾಡುವ
ಅದು ದೂರ ಎಷ್ಟುಗ
ಕೇಶವಣ್ಣ ಮನೆಯವ್ರು ತಗೊಳ್ಳಿ. ಮನೆಯವರಿಗೆ ಮಾತ್ರ ಗಟ್ಟಿ ಪೂಜೆ ಮನೆಯವರಿಗೆ ಮಾತ್ರ ಗಟ್ಟಿ ಪೂಜೆ ಮನೆಯವರಿಗೆ ಮಾತ್ರ ಬೇಕಾದ್ರೆ ಅವ್ರಿಗೆ ನಾಳೆ ತಗೊಳ್ಬೋದು. ಅವ್ರು ನಾಳೆ ಆಯ್ತು ಅಲಂಕಾರದವರಿಗೆ ಹಾಂ ಕೃಷಿ 16
We'll be right back.
బిర్యానీకి నెమ్మదిగా బిర్యానీ దాటి ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯ ಕ್ಷೇತ್ರವಿದು ಇದು ಪುಣ್ಯ ಕ್ಷೇತ್ರವಿದು ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಜಗದೀಶ್ವರನೇ ಭಕ್ತರ ಪಾಲಿಸು ಶಂಭೋ ಶಂಕರ
ಮಹತ್ವಬಾರ ಮಹಾಲಿಂಗೇಶ್ವರ ದೇವರ ಈ ದಿನದ ಪೇಟೆ ಸವಾರಿ ಎಲ್ಲ ಭಕ್ತ ಅಭಿಮಾನಿಗಳಿಗೆ, ಭಕ್ತ ವೃಂದಕ್ಕೆ, ಭಕ್ತರಿಗೆ ವಿಷು ಹಬ್ಬದ ಶುಭಾಶಯಗಳು. ಹೊಸ ವರ್ಷಕ್ಕೆ ಪ್ರೀತಿಯ ಶುಭಾಶಯ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ 3 ರಥ ಸೇವೆ ನಡೆಯುತ್ತದೆ. ವಿಷುವಿನ ದಿನ ಚಂದ್ರಮಂಡಲ ರಥ, ಈ ರಥದಲ್ಲಿ 5ನೇ ಚಕ್ರವಿದೆ. ಈಗಾಗಲೇ ತಾವು ನೋಡಿರುವಂತಹ ಚಂದ್ರಮಂಡಲ ರಥ ಸೇವೆ ಇದೀಗ ಮುಕ್ತಾಯಗೊಂಡು ದೇವರು ಪೇಟೆ ಸವಾರಿಗೆ ತೆರಳಿರುವಂಥದ್ದು. ಈ ಚಕ್ರ ತಿರುಗುವಾಗ ದೇವರ ಪೀಠದ ಹಿಂದಿನ ಚಂದ್ರಾಕೃತಿಯಲ್ಲಿರುವಂತಹ ಪ್ರಭಾವಳಿ ಕೂಡ ತಿರುಗಿದ್ದನ್ನು ತಾವು ನೋಡಿದಿರಿ. ರಥದ ಮೇಲಿನ ಚಕ್ರಿಯ ತಿರುಗುವುದು, ಹೊರಾಂಗಣದಲ್ಲಿ ನಡೆಯುವಂತಹ ಈ ಸೇವೆ ಬಹಳ ವೈಭವಪೂರ್ಣವಾಗಿ ಇವತ್ತು ನಡೆಯಿತು. ಚಂದ್ರಮಂಡಲ ಸೇವೆ ಎನ್ನುವಂತಹದ್ದು ಲಕ್ಷದೀಪೋತ್ಸವ, ಶಿವರಾತ್ರಿ ಮತ್ತು ವಿಷು ಸಂಕ್ರಮಣದಂದೇ ಈ ರಥೋತ್ಸವ ಸೇವೆ ನಡೆಯುತ್ತದೆ ಎನ್ನುವಂಥದ್ದು. ಇದೀಗ ಪೇಟೆ ಸವಾರಿಗೆ ಹೊರಟಂತಹ ದೇವರು ದೇವಾಲಯದ ಕೆರೆಯ ಪಕ್ಕದಲ್ಲಿರುವಂತಹ ಕಟ್ಟೆಯಲ್ಲಿ ವಿರಾಜಮಾನರಾಗಿ ಅಲ್ಲಿ ಮೊದಲ ಸೇವೆಯನ್ನು ಪಡೆದು ಪ್ರಸಾದ ವಿತರಿಸಿ ಇದೀಗ ಪೇಟೆ ಸವಾರಿಗೆ ಹೊರಟಿರುವಂತಹದ್ದು. ಇವತ್ತಿನ ಪೇಟೆ ಸವಾರಿ ಬನ್ನೂರು, ಅಶೋಕನಗರ ರೈಲ್ವೆ ಮಾರ್ಗದತ್ತ ಸವಾರಿ ಪಡೀಲು ಈ ಕಡೆಗೆ ಹೋಗುವಂಥದ್ದು. ಮೊದಲ ಕಟ್ಟೆ ಸುಬ್ಬಪ್ಪಯ್ಯ ಪೀಡಿ ಸೋಜಾ ಅಂಗಡಿ ಎದುರು, ಸುಬ್ಬಪ್ಪಯ್ಯ ಪೀಡಿ ಸೋಜಾ ಅಂಗಡಿ ಎದುರು ಈ ಕಟ್ಟೆಯ ವಿಶೇಷತೆಯನ್ನು ನಾವೀಗ ನಿಮಗೆ ತಿಳಿಸ್ತೀವಿ. ಸುಮಾರು 70 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಈ ಕಟ್ಟೆಗಿದೆ. ಗೋಪಾಲಕೃಷ್ಣಯ್ಯರವರು ಈ ಕಟ್ಟೆಯನ್ನು ನಿರ್ಮಿಸಿದ್ದಾರೆ ಅನ್ನೋದು.
ಎನ್ ಸುಬ್ಬಪ್ಪಯ್ಯ ಅವರ ಕುಟುಂಬ, ಅವರ ಶ್ರೀಮತಿ ಎನ್ ಕಾಂಚನರವರು, ಅವರ ಕುಟುಂಬ ಈ ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದೆ. ಸುಮಾರು 70 ವರ್ಷಗಳಿಗೂ ಅಧಿಕ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಕಟ್ಟೆಯಲ್ಲಿ ದೇವರು ಪೇಟೆ ಸವಾರಿ, ಈ ಕಟ್ಟೆ ಅಥವಾ ದೇವರೀಗ ಪೇಟೆ ಸವಾರಿಯನ್ನು ಮಾಡ್ತಾ ಇದ್ದಾರೆ. ತದ ಬಳಿಕ ಮಹಾವೀರ ಆಸ್ಪತ್ರೆಯ ವಠಾರದ ಕಟ್ಟೆಗೆ ದೇವರು ತೆರಳಿಕ್ಕಿದ್ದಾರೆ. ತದ ಬಳಿಕ ಪ್ರಗತಿ ಆಸ್ಪತ್ರೆಯ ಕಟ್ಟೆಗೆ ದೇವರು ತೆರಳಿಕ್ಕಿದ್ದಾರೆ. ಬಹಳ ವಿಶೇಷತೆಗಳಲ್ಲಿ ವಿಶೇಷತೆ ಈ ಒಂದು ಪೇಟೆ ಸವಾರಿ. ಮೊದಲ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂತಹದನ್ನು ತಾವೀಗ ನೋಡ್ತಾ ಇದ್ದೀರಿ. ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಇವತ್ತಿನ ವಿಶ್ವಿನ ದಿನವಾದಂತಹ ಇವತ್ತು ಬೆಳಗ್ಗೆ 9 ಗಂಟೆಗೆ ದೇವರಿಗೆ ಪೀಠ ಪೂಜೆ ನಡೆದು ನಂತರ ಒಳಾಂಗಣದಲ್ಲಿ ಬಲಿಪೂಜೆ ನಡೆದು, ಅಂದರೆ ತಂತ್ರ ಸುತ್ತು, ಬಲಿಪೂಜೆ ಅಂತಂದರೆ ತಂತ್ರ ಸುತ್ತು ನಡೆದು ನಂತರ ಉಡಕೆ ಸುತ್ತು, ಚೆಂಡೆ ಸುತ್ತು, ವಾದ್ಯ ಸುತ್ತು ನಡೆದು ವಸಂತ ಕಟ್ಟೆ ಪೂಜೆ ನಡೆದಿದೆ. ವಿಶೇಷವಾಗಿ ನಾಗಸ್ವರದ ಒಂದು ನಿನಾದವೂ ಕೇಳಿಬಂದಿತು. ಇವತ್ತಿನ ಬ್ರಹ್ಮವಾಹಕರಾಗಿ ಗಿರೀಶ್ ಮಯ್ಯರವರಿದ್ದು ಇದೀಗ ಮೊದಲ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು, ಆ ಕಟ್ಟೆಯ ಸುಬ್ಬಪ್ಪಯ್ಯ ಪಿಡಿ ಸೋಜಾ ಅಂಗಡಿ ಎದುರಿನ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಆ ಕಟ್ಟೆಯಲ್ಲಿ ಇದೀಗ ದೇವರು ಸೇವೆಯನ್ನು ಪಡೆಯುತ್ತಿದ್ದಾರೆ. ಆ ಕಟ್ಟೆಯಲ್ಲಿ ನಡೆಯುವಂತಹ ವೈದಿಕ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಕಟ್ಟೆಯ ಪೂಜೆಯ ಬಳಿಕ ನಮ್ಮ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ.
പണ്ട് കണ്ടാലും ചെറുതാക്കി പണ്ട് അൽഫാൻസില്ലേ പണ്ട് കേട്ടതല്ലേ ತಿಂದಬೇಕು ತಿಂದಕ್ಕೆ ಬಾಜಿ ಅಲ್ಲ पाचोडी त्यांच्या पण रवी जस्ट तुझी पाहिजे चहा ಬಹಳಷ್ಟು ವಿಶೇಷತೆಗಳೊಂದಿಗೆ ನಡೆಯುವಂತಹ ಜಾತ್ರೋತ್ಸವ ಇದ್ದರೆ ಅದು ಪುತ್ತೂರು ಜಾತ್ರೋತ್ಸವ. ಇದೀಗ ಮುಂದಿನ ಕಡೆ ಮಹಾವೀರ ಆಸ್ಪತ್ರೆ 85ಕ್ಕೂ ಅಧಿಕ ವರ್ಷಗಳ ಹಿಂದೆ ರಾಜವರ್ಮ ರೈ ಮೂರಾಯೂರು ಇವರು ದೇವಸ್ಥಾನದ ಜಾತ್ರೆಯ ಮೊದಲ ದಿನ ಕಟ್ಟೆಪೂಜೆ ನಡೆಸ್ತಾ ಇದ್ದರು. 1999ರಿಂದ ಇದೇ ಮನೆತನದ ಮಹಾವೀರ ಆಸ್ಪತ್ರೆಯ ಆವರಣದಲ್ಲಿ ನೂತನ ಕಟ್ಟೆ ಕಟ್ಟಿಸಲಾಯಿತು. ಈಗ ಮಹಾವೀರ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಆಸ್ಪತ್ರೆಯ ಸಿಬ್ಬಂದಿ ವರ್ಗ, ಮಾಲೀಕರು ಎಲ್ಲರೂ ಸೇರಿಕೊಂಡು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಟ್ಟೆ ಪೂಜೆಯಲ್ಲಿ ಬಹಳಷ್ಟು ವಿಶೇಷತೆಗಳನ್ನು ನಾವು ಕಾಣಬಹುದು. ಯಾಕೆಂತಂದರೆ ಇದು ಬಹಳ ವಿಶೇಷ. ನಾವು ಈಗಾಗಲೇ ನಿಮಗೆ ಬಹಳಷ್ಟು ಪುತ್ತೂರಿನ ಪ್ರಸಿದ್ಧ ಆಸ್ಪತ್ರೆಗಳನ್ನು ಕೂಡ ನಾವು ಗಮನಿಸ್ತೀವಿ. ಆ ಎಲ್ಲ ಆಸ್ಪತ್ರೆಗಳ ಪ್ರಚಾರದಲ್ಲಿ ಅಲ್ಲಿಯೂ ಕೂಡ ನಿಮಗೆ ಕಟ್ಟೆ ಪೂಜೆ ನಾವು ಮೊನ್ನೆಯಿಂದ ನಿಮಗೆ ಒಂದಷ್ಟು ವಿವರಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅವೆಲ್ಲ ಗಮನಿಸಿರ್ಬೋದು ಅಂತ. ಏನಂತಂದರೆ ವಿವಿಧ ಆಸ್ಪತ್ರೆಗಳಲ್ಲಿಯೂ ಕೂಡ ಕಟ್ಟೆಯನ್ನು ನಿರ್ಮಿಸಲಾಗಿದೆ ಅನ್ನುವಂಥದ್ದು. ಆದರ್ಶ ಹಾಸ್ಪಿಟ್ಲ್ ಇರ್ಬೋದು, ಪುತ್ತೂರಿನ ಸಿಟಿ ಆಸ್ಪತ್ರೆ ಇರ್ಬೋದು, ಮಹಾವೀರ ಇರ್ಬೋದು, ಪ್ರಗತಿ ಇರ್ಬೋದು, ಧನ್ವಂತರಿ ಇರ್ಬೋದು, ಶುಶ್ರೂಷ ಆಸ್ಪತ್ರೆಗಳಲ್ಲಿ ದೇವರ ಕಟ್ಟೆಯನ್ನು ನಿರ್ಮಿಸಲಾಗಿದೆ ಅನ್ನುವಂಥದ್ದು. ಈಗಾಗಲೇ ಅದರಲ್ಲಿ ಆದರ್ಶದಲ್ಲಿ ದೇವರು ಪೂಜೆಯನ್ನು ಪಡ್ಕೊಂಡಿದ್ದಾರೆ. ಶುಶ್ರೂತದಲ್ಲಿಯೂ ಕೂಡ ದೇವರು ಪೂಜೆಯನ್ನು ಪಡ್ಕೊಂಡಿದ್ದಾರೆ. ಇದೀಗ ಮಹಾವೀರ ಆಸ್ಪತ್ರೆಯ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಮಹಾವೀರ ಆಸ್ಪತ್ರೆಯ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದು ಅಲ್ಲಿಯ ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇನ್ನು ಮುಂದಿನ ಕಟ್ಟೆಯೂ ಕೂಡ ಪ್ರಗತಿ ಆಸ್ಪತ್ರೆಯದ್ದು. ಮಹಾವೀರ ಆಸ್ಪತ್ರೆಯಲ್ಲಿ ಸೇವೆಯನ್ನು ಪಡೆದು ಅದಾದ ಬಳಿಕ ಮುಂದಿನ ಕಟ್ಟೆ ಪ್ರಗತಿ ಆಸ್ಪತ್ರೆಯದ್ದು. ಅಂದರೆ ಇಲ್ಲಿ ಆಸ್ಪತ್ರೆಗಳ ಸಂಖ್ಯೆ ನಾನು ನಿಮಗೆ ತಿಳಿಸುವುದಾದರೆ ಆದರ್ಶ, ಪುತ್ತೂರು ಸಿಟಿ, ಮಹಾವೀರ, ಪ್ರಗತಿ, ಧನ್ವಂತರಿ, ಶುಶ್ರುತ ಇಷ್ಟು ಆಸ್ಪತ್ರೆಗಳಲ್ಲಿ ಕಟ್ಟೆ ಇದೆ ಅನ್ನುವಂಥದ್ದು. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ ನಾವು. ವೈದ್ಯರನ್ನು ದೇವರು ಅಂತಲೂ ಕರಿತೀವಿ. ಬಹಳಷ್ಟು ಸಲ ವೈದ್ಯರೂ ಕೂಡ ದೇವರನ್ನೇ ನಂಬಿರ್ತಾರೆ ಅನ್ನುವಂಥದ್ದು ಕೂಡ ಸತ್ಯ. ಯಾಕಂತಂದರೆ ಬಹಳಷ್ಟು ಸಾರಿ ವೈದ್ಯರು ಕೂಡ ಹೇಳುವಂಥದ್ದಿದೆ, ನಾವು ನಮ್ಮ ವಿದ್ಯೆಯನ್ನು ಪರಿಗಣಿಸಿ ಅದಕ್ಕೆ ಚಿಕಿತ್ಸೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತೇವೆ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಬಹು ಜನರ ಮಾತುಗಳಿರ್ತವೆ. ಬಹಳಷ್ಟು ಜನ ಇಂತಹ ಮಾತುಗಳು ಫಲಪ್ರದವಾಗ್ತದೆ ಅನ್ನುವಂಥದ್ದು. ಅದರ ಜೊತೆಗೆ ಈ ಒಂದು ಆಸ್ಪತ್ರೆಗಳಲ್ಲಿಯೂ ಕೂಡ ಮಹಾಲಿಂಗೇಶ್ವರನ ಆರಾಧನೆ ನಿತ್ಯ ನಿರಂತರವಾಗಿ ನಡೆಯುತ್ತೆ ಅನ್ನುವಂಥದ್ದಕ್ಕೆ ಇಲ್ಲಿರ್ತಕ್ಕಂಥ ಕಟ್ಟೆಗಳು, ಇಲ್ಲಾಗುವಂತಹ ಸೇವೆಗಳೇ ಉದಾಹರಣೆ. ನಾವೀಗ ಅಲ್ಲಲ್ಲಿ ಪಾನೀಯದ ವ್ಯವಸ್ಥೆಗಳು ಮಾಡಿದ್ದಾರೆ, ಊಟದ ವ್ಯವಸ್ಥೆಗಳು ಮಾಡಿದ್ದಾರೆ. ಪಡೀಲ್ ಉತ್ಸವ ಅನ್ನುವಂತಹ ಕಾರ್ಯಕ್ರಮ ಆಗ್ತಾ ಇದೆ. ಬಹಳ ವೈಭವಪೂರ್ಣವಾದಂಥ ಕಾರ್ಯಕ್ರಮ ಆಗ್ತಾ ಇದೆ. ಅಲ್ಲಿ ಸಹಸ್ರಾರು ಮಂದಿ ಸೇರಿ ಆ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಸಂಭ್ರಮ ಇಡೀ ಪುತ್ತೂರಿನಲ್ಲಿ ಮನೆ ಮಾಡಿದೆ. ಒಂದು ಕಡೆ ಚಂದ್ರಮಂಡಲ ರಥದ ಉತ್ಸವ ಆಗಿ ತದ ಬಳಿಕ ಇಲ್ಲಿಂದ ಈಗ ದೇವರು ತೆರಳಿರುವಂತಹದ್ದು.
ನಾಳೆ ಬಳ್ನಾಡಿನ ಶ್ರೀ ದಂಡನಾಯಕ ಉಳ್ಳಾಲ್ಗಿ ಕ್ಷೇತ್ರಕ್ಕೆ ಭಂಡಾರ ಆಗಮಿಸುವಂತಹದ್ದಿದೆ. ಇವತ್ತಿನ ಪೇಟೆ ಸವಾರಿಯಲ್ಲಿ ಇದೀಗ ಮಹಾವೀರ ಆಸ್ಪತ್ರೆಯತ್ತ ದೇವರು ತೆರಳುತ್ತಾ ಇರುವಂತಹದ್ದು. ನಿಮಗೆ ಪೇಟೆ ಸವಾರಿಯಲ್ಲಿ ಮೊನ್ನೆಯಿಂದಲೂ ಹೇಳ್ತಾ ಇದ್ದೀವಿ, ಪ್ರತಿ ಬಾರಿಯೂ ಕೂಡ ಪೇಟೆ ಸವಾರಿ ಎನ್ನುವಂತಹದ್ದು ಆರಂಭ ಆದ ಕೂಡಲೇ ಕಟ್ಟೆಗಳು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೋ ಅದರ ಜೊತೆಗೆ ಅಲ್ಲಿ ಸೇರಿರ್ತಕ್ಕಂಥ ಭಕ್ತರು ಕೂಡ ಮಹತ್ವವನ್ನು ಪಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಆ ಒಂದು ರಸ್ತೆಯ ಇಕ್ಕೆಲೆಗಳಲ್ಲೂ ಇಟ್ಟಿರುವಂತಹ ಸಾವಿರಾರು ಹಣ್ಣುಗಾಯಿ, ಸಾವಿರಾರು ದೀಪ, ಸಾವಿರಾರು ಭಕ್ತರ ಪುಷ್ಪ ಸೇವೆ ಇವೆಲ್ಲವೂ ಕೂಡ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು. ಇದೀಗ ತಾವು ನೋಡ್ತಾ ಇದ್ದೀರಿ, ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ದೇವರ ಆಗಮನ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ಅಭೂತಪೂರ್ವ ಕ್ಷಣಗಳಿಗೆ ಪುತ್ತೂರಿನ ಜನ ಸಾಕ್ಷಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಪುತ್ತೂರಿನಲ್ಲಿ ಈ ರೀತಿಯಾದಂತಹ ಒಂದು ವೈಭವಯುತವಾದಂತಹ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅನ್ನುವಂಥದ್ದು ಹತ್ತೂರಿಗೂ ಗೊತ್ತು. ಯಾಕೆಂತಂದರೆ ಪುತ್ತೂರಿನ ಜಾತ್ರೆಯ ಬಗ್ಗೆ ಇಲ್ಲಿನವರು, ಬೇರೆ ಬೇರೆ ಊರಿನಲ್ಲಿರ್ತಕ್ಕಂಥ ಇಲ್ಲಿನವರು ಈಗಾಗಲೇ ಜಾತ್ರಾ ಮಹೋತ್ಸವದ ಬಗ್ಗೆ ಬಹಳಷ್ಟು ಮಂದಿಗೆ ಹೇಳಿರ್ತಾರೆ. ಇದೀಗ ಈ ನೇರ ಪ್ರಸಾರವನ್ನು ನೋಡ್ತಾ ಇರುವವರು ಕೂಡ ಕೇವಲ ಪುತ್ತೂರಿನವರಲ್ಲ ಅನ್ನುವಂತಹದ್ದು ಭಾಳ ವಿಶೇಷ. ಯಾಕೆಂತಂದರೆ ಅಮೇರಿಕದಲ್ಲಿ ನೆಲೆಸಿರುವವರು, ಇಂಗ್ಲೆಂಡಿನಲ್ಲಿ ನೆಲೆಸಿರುವವರು ಎಲ್ಲರೂ ಕೂಡ ಈ ನೇರ ಪ್ರಸಾರವನ್ನು ನೋಡ್ತಾ ಇರುವವರು. ಇದೀಗ ತಾವು ನೋಡ್ತಾ ಇದ್ದೀರಿ, ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಪುತ್ತೂರಿನ ಮುತ್ತು ಮಹತೋಬಾರ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳು ಅಂತ ಹೇಳುವಂಥ ಕಮೆಂಟ್ಗಳು ಬಂದಿವೆ. ಬಹಳಷ್ಟು ಜನ ನೋಡ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಆ ಕಟ್ಟೆಯ ಸಮೀಪದಲ್ಲಿ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇರುವಂತಹದ್ದು, ಮತ್ತೊಂದು ಕಡೆ ದೇವರ ಹಿಂಭಾಗದಲ್ಲಿ ತೆರಳುತ್ತಾ ಇರುವಂತಹ ಸಹಸ್ರ 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 ಭಕ್ತ ವೃಂದ ತಾವು ನೋಡ್ತಾ ಇದ್ದೀರಿ. ದೇವರ ಆಗಮನವಾಗ್ತಾ ಇರುವಂಥದ್ದು ಮಹಾವೀರ ಆಸ್ಪತ್ರೆಯ ಮುಂಭಾಗಕ್ಕೆ ಎಷ್ಟು ನೀಟಾಗಿ ಅಲ್ಲಿ ಸಜ್ಜುಗೊಳಿಸಿದ್ದಾರೆ ಅನ್ನುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ಸುಂದರವಾಗಿ ಅಲ್ಲಿ ಸಜ್ಜುಗೊಳಿಸಿದ್ದಾರೆ. ರಂಗೋಲಿಯನ್ನು ಹಾಕಿ ಅದರ ಎದುರು ಓಂ ನಮಃ ಶಿವಾಯ ಅಂತ ಬರೆದು ಅಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಪ್ರತಿ ಕಟ್ಟೆಯಲ್ಲಾಗತ್ತೆ ಅನ್ನುವಂಥದ್ದು. ಒಂದು ಕಟ್ಟೆ ಅನ್ನುವಂಥದ್ದಲ್ಲ, ಪ್ರತಿ ಕಟ್ಟೆಯಲ್ಲೂ ಕೂಡ ಬಹಳಷ್ಟು ಕೆಲಸ ಆಗತ್ತೆ ಅನ್ನುವಂತಹದ್ದು. ಅದು ದೇವರ ಮೇಲಿನ ಭಕ್ತಿ. ಇವಾಗ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇವಾಗ ಮಹಾವೀರ ಆಸ್ಪತ್ರೆ ಪುತ್ತೂರು, ಈ ಆಸ್ಪತ್ರೆಯ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ದೇವರು ಆ ಕಟ್ಟೆಯಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಪುತ್ತೂರಿನ ಜಾತ್ರೋತ್ಸವ ಅನ್ನುವಂತಹದೇ ಒಂದು ಸಂಭ್ರಮದ ಕ್ಷಣ, ಸಂಭ್ರಮಕ್ಕೆ ಹಲವಾರು ಸಂಭ್ರಮಕ್ಕೆ ಸಾಕ್ಷಿಯಾಗುವಂತಹದ್ದು. ಪೇಟೆ ಸವಾರಿ ಅನ್ನುವಂಥದ್ದು ಭಕ್ತಾದಿಗಳ ಕಟ್ಟೆ ದೇಗುಲದಲ್ಲಿ ಇರುವಂತಹದ್ರಲ್ಲಿ ದೇವರು ಪೂಜೆಯನ್ನು ಕೈಗೊಳ್ಳುತ್ತಾರೆ. ಸವಾರಿ ಅಂತಂದಾಗ ಅಲ್ಲಿ ಏನೇನು ಇರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ. ಅವುಗಳ ಬಗ್ಗೆಯೂ ಕೂಡ ವಿವರವನ್ನು ನೋಡುವ ಮುಂದಿನ ಕಟ್ಟೆಗೆ ತೆರಳುವಂತಹ ಸಂದರ್ಭದಲ್ಲಿ ಇದೀಗ ದೇವರು ಪುತ್ತೂರಿನ ಆಸ್ಪತ್ರೆ ಮಹಾವೀರ ಆಸ್ಪತ್ರೆಯ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅಲ್ಲಿ ಇದೀಗ ದೇವರು ಸೇವೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅಲ್ಲಿಯ ನೇರ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಸಂಪೂರ್ಣ ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ದೇವರು ಇದೀಗ ಪುತ್ತೂರಿನ ಮಹಾವೀರ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಒಂದು ಸೇವೆಯ ನಂತರ ಮುಂದೆ ತೆರಳುವ ವೇಳೆ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ.
ಹಾಂ ಅನ್ನೇ ಇಷ್ಟೇ ಬರ್ತಿದ್ದೆ ಮಾಡಿ
ಹೇಳುವ ಅದು ತಿಂಡಿಗೆ ಹೇಳ್ತೀನಿ ಅದಕ್ಕೆ ಕಪ್ಪು ಕೊಡಲು ಇಷ್ಟ ರಾಮಣ್ಣ ಸಾಗತ್ತು ಎಂದ ಲಾಡ್ ತಿನ್ನೊಂದು ಲಾಡ್ ಡಿಸ್ಟರ್ಬ್ ಅಂತ ಹೇಳಿದ್ವಿ ಅದನ್ನು ಇಂಚಿನ ಇದಾದ ನೈಕೆ ಹಾಂ ಸರಿ 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 ತುಳುನಾಡು ಶೆಟ್ಟಿ ತುಳುನಾಡು ಶೆಟ್ಟಿಯ ಹಲೋ ಹಾಂ ಓಕೆ ಓಕೆ ಹೋದ್ರು ಗಡ್ಡೆ ಮಾಗಿದ ಗಡ್ಡೆ ಬರ್ತೀರಿಲ್ಲ ಅವ್ರಿಗೆ ಬರ್ತೀರಾ ಬನ್ನಿ ಮನೆ ಗೊತ್ತೇ ಮಾಡೋಣ ಎಂತಾಯ್ತು ನಿಮ್ಗೆ ಗೊತ್ತಿಲ್ಲ ಇಡ್ಲಿಲ್ಲ ಇಟ್ಟಿದ್ದೀರ ಹೋಟ್ಲಿನ ಹೊರಗಡೆ ಕ್ಲೋಸಿಂಗ್ ಅಂತ 11 ಗಂಟೆ ನೋಡಿದ್ದಿಲ್ಲ ಹೋಗಿ ಬನ್ನಿ ಮತ್ತೆ ಇದೀಗ ಪ್ರಗತಿ ಆಸ್ಪತ್ರೆಯತ್ತ
ದೇವರ ಆಗಮನವಾಗ್ತಾ ಇದೆ. ಮಹಾವೀರ ಆಸ್ಪತ್ರೆಯ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಸ್ವೀಕರಿಸಿ ಇದೀಗ ಪ್ರಗತಿ ಆಸ್ಪತ್ರೆಯತ್ತ ದೇವರು ಆಗಮಿಸ್ತಾ ಇರುವಂತಹದ್ದು. 2004ರಲ್ಲಿ ಡಾಕ್ಟರ್ ಶ್ರೀಪತಿ ರಾವ್ MD ಇವರು ಕಟ್ಟೆಯನ್ನು ಕಟ್ಟಿಸಿದರು. ಅದ್ಭುತವಾದಂತಹ ರೀತಿಯಲ್ಲಿ ಪ್ರಗತಿ ಆಸ್ಪತ್ರೆಯ ಮುಂಭಾಗದ ಕಟ್ಟೆಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಈ ಕಟ್ಟೆಗೆ ದೇವರು ಬಂದು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಒಂದು ಕಟ್ಟೆಯಲ್ಲಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವರು ಬಂದು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಪುತ್ತೂರು ಅಂತಂದರೆ ಹಾಗೆ ಪುತ್ತೂರಿನ ವಿಶೇಷತೆ ಅದು. ಯಾಕೆಂತಂದರೆ ಬಹಳ ವೈಭವಪೂರ್ಣವಾದಂತಹ ಪೇಟೆ ಸವಾರಿಯೇ ಪುತ್ತೂರಿನ ಹೈಲೈಟ್ ಅನ್ನುವಂಥದ್ದು ಕೂಡ ಇದೆ. ಯಾಕೆಂತಂದರೆ ಅಷ್ಟರ ಮಟ್ಟಿಗಿದೆ. MV ಭಟ್ ಅವ್ರದ್ದು ಅಂದರೆ ತುಂಬ ಜನ ನೇರ ಪ್ರಸಾರದ ಬಗ್ಗೆ ಕಾಮೆಂಟ್ ಹಾಕಿದ್ರಿ, ಎಲ್ಲರಿಗೂ ಧನ್ಯವಾದ. ದತ್ತಾತ್ರೇಯ ರಾವ್ ಇರ್ಬೋದು, ಆಮೇಲೆ ಮೋಹನ್ ಇರ್ಬೋದು, ಚಿದಾನಂದ ಪುತ್ತೂರು ಇರ್ಬೋದು, ಮೀನಾಕ್ಷಿ ಕಾಮತ್ ಇರ್ಬೋದು, ದಿವ್ಯಾ, ಶ್ರೇಯಾ, ಸುಶೀಲಾ, ದಾಮೋದರ್, ಅಮಿತ್, ಹರೀಶ್ ಬಾಲಿಲಾ, ಶಶಿಕಲಾ ಕಲ್ಲಾಜೆ, ಸತೀಶ್ ಗೌಡ, ಸಂಧ್ಯಾ, MV ಭಟ್, ಮಂಗಳ ಪೈ ಅವರು ಎಲ್ಲರೂ ಕೂಡ ಇದ್ದಾರೆ. MV ಭಟ್ ಅವರೊಂದು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ, ನಿಮ್ಮ ಕ್ಯಾಮ್ರಾ ಸಿಬ್ಬಂದಿ ನಿನ್ನೆ ಮೊನ್ನೆಯವರಲ್ವಾ ಅಂತ, ಮತ್ತು ದೇವರ ಜೊತೆಗೆ ಯಾರೂ ಇಲ್ಲ ಅಂತ. ನೀವು ದೇವರ ಜೊತೆಗಿದ್ದೀರಾ ಅಂತ ನಮಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲಿ ಕ್ಯಾಮ್ರಾದವರು ಇಲ್ಲ ಅಂತ ನೀವು ಹೇಳ್ತಿದ್ದೀರೋ ಗೊತ್ತಿಲ್ಲ. ಆದರೆ ದೇವರ ಜೊತೆಗಿದ್ದಾರೆ. ನಿಮಗೆ ನೀವು ಅಬ್ಸರ್ವೇಷನ್ ಮಾಡ್ತಾ ಇಲ್ವಂತ. ನೀವು ಪ್ರಗತಿ ಕಟ್ಟೆ ಅಂತ ಒಮ್ಮೆ ಹೋಗಿ ಅಲ್ಲಿದೆ ನಮ್ಮ ಕ್ಯಾಮ್ರಾ. ಈಗ ಆ ಕ್ಯಾಮ್ರಾದಲ್ಲಿ ಬರ್ತಾ ಇದೆ ನೋಡಿ ವಿಡಿಯೋ. ಅದು ಪ್ರಗತಿ ಕಟ್ಟೆ ಎದುರು ಭಾಗದಲ್ಲಿ. ಇನ್ನೊಂದು ಕ್ಯಾಮರಾ ಮಹಾವೀರದಿಂದ ದೇವರು ಬರುವ ಜೊತೆಗೆ ಬರ್ತಾ ಇದೆ. ಅದನ್ನು ಕೂಡ ಗಮನಿಸಿ ಅಂತ ಹೇಳ್ತಾ ಅವರೇ ಇಬ್ಬರು ಕೂಡ ಅವರೇ ಇದ್ದಾರೆ. ಇವತ್ತು ನಮ್ಮ ಕ್ಯಾಮರಾದಲ್ಲಿ ಸಹಕರಿಸ್ತಾ ಇರುವಂತಹವರು ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಮತ್ತು ಕಾರ್ತಿಕ್ ಕರ್ಕೆರ ಕೈಪಂಗಳ ದೋಳ. ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರ ಇವರು ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೇ ಇದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ತಾವು ಜೊತೆಗಿದ್ದರೆ ಖಂಡಿತವಾಗಿ ಅಲ್ಲಿ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದೀಗ ಪ್ರಗತಿ ಆಸ್ಪತ್ರೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಇದೀಗ ಆ ಪ್ರಗತಿ ಆಸ್ಪತ್ರೆಯ ಸಮೀಪದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿಯ ಕಟ್ಟೆಯಲ್ಲಿ ಯಾವ ರೀತಿಯಾಗಿ ಸೇವೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಪ್ರಗತಿ ಆಸ್ಪತ್ರೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ದೇವರು ವಿರಾಜಮಾನರಾದ ನಂತರ ಅಲ್ಲಿ ನಡೆಯುವಂತಹ ವೈದಿಕ ಕಾರ್ಯಕ್ರಮಗಳನ್ನು ನೋಡಿ ಬಹಳಷ್ಟು ವಿಶೇಷ ಏನು ಅಂತಂದರೆ, ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇಬ್ಬರು ಪ್ರಧಾನ ಅರ್ಚಕರಿದ್ದಾರೆ. ವಸಂತಕುಮಾರ್ ಕಿದಿರಾಯ ಮತ್ತು ವೆಂಕಟೇಶ ಸುಬ್ರಹ್ಮಣ್ಯ ಭಟ್, VS ಭಟ್ ಅಂತ ಕರೀತಾರೆ ಅವರನ್ನು. ಅದ್ರ ಜೊತೆಗೆ ಮುಟ್ಟು ಶಾಂತಿ ಅರ್ಚಕರಾಗಿ ಜಯರಾಮ್ ಜೋಯಿಸ ಮತ್ತು ಉದಯ ಭಟ್ ಅವರಿದ್ದಾರೆ. ಕಿರುಶಾಂತಿ ಅರ್ಚಕರಾಗಿ ಬ್ರಹ್ಮವಾಹಕರಾದಂಥ ಹರೀಶ್ ಭಟ್ ಸರ್ ಇದ್ದಾರೆ. ಪರಿಚಾರಕರಾಗಿ ಶಂಕರನಾರಾಯಣ ಮಡಪುಳಿತ್ತಾಯ, ರಾಜಗೋಪಾಲ ಅಂಗಿತ್ತಾಯ, ನಾರಾಯಣ ಶಗ್ರಿತ್ತಾಯ, ಛತ್ರಪತಿ ಅಂದರೆ ಕೊಡೆ ಹಿಡಿಯೋರು ಇವರು ಇದ್ದಾರೆ. ಪರಿಚಾರಕರಾಗಿ ಶ್ರೀಕೃಷ್ಣ ಭಟ್, ಬಾಲಸುಬ್ರಹ್ಮಣ್ಯ ಕಲ್ಲೂರಾಯ, ನಂಬೀಶ ಗೋವಿಂದ ಎಸ್ ರಾಘವೇಂದ್ರ, ಪದಾರ್ಥಿ ನಾಗೇಶ್ರಾವ್ ಬಾಲಕೃಷ್ಣ. ಈ ದೇವಸ್ಥಾನದ ಪ್ರಮುಖ ವಾದ್ಯವಾದಕರು ರಾಜ್ಯ ಪ್ರಶಸ್ತಿ ವಿಜೇತ PK ಗಣೇಶ್ ಅವರು, ಮುಖ್ಯ ಗುಮಾಸ್ತರ ಹರೀಶ್ ಶೆಟ್ಟಿ ಮತ್ತು ರವೀಂದ್ರ ರಾವ್ ಅವರು. ಈ ದೇವಸ್ಥಾನದ EO ಶ್ರೀನಿವಾಸ್ ಅವರು, ಟೈಪಿಸ್ಟ್ ರೇಖಾ ಶೆಟ್ಟಿ, ಸೇವಾ ಕೌಂಟರ್ನಲ್ಲಿ ಶಂಕರನಾರಾಯಣ ಜೋಯಿಸರು ಮತ್ತು ಸಚಿನ್, ಫೋಟೋ ಕೌಂಟರ್ನಲ್ಲಿ ಗಣೇಶ್. ಯಾಕೆ ಹೇಳಿದೆ ಅಂತಂದರೆ,
ಇವರಿಷ್ಟು ಜನ ನಿರಂತರವಾಗಿ ನಮ್ಮ ಈ ನೇರ ಪ್ರಸಾರಕ್ಕೆ ಆಗಾಗ ಕೆಲವೊಂದು ಮಾಹಿತಿಗಳನ್ನು ಕೊಡುವಂಥದ್ದಿರ್ಬೋದು, ಅಥವಾ ಸುದ್ದಿಯೊಂದಿಗೆ ಒಂದಷ್ಟು ನಮಗೆ ಅಲ್ಲಲ್ಲಿ ಸಮಸ್ಯೆಗಳಾದಾಗ ಕೂಡಲೇ ಅದಕ್ಕೆ ಸ್ಪಂದನೆ ಮಾಡುವಂಥವರು ಆಗಿರ್ತಾರೆ. ಮುಖ್ಯವಾಗಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಪಂಜಿಗುಡ್ಡೆ ಈಶ್ವರ ಭಟ್ ಸರ್ ಭಾಳ ವಿಶೇಷವಾಗಿ ಆಸ್ಥೆಯನ್ನು ವಹಿಸಿಕೊಂಡು ನೇರ ಪ್ರಸಾರ ಮುಗ್ದಂಥ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ, ಭಾಳ ಚೆನ್ನಾಗಾಯಿತು, ಅಥವಾ ಇಲ್ಲಿ ನಿಮಗೇನಾದರೂ ಸಮಸ್ಯೆ ಆಯಿತಾ ಅನ್ನುವಂಥದ್ದನ್ನು ಕೂಡ ವಿಚಾರಿಸ್ತಾರೆ. ಇದು ಇಲ್ಲಿಯ ಒಂದು ವೈಶಿಷ್ಟ್ಯತೆ. ಯಾಕೆಂದರೆ ಎಲ್ಲರೂ ಕೂಡ ಜೊತೆಯಾಗಿ ಒಟ್ಟಾಗಿ ಮಾಡುವಂಥ ಕಾರ್ಯ ಇದು ಅನ್ನುವಂಥದ್ದನ್ನೇ ಭಾವಿಸಿಕೊಂಡಿದ್ದಾರೆ. ಇದೀಗ ಪ್ರಗತಿ ಆಸ್ಪತ್ರೆಯ ಕಟ್ಟೆಯಿಂದ ಅಲ್ಲಿಯ ವೈದಿಕ ಕಾರ್ಯವನ್ನು ತಾವು ನೋಡ್ತಾ ಇದ್ದೀರಿ.
ಕರೆಕ್ಟ್ ಇದೀಗ ಪ್ರಗತಿ ಆಸ್ಪತ್ರೆಯಿಂದ ದೇವರು ಹೊರಟು ಮುಂದಿನ ಕಟ್ಟೆಗೆ ತೆರಳಲಿಕ್ಕಿದ್ದಾರೆ. ಉಮಾಶನೈ ಗಣೇಶ್ ಬಾದ್ ಬುಳ್ವಾರ್ ಈ ಕಟ್ಟೆಗೆ ತೆರಳಲಿಕ್ಕಿದ್ದಾರೆ. ಪ್ರಗತಿ ಆಸ್ಪತ್ರೆಯಿಂದ ಉಮಾಶನೈ ಅವರ ಕಟ್ಟೆಗೆ ತೆರಳಲಿಕ್ಕಿರುವಂಥದ್ದು. ಬಹಳಷ್ಟು ವಿಶೇಷತೆ ಏನು ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಸಾಗುವಂತಹ ಜಾತ್ರೆ ಅನ್ನುವಂಥದ್ದು. ದೇವರು ಹೊರಡ್ತಾ ಇರುವಂತಹ ಸನ್ನಿವೇಶವನ್ನು ತಾವಿಗೆ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ದೇವರು ಹೊರಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ದೇವರ ಪೇಟೆ ಸವಾರಿ ಅನ್ನುವಂಥದ್ದು ನೋಡಿ. ಇವತ್ತು ಬ್ರಹ್ಮವಾಕರಾಗಿ ಗಿರೀಶ್ ಮಯ್ಯರ್ ಅವರಿರುವಂಥದ್ದು. ವೇಗವಾಗಿ ಅವರು ಸಾಕ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಒಂದು ಮಾಹಿತಿ, ಬನ್ನೂರು ಸುತ್ತಮುತ್ತ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಣ್ಣುಗಾಯಿ ಕೊಡುವಂತಹ ಭಕ್ತವೃಂದ ಇರ್ತದೆ. ಅಲ್ಲಿ ಆ ಹಣ್ಣುಗಾಯಿಗಳನ್ನೆಲ್ಲ ವಿಲೇವಾರಿ ಮಾಡಿಕೊಂಡು ಅದನ್ನು ದೇವರಿಗೆ ಅರ್ಪಿಸಿ ಅವರಿಗೆ ಪ್ರಸಾದವನ್ನು ಕೊಟ್ಟು ಸಾಗುವ ಲೇಟ್ ಆಗ್ತದೆ ಅನ್ನುವಂಥದ್ದು. ಜೊತೆಗೆ ಅಲ್ಲಲ್ಲಿ ನೋಡಿ ಎಲ್ಲ ಅಲ್ಲಿ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಲ್ಲಿ ತಂಪು ಪಾನೀಯಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ತಂಪು ಪಾನೀಯವನ್ನು ಸ್ವೀಕರಿಸಿಕೊಂಡು ಮುಂದೆ ಹೋಗುವಂಥದ್ದು ಇದು ಸಂಪ್ರದಾಯಬದ್ಧವಾಗಿರುತ್ತೆ. ಅಲ್ಲಿ ನೋಡಿ ಆ ಒಂದು ಹಣ್ಣುಗಾಯಿ ಇಟ್ಟುಕೊಂಡು ಅವರು ಕಾಯ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷ ಏನು ಅಂತಂದರೆ ದೇವರ ಆಗಮನವಾಗ್ತಾ ಇದೆ ಅಂದ ಕೂಡಲೇ ಇಡೀ ಆ ಒಂದು ಏರಿಯಾ ಆ ದಿನದಲ್ಲಿ, ಈಗ ನಾವು 5 ದಿನಗಳಿಂದ ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ, ಪ್ರತಿ ಬಾರಿಯೂ ಕೂಡ ಆ ಇಡೀ ಏರಿಯಾ ಎದ್ದು ಕುಳಿತು ದೇವರಿಗಾಗಿ ಕಾಯ್ತಾ ಇರ್ತದೆ ಅನ್ನುವಂತಹದ್ದೇ ವಿಶೇಷ. ಈ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ಇಡೀ ಪೇಟೆಯಲ್ಲಿ ಜನ ಇದ್ದಾರೆ, ಆದರೆ ಎಲ್ಲರೂ ಏಕಮುಖವಾಗಿ ಚಲಿಸ್ತಾ ಇದ್ದಾರೆ. ಯಾವ ಕಡೆಗೆ ಏಕಮುಖವಾಗಿ ಚಲಿಸ್ತಾ ಇದ್ದಾರೆ ಅಂತಂದರೆ ದೇವರು ಯಾವ ಕಡೆಗೆ ಚಲಿಸುತ್ತಿದ್ದಾರೋ ಅದೇ ಕಡೆಗೆ ಎಲ್ಲರೂ ಚಲಿಸ್ತಾ ಇದ್ದಾರೆ. ಯಾಕೆ? ದೇವರ ಜೊತೆಗೆ ಸಾಕ್ತಾ ಇದ್ದಾರೆ ಅನ್ನುವಂಥದ್ದು. ಇದೀಗ ಆಂಜನೇಯ ಮಂತ್ರಾಲಯದ ರಸ್ತೆಯನ್ನು ದಾಟಿಕೊಂಡು ಮುಂದೆ ಹೋಗ್ತಾರೆ. ಇನ್ನು ಅಂದರೆ ಇದು ದೇವರ ಜೊತೆಗೆ ಹೋಗುವಂತಹ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿದ್ದರೆ, ಈಗ ನಿಮಗೆ ಉದಾಹರಣೆ ರೂಪದಲ್ಲಿ ಆ ಬನ್ನೂರು ಸಮೀಪ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಕಾಯ್ತಾ ಇದ್ದಾರೆ ಅಂತ. ಅಲ್ಲಿ ಪಡೀಲ್ ಉತ್ಸವ ಅಂತ ಆಗ್ತಿದೆ, ಅಲ್ಲಿ ಸಾವಿರಾರು ಜನ ಇದ್ದಾರೆ. ಪಡೀಲಿನ ಕಟ್ಟೆಗೆ ಕಡೆಯ ಕಟ್ಟೆಗಳಲ್ಲಿ 3ನೇ ಕಟ್ಟೆ ಪಡೀಲಿದ್ದು, ಅಲ್ಲಿ ಈಗಲೇ ಜನ ಇದ್ದಾರೆ. ಇದು ವೈಭವ, ಇದು ವಿಶೇಷ, ಇದು ದೇವನಿಗೋಸ್ಕರವಾಗಿ ನಿರಂತರವಾದಂಥ ಕಾಯುವಿಕೆ ಅಂತ ಹೇಳಿದರೆ ಇದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಬಂದು ಕಾಯ್ತಾ ಇರ್ತದೆ ಅಂತ ಹೇಳ್ತೀವಲ್ಲ, ಅದು ನೋಡಿ ಇದು ಬೊಳುವಾರ್ನ ಸಮೀಪದ ವ್ಯಾಪಾರಸ್ಥರು ಅಲ್ಲಿ ದೇವರಿಗೆ ದೀಪವನ್ನು ಇಟ್ಟು ಕಾಯ್ತಾ ಇರುವಂಥದ್ದು. ಅಲ್ಲಿ ಹಣ್ಣುಗಾಯಿಯನ್ನು ಮಾಡಿ ಅರ್ಚಕರು ಕೂಡಲೇ ಅಲ್ಲಿಂದ ಹಣ್ಣುಗಾಯಿ ಎಲ್ಲ ವ್ಯವಸ್ಥೆ ಮಾಡಿ ತಾವು ನೋಡ್ತಾ ಇದ್ದೀರಿ. ಇದನ್ನೇ ನಾವು ಹೇಳ್ತಾ ಇರೋದು. ಅಂದರೆ ಯಾಕೆ ತಡ ಆಗಬಹುದು ಅಂತ ಕೇಳ್ತಾರೆ ಕೆಲವರು. ಯಾಕೆ ತಡ ಆಗ್ತದೆ? ಇಲ್ಲ, ತಡ ಆಗುವುದಲ್ಲ. ಭಕ್ತರು ಅಷ್ಟು ಸೇವೆಯನ್ನು ಕೊಡ್ತಾರೆ, ಅವರೆಲ್ಲರಿಗೂ ಕೂಡ ಅನುಗ್ರಹಿಸಬೇಕು, ಅವರೆಲ್ಲರನ್ನೂ ಕೂಡ
ಅವರೆಲ್ಲರನ್ನೂ ಕೂಡ ನಾವೀಗ ನೋಡ್ತಾ ಇದ್ದೀವಿ. ತಾವು ಅಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಒಂದು ಎಲ್ಲ ಹೂವನ್ನು ಸಂಗ್ರಹಿಸ್ತಾ ಇರೋದು, ಅಂದರೆ ಭಕ್ತರು ಕೊಡುವಂಥ ಹೂವನ್ನು ಸಂಗ್ರಹಿಸ್ತಾ ಇರುವವರು ಒಬ್ಬರು, ಹಣ್ಣುಗಾಯನ್ನು ಸಂಗ್ರಹಿಸ್ತಿರುವವರು ಒಬ್ಬರು. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರಿ. ಎಂ ಬಿ ಭಟ್ ಅವರು ಕಮೆಂಟ್ ಮಾಡಿದ್ರು, ನಾನು ಮಂಗಳೂರಿನ ಪಡೀಲಲ್ಲಿದ್ದೇನೆ, ಅಲ್ಲಿಲ್ಲ ಅಂತ. ಧನ್ಯವಾದ ಸರ್. ತಾವು ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ನಿನ್ನೆಯೂ ಕೂಡ ನೇರ ಪ್ರಸಾರದಲ್ಲಿ ಒಂದು 2 ಕಟ್ಟೆ ಪೂಜೆಯ ಸಂದರ್ಭದಲ್ಲಿ ನೆಟ್ವರ್ಕಿನ ಸಮಸ್ಯೆ ಆಗಿತ್ತು. ಅದು ನೀವು ಕೂಡ ನಿನ್ನೆ ಗಮನಿಸಿದ್ರಿ. ಇವತ್ತೀಗ ಬನ್ನೂರು ಮಾರ್ಗವಾಗಿ ಹೋಗುವಂಥದ್ದು ಗೊತ್ತಿಲ್ಲ ಹೇಗಿರ್ತದೆ ಅನ್ನುವಂಥದ್ದು. ಈಗ ಬಳುವಾರಿನ ಜಂಕ್ಷನ್ ಸಮೀಪದಲ್ಲಿ ದೇವರು ಬನ್ನೂರು ಕಡೆಗೆ ಹೊರಟಿರುವಂತಹದ್ದು. ಕೆ ಉಮಾ ಎನ್ ಶನೈಯವರ ಮನೆಯ ವಠಾರದ ಕಟ್ಟೆ ಅನ್ನುವಂತಹದ್ದು ಸುಮಾರು 70 ವರ್ಷಗಳಿಗಿಂತಲೂ ಹಳೆಯ ಕಟ್ಟೆ ಇದು. ಪೆರ್ನೆ ಸಂಜೀವ ರೈ ಅವರು ಈ ಕಟ್ಟೆಯನ್ನು ಕಟ್ಟಿಸಿದ್ರು ಎನ್ನಲಾಗಿದೆ. ಪ್ರಸ್ತುತ ಉಮಾ ಎನ್ ಶನೈ, ಗಣೇಶ್ ಬಾಗ್ ಬೋಳ್ವಾರು ಇವರ ಕುಟುಂಬಸ್ಥರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ದೃಶ್ಯಾವಳಿಯಲ್ಲಿ ತಾವು ಗಮನಿಸ್ತಾ ಹೋಗ್ತೀರಿ. ಯಾಕೆಂತಂದರೆ ಒಬ್ಬ ಅರ್ಚಕರ ಕೈಯಲ್ಲಿ ಬಹಳಷ್ಟು ಹೂವಿನ ಮಾಲೆಗಳು ಸಂಗ್ರಹ ಆಗ್ತಾ ಇದೆ. ಅಂದರೆ ಹಣ್ಣುಗಾಯಿಯನ್ನು ಮಾಡೋರೊಬ್ಬರು, ಅದರ ಜೊತೆಗೆ ಅದನ್ನು ಅಲ್ಲಿರ್ತಕ್ಕಂಥ ಕಾಣಿಕೆಯನ್ನು ತೆಗೆದುಕೊಂಡು ಅದನ್ನು ಯಾರಲ್ಲಿ ಸಂಗ್ರಹಿಸಬೇಕು, ಯಾರು ಸಂಗ್ರಹಿಸುವರಿದ್ದಾರೋ ಅವರಿಗೆ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಸವಾರಿಯ ಮುಂಭಾಗದಲ್ಲಿ ಯಾರಿರ್ತಾರೆ ಅಂತಂದರೆ ಇದಕ್ಕೆ ಒಂದು ರೀತಿ ನೀತಿ ಅಂತಿದೆ. ಪಕ್ಕೆ ನಿಶಾನಿಗಳು, 1 ಮುಕ್ಕಾರು ಮಕರ ತೋರಣ ಅಂತ ಅದಕ್ಕೆ ಕರೀತಾರೆ, 1 ಮುಕ್ಕಾರು, ನಂತರ 4 ಪತಾಕೆಗಳು, 1 ಚಂದ್ರ, ಅದರ ಹಿಂಬದಿಗೆ 2 ಬೇತಾಳಗಳು, ನಂತರ ಬಸವ, ಅದರ ಹಿಂದೆ 2 ದಂಡುಶಿಲಾಲ್ ನಾವು ನೋಡಿದ್ರಿ, ಅಲ್ಲಿ ಒಂದು ದೀಪ ಬೆಳಗಿಕೊಂಡು ಹೋಗುವಂಥದ್ದು, 2 ಕಟ್ಟಿಗೆ ಚಾಮರ, 2 ಚಾಮರ, 2 ಕೈದೀಪ, ಚೆಂಡೆವಾದ್ಯಗಳು, ಕೊಂಬು ಬ್ಯಾಂಡ್ಗಳು ಇರ್ತವೆ. ಅವೆಲ್ಲವುಗಳ ಹಿಂದೆ ತಂತ್ರಿಗಳು ಮತ್ತು ಅವರೊಂದಿಗೆ ಪಾಳ್ಯದವರು, ಅಂದರೆ ತಂತ್ರಿಗಳಿಗೆ ಸಹಾಯಕರು, ಅವರ ಹಿಂದೆ ದೇವರು ಹೊತ್ತವರು, ಅವರ ಎಡಬಲಕ್ಕೆ ದೇವರನ್ನು ಹೊತ್ತವರಿಗೆ ಸಹಾಯಕರಾಗಿ ಪಾರ್ಶ್ವದವರು, 2 ಕೊಡೆಗಳು, ಅನಂತರ ಗ್ಯಾಸ್ ಲೈಟು, 13 ಗ್ಯಾಸ್ ಲೈಟುಗಳು, ಎಣ್ಣೆ ಕಾವಂಗ ಹಿಡಿಯುವವರು, ಎಣ್ಣೆ ಡಬ್ಬಿ, ಶಿಲಾಲ್ ಬತ್ತಿ ಹಿಡಿಯುವವರು, ಕಟ್ಟೆ ಪೂಜೆ ಸಾಮಗ್ರಿಗಳನ್ನು ಹಿಡಿಯುವವರು, ಆಡಳಿತ ಮಂಡಳಿಯ ಮೊಕ್ತೇಶ್ವರರು, ಭಂಡಾರ ಕಾಣಿಕೆ ಡಬ್ಬಿ ಹಿಡಿಯುವವರು, ಇದರ ಜೊತೆಗೆ ಇನ್ನೊಬ್ಬರು ಇದ್ದಾರೆ ಗರ್ನಲ್ ಹೊಡೆಯುವವರು ಅಂತ. ತಾವು ಗಮನಿಸ್ತೀರಿ, ಪ್ರತಿ ಕಟ್ಟೆಗೆ ಹೋದಾಗ ಒಂದೊಂದು ಗರ್ನಲ್ ಶಬ್ದಾಗ್ತದೆ. ಆ ಗರ್ನಲ್ ಹೊಡೆಯುವವರು ಒಬ್ಬರಿದ್ದಾರೆ. ಅದು ಕೂಡ ಬಹಳ ವಿಶೇಷ. ಗರ್ನಲ್ ಹೊಡೆಯೋರು, ತಾವೀಗ ನೋಡ್ತಾ ಇದ್ದೀರಿ, ದೇವರನ್ನು ಬಹಳ ಹತ್ತಿರದಿಂದ ದರ್ಶನ ಮಾಡ್ತಾ ಇದ್ದೀರಿ. ಈ ದಿನದ 4ನೇ ಕಟ್ಟೆಗೆ ದೇವರು ಪ್ರವೇಶ ಮಾಡಿದ್ದಾರೆ. ಉಮಾಶನೆ ಗಣೇಶ್ ಬಾಗ್ ಬೋಳ್ವಾರು ಇಲ್ಲಿಗೆ ದೇವರು ಪ್ರವೇಶ ಮಾಡಿದ್ದಾರೆ. ಅಲ್ಲಿಯ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಉಮಾಶನೆ ಗಣೇಶ್ ಬಾಗ್ ಬೋಳ್ವಾರು ಅಲ್ಲಿಯ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅಲ್ಲಿ ನೋಡಿ ಜನಸಾಗರ ಎಷ್ಟರ ಮಟ್ಟಿಗೆ ಸೇರ್ತಾ ಇದೆ ಅನ್ನುವಂಥದ್ದು. ಇದು ಅಲ್ಲಿನ ವಿಶೇಷತೆ, ಅಲ್ಲಿಯ ವೈಭವ, ಇವೆಲ್ಲವೂ ಕೂಡ ಅಲ್ಲಿಯ ಸುಂದರತೆಗೆ ಸಾಕ್ಷಿ. ಯಾಕೆಂತಂದರೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಸಾಗರ ಬಂದು ಸೇರುವಂತಹದ್ದು ಕೂಡ ವಿಶೇಷ. ಅದರ ಜೊತೆಗೆ ಅವರೆಲ್ಲರೂ ಕೂಡ ಜೊತೆಯಾಗಿ ಸಾಗುವಂಥದ್ದು ಕೂಡ ವಿಶೇಷ. ಮತ್ತು ದೇವರ ಜೊತೆಗೆ ನಾನು ಸಾಗಿದ್ದೇವೆ ಅನ್ನುವಂತಹ ಸಾರ್ಥಕತೆಯೂ ಕೂಡ ಅವರಲ್ಲಿದೆ. ಇದು ಕೂಡ ಮತ್ತೊಂದು ವಿಶೇಷ. ಈಗ ತಾವು ಆ ಒಂದು ಉಮಾಶನೈ ಗಣೇಶ್ ಬಾಗ್ ಬೋಳ್ವಾರು ಇವರ ಕಟ್ಟೆಯ ಸಮೀಪದ ದೃಶ್ಯಾವಳಿಗಳನ್ನು ನಾವೀಗ ಗಮನಿಸ್ತಾ ಇದ್ದೀರಿ.
ಇವತ್ತೊಂದು ಸರಿ ಕಟ್ಟೆ ಚೇಂಜ್ ಅಂಡ ಒಬ್ಬ ಕಟ್ಟೆ ಮಾಡಿ ನಮ್ಮ ಮುಂದಿನ ಹೋಟೆಲ್ ಬರ್ತಾರೆ ಇದೀಗ ಉಮಾ ಶೆಣೈ ಗಣೇಶ್ ಬಾಗ್ ಬಳುವರು ಇವರ ಕಟ್ಟೆಯಲ್ಲಿ ಸೇವೆ ನಡೀತಾ ಇದೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಉಮಾ ಶೆಣೈ ಅವರ ಕಟ್ಟೆಯಲ್ಲಿ ಸೇವೆ ನಡೀತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅಲ್ಲಿಯ ಒಂದು ವೈದಿಕ ಕಾರ್ಯಗಳಾಗ್ತಾ ಇವೆ. ಆ ಕಾರ್ಯದಲ್ಲಿ ಆಗ್ತಾ ಇರುವಂಥ ಆ ಒಂದು ಕಟ್ಟೆಯಲ್ಲಿ ಆಗ್ತಿರುವಂಥ ವೈದಿಕ ಕಾರ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅಲ್ಲಿಯ ವಿಶೇಷತೆ ಅಂದರೆ ಅಲ್ಲಿ ಬಹಳಷ್ಟು ಅಲಂಕಾರವನ್ನು ಮಾಡಿಕೊಂಡು ಆ ಒಂದು ಕಟ್ಟೆಗೆ ವಿಶೇಷವಾದಂಥ ಅಲಂಕಾರನ ಮಾಡಿದರೆ ಆ ಅಲಂಕಾರವನ್ನು ಮಾಡಿದಂತಹ ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಜೊತೆಗೆ ಅಲ್ಲಿರ್ತಕ್ಕಂತಹ ಆ ಒಂದು ಭಕ್ತ ಸಾಗರ ಅಂದರೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಬಂದು ಸೇರಿರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಇದು ತಾವು ಗಮನಿಸ್ತಾ ಇದ್ದೀರಿ ಅಲ್ಲಿಯ ದೃಶ್ಯಾವಳಿಯನ್ನು. ವೈದಿಕ ಕಾರ್ಯಗಳಾಗ್ತಾ ಇದ್ದಾವೆ. ಉಮಾ ಶೆಣೈ ಗಣೇಶ್ ಬಾಗ್ ಬಳುವಾರು ಇಲ್ಲಿ ವೈದಿಕ ಕಾರ್ಯಗಳಾಗುತ್ತೆ. ಆ ಕಟ್ಟೆಯಲ್ಲಿ ಸೇವೆಯನ್ನು ಗೈತಾ ಇದ್ದಾರೆ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಇದೀಗ ಉಮಾ ಶೆಣೈ ಗಣೇಶ್ ಬಾಗ್ ಬಳುವಾರು ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನಾಗಿ ಸೇವೆಯನ್ನು ಪಡಿತಾ ಇರುವಂತಹದ್ದು. ಹೊಸ ವರುಷದಲ್ಲಿ ತಮ್ಮ ಮನೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೀತಾ ಇದ್ದಾರೆ ಎನ್ನುವಂತಹ ಸಾರ್ಥಕ ಭಾವ ಬಹಳ ಒಂದು ಖುಷಿಯ ವಿಚಾರ ಅವರ ಮನದಲ್ಲಿದೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಬಹಳ ವಿಶೇಷವಾದಂಥ ಕಾರ್ಯಕ್ರಮಗಳು ದೇವಸ್ಥಾನದ ಒಳಗೆ ನಡೆದಿವೆ. ಆ ಒಂದು ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ನಾವು ನಿಮಗೆ ತೋರಿಸಿದ್ದೇವೆ. ಇವತ್ತು ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಆರಂಭ ಆದಂಥ ನಂತರ ನಡುವು ಅಲ್ಲಿ ಬರುವಂತಹದ್ದು ಸೌರಮಾನ ಯುಗಾದಿ ವಿಷು ಹಬ್ಬದ ದಿನ. ಆ ದಿನ ಅಂದರೆ ಇವತ್ತು ಬೆಳಗಿನಿಂದಲೇ ಶ್ರೀ ದೇವಳದಲ್ಲಿ ಭಕ್ತ ಸಾಗರವೇ ತುಂಬಿತ್ತು. ಭಕ್ತರಾಗಮಿಸಿ ಶ್ರೀದೇವರ ಮುಂದಿರಿಸಿದಂತಹ ಬಿಸು ಕಣಿಯನ್ನು ನೋಡಿ ಪ್ರಾರ್ಥಿಸಿದ್ದಾರೆ. ಬೆಳಗ್ಗೆನಿಂದಲೇ ಭಕ್ತರು ದೇವಳದಲ್ಲಿ ಹೊರಾಂಗಣದಿಂದಲೇ ಕೂಡ ಸರತಿ ಸಾಲಿನಲ್ಲಿ ದೇವಳಕ್ಕೆ ಆಗಮಿಸಿದಂಥದ್ದು ಇದೆ. ಸುಗ್ಗಿಯ ಕಾಲ ಆದ್ದರಿಂದ ತಮ್ಮಲ್ಲಿ ಬೆಳೆದಂತಹ ವಿವಿಧ ಹಣ್ಣು ತರಕಾರಿಗಳನ್ನು ಹೂ ಹಿಂಗಾರಗಳನ್ನು ದೇವರ ಕೋಣೆ ಅಥವಾ ಚಾವಡಿಯಲ್ಲಿಟ್ಟು ನಮಸ್ಕರಿಸುವಂಥದ್ದು ಕೂಡ ಇನ್ನು ಸಂಪ್ರದಾಯ ಆಗಿದೆ. ಓಂ ಜಗದೀಶ್ವರನೇ ನಮೋ ನಮೋ.
ದೇವಳದ ತಂತ್ರಿಯಾಗಿರುವಂತಹ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಕಣಿ ಇಟ್ಟು ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಪ್ರಾರ್ಥನೆ ಮಾಡಿಯಾಗಿದೆ. ಇವತ್ತಿನ ಉತ್ಸವ ಕೂಡ ಬಹಳ ವಿಶೇಷವಾಗಿತ್ತು. ಚೆಂಡೆ, ಉಡಿಕೆ, ಸರ್ವವಾದ್ಯಗಳು ಸಹಿತ ವಿವಿಧ ರೂಪದ ವಾದ್ಯಗಳು ಶ್ರೀದೇವರ ಬಲಿ ಉತ್ಸವ. ಈಗ ಅಲ್ಲಿ ಪೂಜೆ ಮುಗಿದು ಆರತಿಯನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಉಮಾಶನೆ ಗಣೇಶ್ ಬಾಗು ಬಳುವಾರು ಇವರ ಕಟ್ಟೆಯಲ್ಲಿ ಇದೀಗ ಪೂಜೆ ಮುಗಿದು ಆರತಿಯನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಅದನ್ನು ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆ ದೇವರ ಬಲಿ ಉತ್ಸವಕ್ಕೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಅವರ ಸಹಕಾರದೊಂದಿಗೆ ದೇವಳದ ಸ್ಯಾಕ್ಸೋಫೋನ್ ವಾದಕ ರಾಜ್ಯ ಪ್ರಶಸ್ತಿ ವಿಜೇತ PK ಗಣೇಶ್ ಅವರ ನೇತೃತ್ವದಲ್ಲಿ ಮೈಸೂರು, ಬೆಂಗಳೂರಿನಿಂದ ಕಲಾವಿದರು ಬಂದು ತಮ್ಮ ಸೇವೆಯನ್ನು ನೀಡಿದರು. ನಾಗಸ್ವರದ ಸೇವೆ. ನಾಗಸ್ವರದಲ್ಲಿ ಮೈಸೂರಿನ ಪ್ರಸಾದ್ ಪ್ರಭಾಕರ್ ಅವರು ನುಡಿಸಿದ್ರು. ಅವರಿಗೆ ಮೈಸೂರು ಚಾಮರಾಜನಗರದ ನಾಗೇಶ್, ಮಂಡ್ಯದ ಪುನೀತ್, ಬೆಂಗಳೂರಿನ ಭರತ್, ಮೋಕ್ಷಿತ್ ಅವರು ಡೋಲ್ನಲ್ಲಿ ಸಹಕರಿಸಿದರು ಅನ್ನುವಂತಹದ್ದು. ಈ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡುವುದಕ್ಕೆ ನಮಗೆ ಸಂತಸವಾಗ್ತಾ ಇದೆ. ಇನ್ನು ಸುತ್ತುಗಳ ಲೆಕ್ಕಾಚಾರ, ಉಡುಕೆ ಮತ್ತು ಪಟಾಹ ವಿಶೇಷ. ಇದರ ಒಂದೊಂದು ಸದ್ದಿಗೂ ಬಲಿಕಲ್ಲುಗಳಿಗೆ ತಂತ್ರಿಗಳು ಅರ್ಪಿಸುವಂಥ ಅಕ್ಷತೆ, ಬಿಲ್ವಪತ್ರಗಳಿಗೆ ಲೆಕ್ಕಾಚಾರ ಇದೆ ಅನ್ನುವಂಥದ್ದು. ಜಾತ್ರೆಯ ಸಂದರ್ಭ ಈ ತಂತ್ರಸುತ್ತನ್ನು ಪ್ರತಿ ವರ್ಷ ನುಡಿಸಲು ಕಾಯಮಾಗಿ ಬರುವಂತಹ ಈಶ್ವರಮಂಗಲದ ನಾರಾಯಣರಾವ್, ವಾಸ್ತು ಇಂಜಿನಿಯರ್ PG ಜಗನ್ನಿವಾಸರಾವ್, ಕಾವು ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿರುವ ಅಭಿಷೇಕ್ ಶ್ರೀನಿವಾಸರಾವ್, ಅನಗ ಟ್ರಾವೆಲ್ಸ್ನ ಯಶ್ವಿತ್, ನ್ಯಾಯವಾದಿ ಶ್ರೀಕಾಂತ್, PG ಚಂದ್ರಶೇಖರ್ ರಾವ್ ಹಾಗೂ ನಿತ್ಯ ಬಲಿ ಉತ್ಸವಕ್ಕೆ ಬಾಲಕೃಷ್ಣ ಹಾಗೂ ಅವರ ಪುತ್ರ ನುಡಿಸ್ತಾರೆ. ಜಾತ್ರೆ ಈ 10 ದಿವಸ ಕೂಡ ಇವರು ತಮ್ಮ ವೃತ್ತಿಗೆ ರಜೆ ಮಾಡಿ ಉತ್ಸವದಲ್ಲಿ ತಮ್ಮ ಸಾಂಪ್ರದಾಯಿಕ ಸೇವೆಯನ್ನು ನೀಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ಲೋಕೇಶ್ ಬನ್ನೂರ್ ಅವರು ನಮಗೆ ಒದಗಿಸಿದ್ದಾರೆ. ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈ ದಿನದ ಕಟ್ಟೆಯಲ್ಲಿ ಮುಂದಿನ ಕಟ್ಟೆ ಇಲ್ಲಿಂದ ತೆರಳಿ ಮುಂದಿನ ಕಟ್ಟೆ ಶಿವಾನಂದಮಯ್ಯ ಹಾರಾಡಿ. ಶಿವಾನಂದಮಯ್ಯ ಹಾರಾಡಿ ಇವರ ಕಟ್ಟೆಗೆ ಇದೀಗ ದೇವರು ತೆರಳ್ತಾ ಇರುವಂಥದ್ದು. ಉಮಾಶನೆ ಗಣೇಶ್ ಬಾಗ್ ಬಳುವಾರು ಇವರ ಕಟ್ಟೆಯಲ್ಲಿ ಸೇವೆಯನ್ನು ಪಡೆದಂತಹ ದೇವರು ಇನ್ನು ಮುಂದೆ ಶಿವಾನಂದಮಯ್ಯ ಹಾರಾಡಿ ಇವರ ಕಟ್ಟೆಗೆ ತೆರಳಲಿಕ್ಕಿದ್ದಾರೆ. ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರ ಜೊತೆಯಾಗ್ತಾ ಇದೆ ಅನ್ನುವಂತಹದ್ದು. ಪ್ರತಿ ಕಟ್ಟೆಯಲ್ಲೂ ಕೂಡ ಒಂದೊಂದು ವಿಶೇಷತೆಗಳಿರ್ತವೆ. ಬಹಳಷ್ಟು ವಿಶೇಷತೆ ಏನು ಅಂತಂದರೆ, ಪ್ರತಿ ಕಟ್ಟೆಯೂ ಕೂಡ ಒಂದಕ್ಕಿಂತ ಒಂದು ಮಿಗಿಲು ಬೇರೆ ಬೇರೆ ರೀತಿಯಲ್ಲಿರ್ತದೆ. ಮತ್ತು ಆ ಕಟ್ಟೆಯಲ್ಲಿ ಸೇವೆಯನ್ನು ಪಡೆಯೋದಕ್ಕೆ ಅಥವಾ ಸೇವೆಯನ್ನು ಸ್ವೀಕರಿಸೋದಕ್ಕೆ ಬರುವಂಥ ಭಕ್ತವೃಂದವು ಹಾಗೆ ಇರ್ತದೆ. ಅದೆಲ್ಲವನ್ನು ಕೂಡ ಅಂದರೆ ನಾವು ಮೊನ್ನೆಯಿಂದ ಗಮನಿಸ್ತಾ ಇದ್ದೀವಿ. ಇಲ್ಲಿ ಉತ್ಸವ ಬಲಿ ಆರಂಭ ಇವತ್ತು ಸಂಜೆ 5ರ ಸುಮಾರಿಗೆ ಉತ್ಸವ ಬಲಿಗಳು ಆರಂಭವಾಗಿದೆ. 4:45 ಸುಮಾರಿಗೆ ಉತ್ಸವ ಬಲಿಗಳು ಆರಂಭ ಆಗಿದೆ. 5ರ ಸುಮಾರಿಗೆ ಅಲ್ಲಿಂದ ಇಲ್ಲಿಯ ತನಕ ಜೊತೆಗಿದ್ದ ಭಕ್ತರಿದ್ದಾರೆ. ಅಲ್ಲಿಂದ ಇಲ್ಲಿಯ ತನಕ ಜೊತೆಗಿದ್ದು ದೇವರು ಎಲ್ಲ ಕಟ್ಟೆಯಲ್ಲಿಯೂ ಕೂಡ ತೆರಳಿ ಪೂಜೆಯನ್ನು ಪಡೆದು ವಾಪಸ್ಸು ಗರ್ಭಗುಡಿಗೆ ಸೇರುವ ತನಕವೂ ಕೂಡ ದೇವರ ಜೊತೆಗಿರುವಂಥ ಭಕ್ತವೃಂದ ಇದೆ ಅನ್ನುವಂಥದ್ದು. ಇದು ಮಹಾಲಿಂಗೇಶ್ವರನ ಕಾರಣಿಕ, ಮಹಾಲಿಂಗೇಶ್ವರನ ಪವಾಡ. ಮಹಾಲಿಂಗೇಶ್ವರನಿಂದಾಗಿ ಭಕ್ತರು ಎಷ್ಟು ಉದ್ಧಾರ ಆಗಿದ್ದಾರೆ, ಏಳಿಗೆ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯ ರೂಪದಲ್ಲಿ ಇಲ್ಲಿರ್ತಕ್ಕಂಥ ಭಕ್ತವೃಂದ ಇದೆ ಅನ್ನುವಂತಹದನ್ನು ಮತ್ತೆ ಮತ್ತೆ ಒತ್ತಿ ಹೇಳಬೇಕಾಗತ್ತೆ. ಯಾಕೆಂತಂದರೆ ಮಹಾಲಿಂಗೇಶ್ವರನನ್ನು ಪ್ರಾರ್ಥಿಸಿದರೆ, ಮಹಾಲಿಂಗೇಶ್ವರನನ್ನು ಆರಾಧಿಸಿದರೆ, ಮಹಾಲಿಂಗೇಶ್ವರನ ನಿತ್ಯ ಆರಾಧಿಸಿ ಪ್ರಾರ್ಥನೆ ಮಾಡಿದರೆ ಆತ ನಮ್ಮನ್ನು ಏಳಿಗೆಯ ಪಥದಲ್ಲಿ ಕೊಂಡೊಯ್ಯುತ್ತಾನೆ ಎನ್ನುವುದಕ್ಕೆ ಇಲ್ಲಿರ್ತಕ್ಕಂತಹ ಭಕ್ತ ಸಾಗರವೇ ಕಾರಣ. ಉದಾಹರಣೆಯ ರೂಪದಲ್ಲಿ ಪುತ್ತೂರು ಉಪ್ಪಿನಂಗಡಿ ಮುಖ್ಯ ರಸ್ತೆಯ ಸಮೀಪದಲ್ಲಿರ್ತಕ್ಕಂತಹ ಕಟ್ಟೆಗಳು, ಆ ಎಲ್ಲ ಕಟ್ಟೆಗಳತ್ತೂ ಕೂಡ ತೆರಳುವಂತಹ ಸಂದರ್ಭ ಇದು. ಪುತ್ತೂರು ಉಪ್ಪಿನಂಗಡಿ ಮುಖ್ಯ ರಸ್ತೆಯ ಕಟ್ಟೆಗಳತ್ತ ರಸ್ತೆಯ ಅಕ್ಕಪಕ್ಕದಲ್ಲಿ ಈಗ ಸಿಗುವಂಥ ಒಂದೆರಡು ಕಟ್ಟೆಗಳಿದ್ದಾವೆ. ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮುಂದಿನ ಕಟ್ಟೆ ಶಿವಾನಂದಮಯ್ಯ ಹಾರಾಡಿ.
ಮಯ್ಯರ ಮನೆಯ ಕಟ್ಟೆ ಅಂತ ಹೇಳಿ ಇದಕ್ಕೆ ಪ್ರತೀತಿ. ಮಯ್ಯರ ಮನೆಯ ಕಟ್ಟೆ ಅನ್ನುವಂಥದ್ದು 1968ರಲ್ಲಿ ದಿವಂಗತ ಶಿವಾನಂದ ಮಯ್ಯರವರು ತಂದೆ ದಿವಂಗತ ಡಿ ನಾರಾಯಣ ಮಯ್ಯರ ಸ್ಮರಣಾರ್ಥ ಈ ಕಟ್ಟೆಯನ್ನು ಕಟ್ಟಿಸಿದ್ರು ಅನ್ನುವಂತಹದ್ದು ಪ್ರತೀತಿ. ಆರಂಭದಲ್ಲಿ ಹಿರಿಯ ಮಗ ಕೃಷ್ಣಮಯ್ಯ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದರು. ಆನಂತರ ಭಾಸ್ಕರ್ ಮಯ್ಯರು, ಶೈಲೇಶ್ ಅವರು, ಸಂದೇಶ್ ಅವರು ಕೊರಕಟ್ಟೆಯನ್ನು ನಿರ್ವಹಣೆ ಮಾಡ್ತಾಯಿದ್ರು ಅನ್ನುವಂಥದ್ದು. ಈ ಕಟ್ಟೆ ಹಲಸಿನ ಮರ ಈ ಕಟ್ಟೆಯಲ್ಲಿ ಇರುವಂಥದ್ದು, ಅದು ಕೂಡ ವಿಶೇಷ. ಹಲಸಿನ ಮರದ ಕಟ್ಟೆ ಅನ್ನುವಂತಹದ್ದು. ಕಟ್ಟೆ ಮಿಸ್ ಆಗ ಆ ಕಟ್ಟೆ ಪ್ರತಿ ವರ್ಷ ಕಟ್ಟೆ ಪೂಜೆ ಸಂದರ್ಭ ಮರದಲ್ಲಿ ಹಲಸಿನಕಾಯಿಗಳು ಆಕರ್ಷಿಸುವುದು ವಿಶೇಷ ಅಂತ ನೋಡುವ ಈ ಬಾರಿ ಇದೆಯಾ ಅಂತ. ಕಟ್ಟೆಯ ಎದುರಿಗೆ ಶಿವನಿಗೆ ಪ್ರಿಯವಾದಂತಹ ಬಿಲ್ವಪತ್ರದ ಮರವೂ ಇದೆ ಅನ್ನುವಂತಹದ್ದು ಇಲ್ಲಿಯ ವಿಶೇಷತೆ. ಕಟ್ಟೆಯ ಎದುರಿಗೆ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಯ ಮರವೂ ಇದೆ ಅನ್ನುವಂತಹದ್ದು. ಮತ್ತು ಪ್ರತಿ ವರ್ಷ ಕಟ್ಟೆ ಪೂಜೆ ಸಂದರ್ಭದಲ್ಲಿ ಮರದಲ್ಲಿ ಹಲಸಿನಕಾಯಿಗಳು ಕೂಡ ಇರ್ತವೆ, ಅದು ಕೂಡ ಆಕರ್ಷಣೀಯವಾಗಿರ್ತದೆ, ಕಾಣ ಸಿಗ್ತದೆ ಅನ್ನುವಂಥದ್ದು. ನೋಡುವ ಈಗ ಕಟ್ಟೆಯತ್ತ ದೇವರು ತೆರಳ್ತಾ ಇದ್ದಾರೆ, ಅಲ್ಲಿಯ ಸಂದರ್ಭವನ್ನು ನೋಡ್ಕೊಂಡು ನಾವು ವಿವರಿಸೋಣ. ಮಯ್ಯರ ಮನೆಯ ಕಟ್ಟೆ ಈಗ ಮುಂದೆ. ಶಿವಾನಂದಮಯ್ಯ ಹಾರಾಡಿ ಈ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕಾಲ್ನಡಿಗೆಯಲ್ಲಿ ಸಾಗುವಾಗ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ, ಕಾಲ್ನಡಿಗೆಯಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ಆ ಒಂದು ರಸ್ತೆಯ ಇಕ್ಕೆಲೆಗಳಲ್ಲಿ ಭಕ್ತ ಸಾಗರ ಹೇಗೂ ನಿಂತಿದೆ. ಅದರ ಜೊತೆಗೆ ಆ ಒಂದು ಭಕ್ತ ವೃಂದವೂ ಕೂಡ ಬ್ರಹ್ಮ ವಾಹಕರ ವೇಗಕ್ಕೆ ತಕ್ಕುದಾಗಿ ಹೋಗ್ತಾರೆ ಅವರು. ಅಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ ಕಾಮೆಂಟ್ನಲ್ಲಿ. ಆ ಪ್ರಶ್ನೆಗಳನ್ನು ನಾವು ನಿಮಗೆ, ಆ ಪ್ರಶ್ನೆಗಳಿಗೆ ಉತ್ತರ ಈಗ ಯಾರೊಬ್ಬರು ಕೇಳಿದ್ದಾರೆ, ನಾಳೆ ದೇವರು ಯಾವ ಕಡೆಗೆ ಸವಾರಿ ಅಂತ. ಶೋಭಾ ಜೆ ಭಟ್ ಅವರು ಕೇಳಿರುವಂಥದ್ದು. ನಾಳೆ ಸವಾರಿ ಇರುವುದಿಲ್ಲ, ಪೇಟೆ ಸವಾರಿ ಅನ್ನುವಂಥದ್ದು ನಾಳೆ ಇರುವುದಿಲ್ಲ. ಬದಲಾಗಿ ನಾಳೆ ರಾತ್ರಿ ಉತ್ಸವಗಳಿರ್ತವೆ. ಬಹಳ ಆಕರ್ಷಣೀಯವಾದಂಥ ಐತಿಹಾಸಿಕ, ಪ್ರತಿ ವರ್ಷವೂ ಕೂಡ ಈ ಒಂದು ಕ್ಷಣವನ್ನು ನೋಡೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಕಾಯ್ತಿರುವಂಥ ಕ್ಷಣ ನಾಳೆ. ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಮಾಮೂಲು ಪ್ರಕಾರ ಬರುವ ಕಿರುವಾಳು ನಾಳೆ ಬರಲಿಕ್ಕಿದೆ. ಆನಂತರ ಪಾಲಕಿ ಉತ್ಸವ, ಸಣ್ಣ ರಥೋತ್ಸವ, ಕೆರೆ ಉತ್ಸವ ಮತ್ತು ತೆಪ್ಪೋತ್ಸವ ನಾಳೆ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. ಪ್ರೀತಮಾಚಾರ್ಯ ಅವರು ದುಬೈಯಲ್ಲಿ ಕೂತು ನೇರ ಪ್ರಸಾರ ನೋಡುವಾಗ ನೇರವಾಗಿ ನೋಡುವ ಅನುಭವ ಆಗ್ತಾ ಉಂಟು. ಓಂ ನಮಃ ಶಿವಾಯ ಅಂತ ಹೇಳಿದ್ದಾರೆ. ಖಂಡಿತ ಧನ್ಯವಾದ ಸರ್ ನಿಮಗೆ. ನಾನು ಮೊನ್ನೆಯಿಂದ ಸೌದಿ ಅರೇಬಿಯಾದಿಂದ ಲೈವ್ ನೋಡ್ತಾ ಇದ್ದೇನೆ. ಮಹೇಶ್ ಆಚಾರ್ಯ ಅವರು, ಇದೇ ಬನ್ನೂರಿನ KV ಹತ್ರ ನಮ್ಮ ಮನೆಯವರು ದೇವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತ ಸರ್. ಅಲ್ಲಿ ಆತ ಕಡೆಗೆ ದೇವರು ತೆರಳುತ್ತಾ ಇದ್ದಾರೆ. ರಾಮದಾಸ್ ವೈ ಅವರು ಮಂಗಳೂರಿನ ನೋಡ್ತಾ ಇದ್ದಾರೆ, ಧನ್ಯವಾದ ಹೇಳಿದ್ದಾರೆ. ಧನ್ಯವಾದ ಸರ್. ಅದೇ ಅದು ಕಾರ್ಯಕ್ರಮದ ಪಟ್ಟಿಯಲ್ಲಿ ಕೆರೆಯಾನ ಇರುವಂತಹದ್ದು ನಾಳೆಯ ಪಟ್ಟಿಯಲ್ಲೇ ಇರ್ತದೆ. ಆದರೆ
ಆ ಕಾರ್ಯಕ್ರಮ ಮುಗೀತಾ ಬೆಳಗಾಗ್ತದೆ ಅನ್ನುವಂಥದ್ದು ಮುಂಜಾನೆ. ಹೌದು ಸರ್, ಮುಂಜಾನೆ ಆಗ್ತದೆ. ಜಯರಾಮ ಜಯ ಅವರು ಇದೀಗ ಅತಿಥ್ ರೈ ಅವರು ಪುಣೆಯಿಂದ ನೋಡ್ತಾ ಇದ್ದಾರೆ, ದಿನಕರ್ ಕಾಮತ್ ಮುಂಬೈಯಿಂದ ನೋಡ್ತಾ ಇದ್ದಾರೆ, ವಿಕ್ರಮ್ ರಾವ್ ಅವರು ಪುತ್ತೂರು ಮುತ್ತು ಅಂತ ಹಾಕಿದ್ದಾರೆ. ಎಲ್ಲವೂ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ ಅಷ್ಟೇ. ಅದರ ಜೊತೆಗೆ ಇದೀಗ ಶಿವಾನಂದಮಯ್ಯ ಹಾರಾಡಿ ಇವರ ಕಟ್ಟೆಗೆ ದೇವರು ಆಗಮಿಸ್ತಾ ಇದ್ದಾರೆ. ಆ ಸಮೀಪದ ದೃಶ್ಯಾವಳಿಯನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಅಲ್ಲಿ ಆ ಕಟ್ಟೆಯ ಮರದಲ್ಲಿ ಇವತ್ತು ಕೂಡ ಹಲಸಿನ ಕಾಯಿಗಳಿದ್ದಾವೆ. ಆ ದೃಶ್ಯ ಈಗ ಕಂಡು ಬಂದಿದೆ. ನಿಮಗೆ ಅದು ಗೋಚರಿಸ್ತಾ ಇಲ್ಲೋ ಗೊತ್ತಿಲ್ಲ. ಅದರಲ್ಲಿ ಆ ಒಂದು ಮರದಲ್ಲಿ ಮುಂದೆ ಕಾಣ್ಬೋದು ದೇವರ ಆಗಮನವಾಗಿದೆ. ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ದೇವರ ಆಗಮನಕ್ಕಿಂತ ಮುಂಚೆ ಅಲ್ಲಿ ಆ ಕಟ್ಟೆಯ ನಿರ್ವಾಹಕರು ಬಂದು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವಂತಹ ಒಂದು ಕ್ರಮ ಇದೆ. ಆ ಕ್ರಮ ನಡೆದು ಇದೀಗ ಮುಂದೆ ಬರ್ತಾ ಇರುವಂತಹದ್ದು. ಇದು ಒಂದು ವೈಭವದ ಕ್ಷಣ. ದೇವರ ದರ್ಶನವಾಗ್ತಾ ಇದೆ. ಹಲಸಿನ ಮರದ ಕಟ್ಟೆ. ಆ ಒಂದು ಕಟ್ಟೆಯತ್ತ ಜನಸಾಗರ ಹರಿದು ಬರ್ತಾ ಇರೋದನ್ನ ತಾವು ನೋಡ್ತೇವೆ. ನೋಡಿ ಎಷ್ಟರ ಮಟ್ಟಿಗೆ ಜನ ಅಲ್ಲಿ ಆ ಕಟ್ಟೆಯತ್ತ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಇಲ್ಲಿಯ ವಿಶೇಷತೆ. ಪ್ರತಿ ಕಟ್ಟೆಯತ್ತವೂ ಕೂಡ ಜನಸಾಗರ ಬರುವಂಥದ್ದು. ಹಲೋ ಶಿವಾನಂದಮಯ್ಯ ಹಾರಾಡಿ ಇವರ ಕಟ್ಟೆಗೆ ದೇವರು ಆಗಮಿಸಿದರೆ ಅಲ್ಲಿಯ ವೈದಿಕ ವಿಧಿವಿಧಾನಗಳನ್ನು ನೋಡಿ ತದಬಳಿಕ ಕಿರಣ ನಾವು ಅರ್ಸನ್ ನಾನು ಜಾಯ್ ಮಾಡ್ತೀನಿ.
ಗಣ್ಣು ಐತೆ ಗಣ್ಣು पिक्चर आप ಯಾಮ್ ಇಪ್ಪು ಕಟಪ ಕಂಪೌಂಡ್ ಕುಂದ್ಯಾ ದಾಡಾಪ एक जुले ने घूमना पानी नहीं और आगे नहीं ಒಂದು ಹೊಸ ಬಿಸ್ನೆಸ್ ಎಂಕ್ಲ ಲೈವ್ ಓಡಿತ್ರ ಮಾಡಿ ಲೈವ್ ಓಡಿತ್ತು ಬೋಲೆ ಬೋಲೆ ನೀವು ಬೋಲೆ ಇದೇನು टेक्नोलॉजी गाड़ी का नत्तो बाइक गंते ले साइकिल
ಕೋಟಿಗೆ ವೇಸ್ಟ್ ಇಂಟು ಸರಿಯಾಗಿದೆ ಇದು ಪಪ್ಪನ ಕೋಟಿಗೆ ಸರಿಯಾಗಿಲ್ಲ ಇದು ಇಂಚೆಲ್ಲ ಬೆಂಡ್ ಆಗುತ್ತೆ. ಮಹತ್ವಬಾರ ಮಹಾಲಿಂಗೇಶ್ವರ ದೇವರ ಪೇಟೆ ಸವಾರಿ ಇದೀಗ ಶಿವಾನಂದಮಯ್ಯ ಹಾರಾಡಿಯವರ ಕಟ್ಟೆಯಿಂದ ಮುಂದಿನ ಕಟ್ಟೆ ಎನ್ ರಾಜಶೇಖರ್ ಜೈನ್ ಅಧ್ಯಕ್ಷರು, ಚೆಲುವಮ್ಮನ ಕಟ್ಟೆ ಪಡ್ಡಾಯೂರು, ಬನ್ನೂರು. ಈ ಕಟ್ಟೆಯತ್ತ ಇದೀಗ ತೆರಳುತ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಅದರ ನಡುವೆ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಸರಸ್ವತಿ ಹಾರಾಡಿಯವರು ಧನ್ಯವಾದ ಮೇಡಮ್ ನಿಮ್ಮ ಮಾತಿಗೆ. ಸ್ವಾತಿ ಫ್ರೈನ್ ಫ್ರಮ್ ಬೆಂಗಳೂರು, ದೀಪ್ತಿ ಶೆಟ್ಟಿ ಬಹರೈನ್ನಿಂದ, ಮುಂಬೈಯಿಂದ ಮಯ್ಯ ಫ್ಯಾಮಿಲಿ ವಾಚಿಂಗ್ ಫ್ರಮ್ ಮುಂಬೈ, ಅಖಿಲ್ ರಾವ್ ಥ್ಯಾಂಕ್ಸ್ ಫ್ರಮ್ ದುಬೈ, ಜಯಂತ್ ಶಾಸ್ತ್ರಿ ಕರಿಕಳ ಆರಾಮ ಮನೆಯಿಂದ, ಜಗದೀಶ್ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ವೈಭವದ ಜಾತ್ರೆಯನ್ನು ಕಂಡು ಧನ್ಯರಾಗೋಣ ಅಂತ ಹೇಳಿದ್ದಾರೆ. ಧನ್ಯವಾದ ಸರ್. ಸಂತೋಷ್ ಕೆ ದುಬೈಯಿಂದ ಲೈವ್ ನೋಡ್ತಾ ಇದ್ದೇನೆ, ಸೂಪರ್ ಸುದ್ದಿ ಲೈವ್ ಕವರೇಜ್ ಅಂತ ಹೇಳಿದ್ದಾರೆ. ಧನ್ಯವಾದ. ಇನ್ನೊವರು ಬೆದ್ರಾಳದಿಂದ ನೋಡ್ತಾ ಇದ್ದಾರೆ. ತಂತ್ರಿಗಳು ಇವತ್ತು ಗುರುಪ್ರಸಾದ್ ತಂತ್ರಿಗಳು, ಬ್ರಹ್ಮಶ್ರೀ ಗುರುಪ್ರಸಾದ್ ತಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಪೇಟೆ ಸವಾರಿ ನಡೆಯುತ್ತಿದೆ. ಮಹೇಶ್ ಆಚಾರ್ಯವರು ಜಗದೀಶ್ ಪುತ್ತೂರು ನಿಮ್ಮ ಭಕ್ತಿಗೀತೆಯೇ ಮೊನ್ನೆಯಿಂದ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಜಗದೀಶ್ ಪುತ್ತೂರು ಅವರು ಕೂಡ ರಿಪ್ಲೈ ಮಾಡಿದ್ದಾರೆ. ಎನ್ನೊಡೆಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಹಾಡನ್ನು ಹಾಡಲು ಸಿಕ್ಕಿದ್ದು ನನ್ನ ಭಾಗ್ಯ, ಅದೇ ಹಾಡನ್ನು ಈಗ ಕೇಳಿ ಏನೋ ಆನಂದ ಬಾಷ್ಪ ಅಂತ ಜಗದೀಶ್ ಪುತ್ತೂರು ಅವರು ಕೂಡ ಈ ಒಂದು ಕಮೆಂಟನ್ನು ಮಾಡಿದ್ದಾರೆ. ಧನ್ಯವಾದ ಜಗದೀಶ್ ಪುತ್ತೂರು ಅವರಿಗೆ. ನಾಡಿದ್ದು ಪುತ್ತೂರಿನಿಂದ ವೀರಮಂಗಲಕ್ಕೆ ಮುಟ್ಟುವಾಗ ಟೋಟಲ್ ಎಷ್ಟು ಕಟ್ಟೆ ಸಿಗುತ್ತೆ ಸರ್ ಅನ್ನೋಂಥದ್ದು. ನಮ್ಮಲ್ಲಿ ಇರುವಂಥ ಮಾಹಿತಿಯ ಪ್ರಕಾರ 57 ಕಟ್ಟೆ. ಯಾವುದಾದ್ರೂ ಮಾಹಿತಿ ತಪ್ಪಿದರೆ ಕ್ಷಮಿಸಿ, ಬಟ್ ಈಗಿರುವ ಮಾಹಿತಿಯ ಪ್ರಕಾರ 57, ಕನಿಷ್ಠ 57 ಅಂತೂ ಖಂಡಿತ. ಆ ದಿನವೇ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡ್ತೇವೆ. ಆದರೆ 57 ಕಟ್ಟೆಗಳಂತೂ ಅವತ್ತು ಇದೆ ಅನ್ನುವಂಥದ್ದು ಕನ್ಫರ್ಮ್. ರಘುನಾಥ್ ರೈ ಪುತ್ತೂರು, ಗಣೇಶ್ ಟೈಲರ್, ಸಂಜೀವ ಶೆಟ್ಟಿ ಅವರ ಅಳಿಯ ನಾನು ಪುಣೆ ಮಹಾರಾಷ್ಟ್ರದಿಂದ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ನೋಡುತ್ತಿದ್ದೇವೆ. ಸುದ್ದಿ ನ್ಯೂಸ್ ಅವರು ತುಂಬ ಒಳ್ಳೆಯ ಲೈವ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಧನ್ಯವಾದಗಳು ಸರ್. ವಾಚಿಂಗ್ ಫ್ರಮ್ ಬೆದ್ರಾಳ. ಇನ್ನೊಬ್ರು ಐ ಆಮ್ ಫ್ರಮ್ ಕರ್ನಾಟಕ ಅಂತ ಹಾಕಿದ್ದಾರೆ. ನಿಮ್ಮ ಹೆಸರು ಬರ್ತಾ ಇಲ್ಲ ಸರ್. ಧನ್ಯವಾದ. ಹರೀಶ್ ಶೆಟ್ಟಿಯವರು ಓಂ ನಮ ಶಿವ ಹಾಕಿದ್ದಾರೆ. ವಾಚಿಂಗ್ ಫ್ರಮ್ ಕರ್ನಾಟಕ ಮತ್ತೊಬ್ಬರು. ಗಣೇಶ್ ಪೆರ್ಲಾ ವಾಚಿಂಗ್ ಫ್ರಮ್ ಪೆರ್ಲಾ. ಲಕ್ಷ್ಮೀ ಪ್ರಸಾದ್ ಧನ್ಯವಾದ ಹಾಕಿದ್ದಾರೆ. ಇದೀಗ ಚೆಲುವಮ್ಮನ ಕಟ್ಟೆಗೆ ಹೋಗುವ ದಾರಿ ಮಧ್ಯೆ ಬಹಳಷ್ಟು ಸಂಖ್ಯೆಯಲ್ಲಿ ನಿಂತಿರ್ತಕ್ಕಂಥ ಭಕ್ತ ವೃಂದವನ್ನು ನೋಡ್ತಾ ಇದ್ದೀರಿ. ನಾವು ಆಗ ಹೇಳಿದೆವು,
ಆ ಚೆಲುವಮ್ಮನ ಕಟ್ಟೆಗೆ ಹೋಗುವಂಥ ದಾರಿ ಮಧ್ಯೆ ನಿಂತಿರ್ತಕ್ಕಂತಹ ಸಹಸ್ರ ಸಂಖ್ಯೆಯ ಭಕ್ತ ವೃಂದವನ್ನು ತಾವು ನೋಡ್ತಾ ಇದ್ರಿ. ದೇವರ ಹಿಂದೆ ಇರುವಂತಹ ಭಕ್ತ ವೃಂದವೇ ಸಾವಿರಾರು. ಆದರೆ ಆ ಒಂದು ಮಾರ್ಗ ಮಧ್ಯೆ ನಿಂತು ಆ ದೇವರನ್ನು ನೋಡಲಿಕ್ಕೆ ನೋಡಿದ್ದೆವು. ಸಂಪೂರ್ಣ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ಆ ದೇವರನ್ನು ನೋಡೋದು ನೋಡಿ, ಅಲ್ಲೆಲ್ಲ ಆ ಒಂದು ಭಕ್ತರು ಕೊಟ್ಟಂತಹ ಹೂವಿನ ಮಾಲೆಯನ್ನು ಸಂಗ್ರಹಿಸುವಂತಹ ಒಂದು ಪರಿ ನೋಡಿ. ಆದರೆ ರಾಶಿ ಹೂವನ್ನು ಈಗಾಗಲೇ ಅಲ್ಲಿ ಪಾಸ್ ಮಾಡ್ತಿದ್ದಾರೆ ಅರ್ಚಕ ವೃಂದ. ಆ ಅರ್ಚಕ ವೃಂದದ ವೇಗಕ್ಕೆ ಒಂದು ಸಲಾಮ್, ಯಾಕೆಂತಂದರೆ ಅಷ್ಟು ಫಾಸ್ಟ್ ನೋಡಿ ಅವರು ಓಡ್ತಾನೆ ಇದ್ದಾರೆ. ಅಂದರೆ ಬ್ರಹ್ಮವಾಹಕರು ಬಹಳ ವೇಗದಲ್ಲಿ ಹೋಗ್ತಾ ಇದ್ದಾರೆ. ಆ ಅರ್ಚಕ ವೃಂದವೂ ಕೂಡ ಅಷ್ಟೇ ವೇಗವಾಗಿ ಅಲ್ಲಿ ಕೊಟ್ಟಿರುವಂತಹ ಕಾಣಿಕೆಯನ್ನು, ಅಲ್ಲಿ ಕೊಟ್ಟಿರ್ತಕ್ಕಂತಹ ಹಣ್ಣುಕಾಯಿಯನ್ನು, ಅಲ್ಲಿಟ್ಟಿರ್ತಕ್ಕಂಥ ಊದುಬತ್ತಿಯನ್ನು, ಅಲ್ಲಿಟ್ಟಂಥ ಹೂವನ್ನು ಎಲ್ಲವನ್ನೂ ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಯಾವುದೇ ರೀತಿಯಂಥ ತಡ ಆಗದಂತಹ ರೀತಿಯಲ್ಲಿ ಕಾರ್ಯೋನ್ಮುಖರಾಗ್ತಾರಲ್ವ, ಅದು ನಿಜಕ್ಕೂ ಖುಷಿಯ ವಿಚಾರ. ಅಶ್ವಿನಿ ಗೌಡ ವಾಚಿಂಗ್ ಫ್ರಮ್ ಬೆಂಗಳೂರು. ನಾಳೆಯ ಬಗ್ಗೆ ಮಾಹಿತಿ ಕೊಡಿ ಮತ್ತೊಮ್ಮೆ ಅನ್ನುವಂಥದ್ದನ್ನು ಒಬ್ಬರು ಕೇಳಿದರೆ ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ. 16/4/2022 ಗುರುವಾರ ಬೆಳಗ್ಗೆ 8:30ರಿಂದ ತುಲಾಭಾರ ಸೇವೆ ಇದೆ. ನಾಳೆ ರಾತ್ರಿ ಉತ್ಸವ. ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಮಾಮೂಲು ಪ್ರಕಾರ ಬರುವಂತಹ ಕಿರುವಾಳು, ಪಾಲಕಿ ಉತ್ಸವ, ಸಣ್ಣ ರಥೋತ್ಸವ, ಕೆರೆ ಉತ್ಸವ, ತೆಪ್ಪೋತ್ಸವ ನಾಳೆ ನಡೀಲಿಕ್ಕಿದೆ. ವಾಚಿಂಗ್ ಫ್ರಮ್ ಸ್ಕಾಟ್ಲೆಂಡ್ ಅಂತೆ, ಅವರ ಕುಟುಂಬದವರನ್ನು ನೋಡಲಿಕ್ಕೆ ಕಾಯ್ತಿದ್ದರಂತೆ. ಗಾಯಕ್ ನಂದಿಲ ಏರಿಯಾದಲ್ಲಂತೆ. ನಮಗೆ ಗೊತ್ತಿಲ್ಲ ಸರ್, ನೀವು ವಿಜುವಲ್ ನೋಡ್ತಾ ಇರಿ, ಖಂಡಿತವಾಗಿಯೂ ನೋಡಬಹುದು. ರಾಜೇಶ್ ಸೌತ್ ಆಫ್ರಿಕಾದಿಂದ. ಆದಿತ್ಯ ಅವರು ರೈಲ್ವೆ ಸ್ಟೇಷನ್ಗೆ ಬರುವಾಗ ಎಷ್ಟೊತ್ತಾಗ್ತದೆ ಅಂತ. ಇಲ್ಲ ಸರ್, ಯಾವುದೇ ಐಡಿಯಾ ಇಲ್ಲ. ಯಾಕೆಂದರೆ ನಿನ್ನೆಯೂ ಕೂಡ ನಾವು ಸಮಯವನ್ನು ಹೇಳಲಿಲ್ಲ. ಯಾಕೆಂತಂದರೆ ಇಲ್ಲಿ ಈ ಬನ್ನೂರು ಮಾರ್ಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಆ ಬನ್ನೂರು ಮಾರ್ಗವನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಅಲ್ಲಿ ಅವರೆಲ್ಲರ ಹಣ್ಣುಗಾಯನ್ನು ಸ್ವೀಕಾರ ಮಾಡಿ ಚೆಲುವಮ್ಮನ ಕಟ್ಟೆಗೆ ಹೋಗುವಾಗಲೇ ತುಂಬ ತಡವಾಗುತ್ತೆ ನಮ್ಮಂಥ ಲೆಕ್ಕಾಚಾರಗಳಿದ್ದಾವೆ. ಇದೀಗ ನೋಡಿ, ಅಲ್ಲಿ ಇನ್ನು ಬನ್ನೂರು ಇದು KEB ಹತ್ರ ಆ ರೋಡಲ್ಲಿದ್ದಾರೆ. ಅಲ್ಲೇ ಸಾಕಷ್ಟು ಭಕ್ತರಿದ್ದಾರೆ. ಅಲ್ಲಿ ಅವರೆಲ್ಲರ ಹಣ್ಣುಗಾಯಿಯನ್ನು ಸ್ವೀಕಾರ ಮಾಡಿ ಹೋಗುವಂಥದ್ದು. ಅದರಿಂದ ಸ್ವಲ್ಪ ಮಟ್ಟಿಗೆ ಲೇಟ್ ಆಗ್ತದೆ ಅನ್ನೋಂಥದ್ದು ಇಲ್ಲಿಯ ಗೊತ್ತಿರೋರ ಮಾತು. ಆದರೆ ಅಲ್ಲಿಯ ಪರಿಸ್ಥಿತಿ ನೋಡಿದರೂ ಹಾಗೆ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಜನ ಅಲ್ಲಿ ಸೇರಿದ್ದಾರೆ. ಅದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಶ್ರುತಿ ಗುರ್ಜಾಬ್ ಅಂತ ಹೇಳಿದರೆ ಧನ್ಯವಾದ. ರೇಖಾ ಪಾತ್ರ ಅವರು ಮುಂಬೈಯಿಂದ ನೋಡ್ತಾ ಇದ್ದಾರೆ. ಬಾಲಕೃಷ್ಣ ಅಡಿಗ ಕಾಟ್ಕೊಕ್ಕೆಯಿಂದ ನೋಡ್ತಾ ಇದ್ದಾರೆ. ಶಿವಶಂಕರ್ ಚೆನ್ನೈಯಿಂದ ನೋಡ್ತಾ ಇದ್ದಾರೆ. ಯೂಸರ್ ಒಬ್ಬರು ವಾಚಿಂಗ್ ಫ್ರಮ್ ಪುತ್ತೂರು, ವಾಚಿಂಗ್ ಫ್ರಮ್ ಬೆದ್ರಾಳ ಅಂತ ಹಾಕ್ಯಾರೆ. ಒಬ್ಬರೇ ಹಾಕಿರೋದು 2 ಕಮೆಂಟ್ ಕೂಡ. ನಿಶಾಂತ್ ನಮ್ಮ ಆರಾಧ್ಯ ಮೂರ್ತಿ ಮಹಲಿಂಗೇಶ್ವರ ಅಂತ ಹಾಕಿದ್ದಾರೆ. ಜಯರಾಮ್ ರವಿ ಅವರು ವಾಚಿಂಗ್ ಫ್ರಮ್ ಅಬುದಾಬಿ ಅಂತ ಹಾಕಿದ್ದಾರೆ. ದೀಕ್ಷಿತ್ ವಾಚಿಂಗ್ ಫ್ರಮ್ ಓಮನ್ ಅಂತ ಹಾಕಿದ್ದಾರೆ. ಚೆಲುವಮ್ಮನ ಕಟ್ಟೆಗೆ ಬರುವಾಗ 12 ಗಂಟೆ ಕಳೀಬೋದಾ ಅಂತ ಹಾಕಿದ್ದಾರೆ. ಕಳೀಲಿಕ್ಕೆಲ್ಲ ಸರ್, ಹತ್ತಿರ ಆಗ್ಬೋದು. ಆದರೆ ಸ್ಪಷ್ಟವಾಗಿ ಹೇಳೋದಕ್ಕೆ ನಮಗೆ ಆಗೋದಿಲ್ಲ.
ಇದೀಗ ದಂಡು ಶಿಲಾಲ್ ಅಂದರೆ ಏನು ಅನ್ನುವಂಥದ್ದು ನಾವು ನೀವೆಲ್ಲ ಕೇಳ್ತಾ ಇದ್ದಾರೆ. ಅದೇ ಅಲ್ಲಿ ಬರ್ತಾ ಇರುವಂತಹ ದೀಪವನ್ನು ಹೊತ್ತಿರುವ ಅದು ದಂಡು ಶಿಲಾಲ್ ಅಂತ ಕರೀತಾರೆ. ಹತ್ತಿ ಬಟ್ಟೆಯಿಂದ ಮಾಡಲಾಗಿರುವಂಥ ದೀಪ ಅದು. ಸುಮಾರು 250ರಿಂದ 300ರಷ್ಟು ಆ ಒಂದು ರೌಂಡ್ ಆಕಾರದ ಹತ್ತಿ ಬಟ್ಟೆಯ ದೀಪ ಬೇಕಾಗ್ತದೆ. ಆದರೆ ಈಗ ಇದನ್ನು ಚೇಂಜ್ ಮಾಡ್ತಾರೆ, ಅಲ್ಲಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ. ಸುಮಾರು ಹಾಗೆ ಆ ಒಂದು ಎಣ್ಣೆಯಲ್ಲಿ ನೆನೆ ಹಾಕಲಾದಂತಹ ಸುಮಾರು 250ರಿಂದ 300ರಷ್ಟು ಆ ಒಂದು ದಂಶಿಲಲ್ಲಿ ಬೇಕಾಗ್ತದೆ. ಅದಕ್ಕೆ ಇದೆಲ್ಲವೂ ಕೂಡ ಪೇಟೆ ಸವಾರಿಯ ವೈಭವವನ್ನು ಹೆಚ್ಚಿಸುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಂತಹ ಸಂಶಯ ಇಲ್ಲ. ಇದೀಗ ಚೆಲುವಮ್ಮನ ಕಟ್ಟೆಗೆ ಇನ್ನೂ ಕೂಡ 150ರಿಂದ 200 ಮೀಟರ್ ದೂರ ಇದೆ. ಅಲ್ಲಿ ಭಕ್ತ ಸಾಗರ ನಡೆದಿರುವಂಥದ್ದು ನೋಡ್ತಾ ಇದ್ದೀರಿ ನೋಡಿ, ಹೇಗೆ ಅಲ್ಲಿ ಭಕ್ತರು ನಡೆದಿದ್ದಾರೆ ಅನ್ನುವಂಥದ್ದು. ಇದು ಇಲ್ಲಿಯ ವಿಶೇಷತೆ. ನಾವು ನಿಮಗೊಂದು ಹೇಳ್ತಾ ಇದ್ವಿ, ಅಂದರೆ ದೇವರ ಹಿಂದೆ ಸಾವಿರಾರು ಭಕ್ತರಿದ್ದಾರೆ ಅನ್ನುವಂಥದ್ದು ಇಲ್ಲಿಯ ಚಿತ್ರಣ. ಆದರೆ ಆಯಾಯ ಏರಿಯಾದಲ್ಲಿ 1000ಕ್ಕಿಂತ ಜಾಸ್ತಿ ಭಕ್ತರಲ್ಲಿ ಸೇರಿರ್ತಾರೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಅಂತ. ಅಲ್ಲಿ ನೋಡಿ, ಅಲ್ಲಿ ದೇವರು ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಚೆಲುವಮ್ಮನ ಕಟ್ಟೆಗೆ ಬರಬೇಕಾಗ್ತದೆ. ಮತ್ತು ಇಲ್ಲಿ ಒಬ್ಬರು ಅರ್ಚಕ ವೃಂದದವರು ನಮ್ಮ ಹತ್ರ ಹೇಳ್ತಾಯಿದ್ರು, ಮಾತಾಡ್ತಿದ್ರು. ಅವರು ಹೇಳಿದರು, ಅದು ನೇರವಾಗಿ ಹೋಗೋದಾದರೆ ದಾರಿ ಹತ್ತಿರ, ಆದರೆ ಅಲ್ಲಿ ಎಲ್ಲ ಹಣ್ಣುಗಾಯಿ ಅವುಗಳನ್ನೆಲ್ಲ ವಿಲೇವಾರಿ ಮಾಡಿ ಅವುಗಳನ್ನು ದೇವರಿಗೆ ಅರ್ಪಿಸಿ ಹೋಗುವಂಥದ್ದು. ಯಾಕಂತಂದರೆ ಆ ಒಂದು ಏರಿಯಾದಲ್ಲಿ ಬಹಳಷ್ಟು ಹಣ್ಣುಗಾಯಿ ಮತ್ತು ಸೇವೆಗಳಿರ್ತವೆ. ಅವೆಲ್ಲ ಸೇವೆಗಳನ್ನು ಸ್ವೀಕರಿಸಿ ದೇವರ ಮುಂದಕ್ಕೆ ಹೋಗಬೇಕು. ಅದೆಲ್ಲವನ್ನು ದೇವರು ಸ್ವೀಕರಿಸಿ ಮುಂದಕ್ಕೆ ಹೋಗುವಾಗ ಬಹಳ ತಡವಾಗತ್ತೆ ಅನ್ನುವಂಥದ್ದು. ಜೊತೆಗೆ ಅಲ್ಲಲ್ಲಿ ಒಂದಷ್ಟು ಪಾನೀಯದ ವ್ಯವಸ್ಥೆ, ಊಟದ ವ್ಯವಸ್ಥೆ, ತಂಪು ಪಾನೀಯದ ವ್ಯವಸ್ಥೆ, ಮಜ್ಜಿಗೆಯ ವ್ಯವಸ್ಥೆ ಎಲ್ಲವೂ ಕೂಡ ಅಲ್ಲಿ ಮಾಡಿದ್ದಾರೆ. ಬೇರೆ ಬೇರೆ ಸಂಘಟನೆಗಳವರು ಅಲ್ಲಿ ಮಾಡ್ತಾ ಇದ್ದಾರೆ. ಅವುಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಚೆಲುವಮ್ಮನ ಕಟ್ಟೆಯ ಭಾಗದಲ್ಲೂ ಕೂಡ ಬಹಳಷ್ಟು ಜನ ನೆರೆದಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಅಲ್ಲಿ ಕಾಯ್ತಾ ಇದ್ದಾರೆ, ಬಹಳಷ್ಟು ಜನ ಅಲ್ಲಿ ಕಾಯ್ತಾ ಇದ್ದಾರೆ. ಆ ಚೆಲುವಮ್ಮನ ಕಟ್ಟೆಯನ್ನು ಶೃಂಗರಿಸಿ ಅಲ್ಲಿ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ತಾವು ಗಮನಿಸಿದೆ. ಅಂದರೆ ಚೆಲುವಮ್ಮನ ಕಟ್ಟೆಗೆ ನಮ್ಮ ಮತ್ತೊಂದು ಕ್ಯಾಮ್ರಾ ತಲುಪಿದೆ. ಅಲ್ಲಿಯ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಿದೆ. ಅಲ್ಲಿ ದೇವರಿಗೋಸ್ಕರ ಕಾಯ್ತಾ ಇರುವಂಥ ಭಕ್ತವೃಂದ. ಮತ್ತೊಂದು ಕಡೆ ದೇವರ ಆಗಮನದ ಒಂದು ಹಾದಿಯಲ್ಲಿ ಯಾವ ರೀತಿಯಾಗಿ ಭಕ್ತ ಸಾಗರ ಸೇರಿದೆ, ಅಲ್ಲಿ ಯಾವ ರೀತಿಯಾಗಿ ಸೇವೆ ನಡೀತಾ ಇದೆ, ಹೇಗೆ ಭಕ್ತರು ಅಲ್ಲಿ ನೆರೆದಿದ್ದಾರೆ, ಅವರು ಹೇಗೆ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಭಕ್ತಿಯ ಒಂದು ಕಾಣಿಕೆಯಾಗಿ ದೇವರಿಗೆ ಅವರು ಕೊಡುವಂತಹ ಆ ಒಂದು ಸೇವೆಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಿ. ಶಶಿಕಲಾ ಅವರು ಕೇಳಿದರೆ ಪಡೀಲಿಗೆ ಮುಟ್ಟುವಾಗ ಎಷ್ಟು ಹೊತ್ತು ಆಗ್ತದೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ, 100% ಗೊತ್ತಿಲ್ಲ ನಮಗೆ. ಅಂದರೆ ಅದು ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರವನ್ನು ನೋಡಿದಾಗ ಎಷ್ಟು ಹೊತ್ತಿಗೆ ಬರಬಹುದು ಅಂತ ಕೇಳುವಂತಹ ಪ್ರಶ್ನೆಗೆ ಉತ್ತರ ಇಲ್ಲ. ಯಾಕೆಂತಂದರೆ ಅವೆಲ್ಲವೂ ಕೂಡ ಅಲ್ಲಿ ಒಂದಷ್ಟು ಟೈಮಿಂಗ್ಸ್ನಲ್ಲಿ ಬದಲಾವಣೆಯನ್ನು ಮಾಡಿಸುತ್ತೆ ಅನ್ನುವಂಥದ್ದು. ಕುಮುದ ಅವರು ಸುರತ್ಕಲ್ಲಿಂದ ನೋಡ್ತಾ ಇದ್ದಾರೆ. ಜ್ಯೋತಿಷಿ ಬಾಲಚಂದ್ರ ಶರ್ಮಾ ಬನ್ನೂರು ಎಲ್ಲರೂ ದೇವರ ಸೇವೆ ಮಾಡ್ತಾ ಇದ್ದಾರೆ. ದೇವರ ಜೊತೆಗೆ ಹೋಗಿ ಎಲ್ಲರಿಗೂ ದೇವರ ಸೇವೆಯನ್ನು ನೋಡುವ ಭಾಗ್ಯವನ್ನು ನಮ್ಮ ಪುತ್ತೂರಿನ ಪ್ರೀತಿಯ ಸುದ್ದಿ ಮಾಧ್ಯಮಕ್ಕೆ ನೀಡಿದ ಸುದ್ದಿ ಮಾಧ್ಯಮಕ್ಕೆ ಧನ್ಯವಾದ ಅಂತಾಗಿದ್ದಾರೆ. ಧನ್ಯವಾದ ಸರ್ ನಿಮಗೂ ಕೂಡ. ಧನ್ಯವಾದ ಗೌತಮ್ ಕಲ್ಲೇಗ. ದೀಕ್ಷಿತ್ ಗೌಡ ಐ ಆಮ್ ವಾಚಿಂಗ್ ಫ್ರಮ್ ಬೆಂಗಳೂರು ಅಂತೆ.
ಅಬುದಾಬಿಯಿಂದ ಜಯರಾಮ್ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮಿತ್ರಂಪಾಡಿ ಜಯರಾಮ್ ರೈ ಅವರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಬುದಾಬಿಯಿಂದ. ಕಾಮೆಂಟನ್ನು ಕೂಡ ಹಾಕಿದ್ದಾರೆ. ಧನ್ಯವಾದ ಸರ್, ನೀವು ಅಲ್ಲಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಬಹಳಷ್ಟು ಹೊತ್ತಿನಿಂದ ಇದೀಗ ಮಯ್ಯರ ಮನೆಯ ಕಟ್ಟೆಯಿಂದ ಚೆಲುವಮ್ಮನ ಕಟ್ಟೆಗೆ ಬೆಳೆಸುವಂತಹ ಪಯಣ, ಅದು ಬಹಳಷ್ಟು ನೋಡಿ, ಆ ಜನಸಾಗರ ಹೇಗಿದೆ, ಭಕ್ತಸಾಗರ ಹೇಗಿದೆ, ಅವರೆಲ್ಲರ ಒಂದು ಹಣ್ಣುಗಾಯನ್ನು ಸ್ವೀಕರಿಸಿ ಅವರಿಗೆ ದರ್ಶನವನ್ನು ನೀಡಿ ದೇವರಿಗೆ ಕೈ ಮುಗಿತಾ ಇರುವಂಥ ರೀತಿಯನ್ನು ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಲ್ಲಿ ದೇವರಿಗೆ ಕೈ ಮುಗಿತಾ ಇದ್ದಾರೆ ಅನ್ನುವಂಥದ್ದು. ತದ ಬಳಿಕ ಚೆಲುವಮ್ಮನ ಕಟ್ಟೆ ಹತ್ತ ತೆರಳುವಂಥದ್ದು. ಇದೇ ಒಂದು ವಿಶೇಷತೆ. ಏಕೆಂತಂದರೆ ಇಷ್ಟೊಂದು ಜನ, ಗಂಟೆ 11:46 ಈ ಸಮಯದಲ್ಲಿ ಇಷ್ಟೊಂದು ಜನ ಸೇರಿ ತನ್ನ ಒಡೆಯ ಮಹತೋಬರ ಮಹಲಿಂಗೇಶ್ವರ ದೇವರು ಬರುವಂತಹ ಕ್ಷಣವನ್ನು ನೋಡುವುದಕ್ಕೆ, ಆ ದೇವರಿಗೊಂದು ಕೈ ಮುಗಿಯುವುದಕ್ಕೆ, ಆ ದೇವರಿಗೊಂದು ಹಣ್ಣುಕಾಯಿಯನ್ನು ಕೊಡುವುದಕ್ಕೆ, ದೇವರಿಗೊಂದು ದೀಪ ಹಚ್ಚಿ ಸಮರ್ಪಿಸುವುದಕ್ಕೆ, ದೇವರಿಗೆ ತಂದಿದ್ದ ಅಥವಾ ತಾವೇ ಹೆಣೆದಂತಹ ಒಂದು ಮಲ್ಲಿಗೆಯನ್ನು, ಇನ್ನಿತರ ಪುಷ್ಪವನ್ನು ಅರ್ಚನೆ ಮಾಡುವುದಕ್ಕೆ, ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಕಂಡುಬರುವಂತಹ ದೃಶ್ಯಾವಳಿ. ಅದರ ಜೊತೆಗೆ ಅಲ್ಲಿ ಈಗ ಆ ದೇವರಿಗೆ ಹಾಕಿದಂತಹ ಹೂವನ್ನು ಭಕ್ತರಿಗೆ ವಾಪಸ್ ಕೊಡುವಂತಹ ಸಂಪ್ರದಾಯವೂ ಕೂಡ ಇದೆ ಅನಿಸುತ್ತೆ. ದೇವರ ಆಗಮನವಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವರು ಚೆಲುವಮ್ಮನ ಕಟ್ಟೆಗೆ ಆಗಮಿಸ್ತಾ ಇದ್ದಾರೆ. ಬಹು ದೊಡ್ಡ ಭಕ್ತ ಸಾಗರದ ಸೇವೆಯನ್ನು ಸ್ವೀಕರಿಸಿ ದೇವರು ಮುಂದೆ ಬರ್ತಾ ಇರುವಂತಹದ್ದು. ಯಾರೊಬ್ಬರು ಕೇಳಿದರು 12 ಗಂಟೆಯ ಸುಮಾರಿಗೆ ಚೆಲುವಮ್ಮನ ಕಟ್ಟೆಗೆ ಬರ್ತಾರಾ ಅಂತ. ಚೆಲುವಮ್ಮನ ಕಟ್ಟೆಗೆ 12 ಗಂಟೆಯ ಸುಮಾರಿಗೆ ಬಂದೇ ಬರ್ತಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತದೆ. ಅಲ್ಲಿ ಸಮೀಪದಲ್ಲಿದ್ದಾರೆ. ಚೆಲುವಮ್ಮನ ಕಟ್ಟೆ, ಈ ಕಟ್ಟೆಯ ವಿಶೇಷತೆ, ಪಡ್ಡಾಯೂರು ಜೈನ ಮನೆತನಕ್ಕೆ ಸೇರಿದ ಚೆಲುವಮ್ಮ ರವರಿಂದ ನಿರ್ಮಾಣಗೊಂಡಂಥ ಕಟ್ಟೆ ಇದು ಅನ್ನುವಂಥದ್ದು. ಈ ಕಟ್ಟೆಗೆ 100 ವರ್ಷಗಳಿಗೂ ಅಧಿಕ ಕಾಲಗಳ ಇತಿಹಾಸ ಇದೆ ಅನ್ನುವಂತಹದ್ದು. 2003ರಲ್ಲಿ ಈ ಕಟ್ಟೆಯನ್ನು ಸಂಪೂರ್ಣವಾಗಿ ನವೀಕರಿಸಲಾಗಿದೆ. ವಾಸ್ತು ಪ್ರಕಾರ ಈ ಕಟ್ಟೆ ನಿರ್ಮಾಣಗೊಂಡಿದ್ದು ಅಷ್ಟಪಟ್ಟಿಯಲ್ಲಿ ಇದೆ. ಜೊತೆಗೆ ಕಟ್ಟೆಯಲ್ಲೊಂದು ಅಶ್ವತ್ಥ ಮರ ಕೂಡ ಇದೆ. ಕಟ್ಟೆ ಪೂಜೆಗೊಂದು ಸಮಿತಿ ಇದೆ. ಆ ಸಮಿತಿಯವರು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದು ಇಲ್ಲಿನ ವಿಶೇಷತೆ. ಸಮಿತಿಯವರು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಕಟ್ಟೆ ಪೂಜೆ ಅನ್ನುವಂತಹದ್ದು ಪ್ರತಿಯೊಂದು ಕಟ್ಟೆಯೂ ಕೂಡ, ಅಂದರೆ ದೇವರು ಬರುವಂತಹ ದಿನ ಆ ಕಟ್ಟೆ ಕಂಗೊಳಿಸುವಂತಹ ರೀತಿ, ಮತ್ತು ಅಲ್ಲೆಲ್ಲ ಕೂಡ ನಾವು ಗಮನಿಸಿದ್ರೆ ಇಷ್ಟು ಕಟ್ಟೆಗಳಿಗೂ ಕೂಡ ಅದೊಂದು ಗುರುತಾಗಿದೆ. ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಚೆಲುವಮ್ಮನ ಕಟ್ಟೆ ಹತ್ರ ಅನ್ನುವಂತಹದ್ದೇ ಗುರುತು. ಆ ರೀತಿಯಾದಂತಹ ಒಂದು ದೇವರನ್ನು ಕುಳ್ಳಿರಿಸಿ ಅಲ್ಲಿ ಆರಾಧಿಸುವಂಥದ್ದು. ಸಮಯ ಗಂಟೆ 11:49. ಇದೀಗ ದೇವರು ಚೆಲುವಮ್ಮನ ಕಟ್ಟೆಯನ್ನು ಪ್ರವೇಶಿಸಿದ್ದಾರೆ. ಚೆಲುವಮ್ಮನ ಕಟ್ಟೆಯಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಚೆಲುವಮ್ಮನ ಕಟ್ಟೆಯತ್ತ ಶ್ರೀದೇವರ ಆಗಮನವಾಗಿದೆ. ಚೆಲುವಮ್ಮನ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ನಡೆಯುವಂತಹ ವೈದಿಕ ಕಾರ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಸುಮಾರು ಶತಮಾನದ ಇತಿಹಾಸವನ್ನು ಹೊಂದಿರತಕ್ಕಂತಹ ಚೆಲುವಮ್ಮನ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಚೆಲುವಮ್ಮನ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗುವಂತಹ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಇದೀಗ ದೇವರು ಚೆಲುವಮ್ಮನ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಇದಾದ ಬಳಿಕ ಕೃಷ್ಣ ಪ್ರಸಾದ್ ಬಣ್ಣೂರು ಕಟ್ಟೆ, ಸುಧೀರ್ ಶೆಟ್ಟಿ ವಿಘ್ನೇಶ್ವರ ನಿಲಯ RTO ಹಿಂಭಾಗ, ಸುದೇಶ್ ಪೂಂಜಾ ಬಣ್ಣೂರು ಗುತ್ತುಮನೆ ಬಣ್ಣೂರು,
ಶಿವಪಾರ್ವತಿ ಭಜನಾ ಮಂದಿರದ ಹತ್ರ, ದೇವಣ್ಣಕಿಣಿ ಬಣ್ಣೂರು ಇವೆಲ್ಲ ಮುಂದೆ ಬರಲಿಕ್ಕಿದೆ. ಅದನ್ನು ತಿಳಿಸ್ತೇವೆ. ಇದೀಗ ಅಲ್ಲಿಯ ವೈದಿಕ ಕಾರ್ಯಗಳು ನಡೀತಿದೆ, ಅವುಗಳನ್ನು ನೋಡಿ. ಕರ್ಪೂರದ್ದು ಅಡಿಕೆ
ಇದೀಗ ಚೆಲುವಮ್ಮನ ಕಟ್ಟೆಯಿಂದ ಚೆಲುವಮ್ಮನ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಸ್ವೀಕರಿಸಿ ಮುಂದಿನ ಕಟ್ಟೆಯತ್ತ ಪಯಣ ಬೆಳೆಸುವ ಸಮಯ. ಬಹಳಷ್ಟು ಜನ ಈ ಒಂದು ನೇರ ಪ್ರಸಾರವನ್ನು ನೋಡ್ತಾ ಇರುವವರು ದೀಕ್ಷಿತ್ ಗೌಡ ಬೆಂಗಳೂರಿನಿಂದ, ಮಿತ್ರಂಪಾಡಿ ಜಯರಾಮ್ ರೈ ಅವರು ಕೂಡ ಕಾಮೆಂಟನ್ನು ಹಾಕಿದ್ದಾರೆ. ಇದು ಹರ್ಷಿತ್ ಕುಮಾರ್ ಮಹಾರಾಷ್ಟ್ರದ ಪುಣೆಯಿಂದ ನೋಡ್ತಾ ಇದ್ದಾರೆ. ಚಂದ್ರಕಲಾಚಾರ್ಯ ಮುಂಬೈಯಿಂದ ನೋಡ್ತಾ ಇದ್ದಾರೆ. ಬಾಲಕೃಷ್ಣ ಅಡಿಗ ಧನ್ಯವಾದ ಹೇಳಿದ್ದಾರೆ. ಶ್ರೇಯಾ ಅವರು ಬ್ರಹ್ಮವಾಹಕರ ಹೆಸರೇನು ಅಂತ ಕೇಳಿದ್ದಾರೆ. ಗಿರೀಶ್ ಮಯ್ಯ. ಇವತ್ತಿನ ಬ್ರಹ್ಮವಾಹಕರು ಗಿರೀಶ್ ಮಯ್ಯಾರವರು. ಚಂದ್ರಶೇಖರ್ ಅವರು ಬೆಳಂದೂರಿನಿಂದ ನೋಡ್ತಾ ಇದ್ದಾರೆ. ಶಂಕರ ಭಟ್ ಕುಂಜೂರು ಪಂದ್ಯದಿಂದ ನೋಡ್ತಾ ಇದ್ದಾನೆ. ಒಬ್ಬರು ಮಾಣಿಯಿಂದ ನೋಡ್ತಾ ಇದ್ದಾರೆ, ಶಶಿಕಲಾ ಅವರು. ಸರಸ್ವತಿ ಶೆಟ್ಟಿ ಧನ್ಯವಾದ ಸುದ್ದಿ ಅಂತ ಹೇಳಿದರೆ ಧನ್ಯವಾದ ನಿಮಗೂ. ಹರೀಶ್ ಪಿ ಪುತ್ತೂರು ಬೆಂಗಳೂರಿನಿಂದ, ಹರೀಶ್ ಪುತ್ತೂರು PCN ನೆಟ್ವರ್ಕ್. ವಸಂತಿ ಪೈ ವಾಚಿಂಗ್ ಫ್ರಮ್ ಮ್ಯಾಂಗ್ಳೂರು. ವಾಣಿಶ್ರೀ ಹೊಳ್ಳ ಮೂಡಬಿದ್ರಿ. ವಿಘ್ನೇಶ್ ಭಟ್ ಅವರು ಇವತ್ತಿನ ಬ್ರಹ್ಮವಾಹಕರು ಯಾರು ಅಂತ ಹೇಳಿದರೆ ಗಿರೀಶ್ ಮಯ್ಯ ಅವರು. ಚಂದಪ್ಪ ವಾಚಿಂಗ್ ಫ್ರಮ್ ಇರ್ದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಸುಜಾತಾ ಪಾಟೀಲ್ ವಾಚಿಂಗ್ ಫ್ರಮ್ ಮಿಡ್ಲ್ ಈಸ್ಟ್. ಥ್ಯಾಂಕ್ ಯು. ಸುಜಾತಾ ಮಯ್ಯ ಅವರು ಧನ್ಯವಾದ ಹಾಕಿದ್ದಾರೆ. ವಾರಿಜ ಅವರು ಓಂ ನಮಃ ಶಿವಾಯ ಹಾಕಿದ್ದಾರೆ. ಶಂಕರ್ ಭಟ್ ಅವರು ಮಾಲಿಂಗೇಶ್ವರ ನಾಮ ಹಾಕಿದ್ದಾರೆ. ಜಯರಾಮ್ ರೈ ಅವರು ಅಬುದಾಬಿಯಲ್ಲಿದ್ದರೂ ದೇವರ ದರ್ಶನ ಆಗ್ತಾ ಇದೆ ಅಂತ. ಕಿರಣ್ ಶೆಣೈ ವಾಚಿಂಗ್ ಫ್ರಮ್ ಮೈಸೂರು ಅಂತ ಹಾಕಿದ್ದಾರೆ. ಸತೀಶ್ ಅವರು ಓಂ ನಮಃ ಶಿವಾಯ ಹಾಕಿದ್ದಾರೆ. ಉಮೇಶ್ ಪುತ್ತೂರ ಒಡೆಯ ನಮೋ ನಮಃ ಅಂತ ಹಾಕಿದ್ದಾರೆ. ಜಯಂತ ಶಾಸ್ತ್ರಿಯವರು ಕೂಡ ಎಲ್ಲರಿಗೂ ಒಳಿತನ್ನು ನೆಮ್ಮದಿಯನ್ನು ಕರುಣಿಸುವಲ್ಲಾಗಲಿ ಅಂತೇಳಿ, ಕರುಣಿಸುವವರು ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹಾಕಿದ್ದಾರೆ. ದಿವ್ಯಾ ಕುಮಾರಿ ಬೆಳ್ತಂಗಡಿಯಿಂದ ನೋಡ್ತಾ ಇದ್ದಾರೆ. ಸೌಮ್ಯ ಆಚಾರ್ಯ ನಮ್ಮ ಬಣ್ಣೂರು. ಥ್ಯಾಂಕ್ ಯು ನ್ಯೂಸ್, ಸುದ್ದಿ ನ್ಯೂಸ್. ಕೃತೇಶ್ ದಾಮೋದರ್ ಬಹರನ್ನಿಂದ ವೀಕ್ಷಣೆ ಮಾಡ್ತಾ ಇದ್ದೇನೆ ಅಂತ ಹಾಕಿದ್ದಾರೆ. ಗಗನ್ ನಾಯಕ್ ವಾಚಿಂಗ್ ಫ್ರಮ್ ಜರ್ಮನಿ ಅಂತ ಹಾಕಿದ್ದಾರೆ. ಶ್ರೇಯಾ ವಾಚಿಂಗ್ ಫ್ರಮ್ ಬೇಲೂರು ಹಾಕಿದ್ದಾರೆ. ಎಲ್ಲರಿಗೂ ಧನ್ಯವಾದ. ದೂರದಿಂದ ತಾವೆಲ್ಲ ನೋಡ್ತಾ ಇದ್ದೀರಿ. ಇದೀಗ ಚೆಲುವಮ್ಮನ ಕಟ್ಟೆಯಿಂದ ದೇವರು ಹೊರಟು ಮುಂದಿನ ಕಟ್ಟೆಗೆ ಹೊರಟಿದ್ದಾರೆ. ಇದೀಗ ಮುಂದಿನ ಕಟ್ಟೆ ಕರ್ಮಲ. ಚೆಲುವಮ್ಮನ ಕಟ್ಟೆ ಆದ ನಂತರ ಶ್ರೀ ಕೃಷ್ಣ ಪ್ರಸಾದ್ ಬನ್ನೂರು ಕಟ್ಟೆ. ಇದಕ್ಕೆ ಕರ್ಮಲ ಬೈರಿಕಟ್ಟೆ ಅಂತಲೂ ಹೆಸರಿದೆ. 1993ರಲ್ಲಿ ಕರ್ಮಲ ಬೈರಿಕಟ್ಟೆ ಕೃಷ್ಣ ಪ್ರಸಾದ್ರವರು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ ಅನ್ನುವಂತಹದ್ದು. ಈಗ ಹರಿಪ್ರಸಾದ್ ಅವರು ಈ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಕರ್ಮಲ ಬೈರಿಕಟ್ಟೆ, ಆ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸಿರುವಂತಹದ್ದು. ಸಹಸ್ರ ಸಂಖ್ಯೆಯಲ್ಲಿ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದೀರಿ. ದೇವರು
ಆ ಒಂದು ದೇವರ ಪಯಣವನ್ನು ನೋಡ್ತಾ ಇದ್ದೀರಿ. ದೇವರು ಮನೆ ಬಾಗಿಲಿಗೆ ಬರುವಂಥ ಒಂದು ವಿಶಿಷ್ಟ ಪರಂಪರೆ ಇದು ಅಂತ ಹೇಳ್ಬೋದು. ಗರ್ಭಗುಡಿಯಿಂದ ಹೊರಬರುವಂತಹ ಉತ್ಸವ ಮೂರ್ತಿ ಶಿವನಿಗೆ ಊರು ಸುತ್ತುವಂತಹ ಉಮೇದಿರ್ತದಂತೆ. ಅಷ್ಟ ದಿಕ್ಕುಗಳಿಗೂ ಸವಾರಿ ಮಾಡುವ ದೇವರು ಕಟ್ಟೆ ಪೂಜೆಯ ನೆಪದಲ್ಲಿ ಮನೆಯಂಗಳವನ್ನು ಪ್ರವೇಶಿಸುವಾಗ ಮನೆ ಪಾವನವಾಗ್ತದೆ ಅನ್ನುವಂತಹ ನಂಬಿಕೆ ಇದೆ. ಮನ ಪವಿತ್ರವಾಗ್ತದೆ ಅಂತ. ಮನೆ ಪಾವನವಾದರೆ ಮನ ಪವಿತ್ರವಾಗ್ತದೆ ಅನ್ನುವಂತಹದ್ದು. ಜಾತ್ರೆಯ ಮೊದಲ ದಿನದಿಂದ ಹಿಡಿದು ಕೊನೆಯ ದಿನದ ವೀರಮಂಗಳದ ಆವೃತ ಸ್ನಾನದ ತನಕವೂ ಕೂಡ ಸವಾರಿಯಲ್ಲಿ ದೇವರು ಊರ ಜನರಿಗೆ ತೀರಾ ಹತ್ತಿರ ಬಂದು ನಿಜವಾದ ಅರ್ಥದಲ್ಲಿ ಬಂಧುವೇ ಆಗ್ತಾನೆ ಅನ್ನುವಂಥದ್ದು. ಯಾಕಂತಂದರೆ ಅವರವರ ಏರಿಯಾಗಳಿಗೆ ನಾವು ಮೊನ್ನೆಯಿಂದ ಗಮನಿಸಿ ಎಲ್ಲ ಏರಿಯಾದಲ್ಲೂ ಕೂಡ ಆಯಾಯ ಊರಿನ ಭಕ್ತ ವೃಂದ ಸೇರಿದಂತಹ ರೀತಿಗೆ ಅದು ಸಾಕ್ಷಿ. ಖಂಡಿತವಾಗಿಯೂ ಬಂಧುವೇ ಆಗ್ತಾನೆ ಅನ್ನುವಂಥದ್ದು. ದೇವರು ಈ ರೀತಿ ಪ್ರತಿ ವರ್ಷ ಭೇಟಿ ನೀಡುವ ಮನೆಗಳಲ್ಲಿ ದೇವರ ಕಟ್ಟೆ ಇರ್ತದೆ, ಮನೆಗಳಲ್ಲಿಯೂ ಕಟ್ಟೆ ಇರ್ತದೆ ಅಂತ. ಅದು ಮಹಾಲಿಂಗೇಶ್ವರನ ಕಟ್ಟೆ. ಹೀಗಾಗಿ ಅದು ವರ್ಷವಿಡೀ ಶ್ರದ್ಧೆಯ ಕಟ್ಟೆಯಾಗಿ ಉಳಿತದೆ ಅನ್ನುವಂಥ. ಇಷ್ಟು ಕಟ್ಟೆಗಳು ಕೂಡ ಬಹಳ ಶ್ರದ್ಧೆಯ ಕಟ್ಟೆಯಾಗಿ ಉಳಿಯುತ್ತದೆ ಅಂತ. ಇನ್ನು ನಾಡಿದ್ದು ಅವಭೃತ ಸ್ನಾನಕ್ಕೆ ವೀರಮಂಗಳಕ್ಕೆ ಹೋಗುವಾಗ ಮುಸ್ಸಂಜೆ ಅಂದರೆ ಒಂದು ಸಾಧಾರಣ 4 ಗಂಟೆಯ ಸುಮಾರಿಗೆ ದೇವಾಲಯದಿಂದ ಹೊರಟಂತಹ ದೇವರು ರಾತ್ರಿ ಪೂರ್ತಿ ಕಟ್ಟೆಗಳ ಸೇವೆಯನ್ನು ಪಡೀತಾರೆ ಅನ್ನುವಂಥದ್ದು. 4 ಗಂಟೆಗೆ ಹೊರಡುವಂಥ ದೇವರು ರಾತ್ರಿ ಪೂರ್ತಿ ಕಟ್ಟೆಗಳಿಗೆ ಹೋಗಿ ಅಲ್ಲಿಗೆ ಮುಟ್ಟುವಾಗ ಸೂರ್ಯೋದಯ ಆಗಿರ್ತದೆ. ಅಲ್ಲಿ ದೇವರ ಪ್ರಭಾವಳಿಯನ್ನು ಕಳಚಿ ಅವಭೃತ ಸ್ನಾನ ನಡೆದು ಕೇವಲ ಉತ್ಸವ ಮೂರ್ತಿಯನ್ನು ಹೊತ್ತುಕೊಂಡು ಎಲ್ಲಿಯೂ ನಿಲ್ಲದೆ ಓಡಿಕೊಂಡು ಬರುವ ಸಂಪ್ರದಾಯ ಇಡೀ ಜಾತ್ರೆಯ ವೈಶಿಷ್ಟ್ಯತೆಯನ್ನು ತೋರಿಸ್ತದೆ ಅನ್ನುವಂತಹದ್ದು. ಇದು ನಾಡಿದ್ದಿನ ವಿಶೇಷ. ಈಗ ಅಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ತಂಪು ಪಾನೀಯಗಳನ್ನು ವಿತರಿಸುವಂಥದ್ದು, ಒಬ್ಬೊಬ್ಬರದ್ದು ಒಂದೊಂದು ಸೇವೆ, ಎಲ್ಲ ಸೇವೆಗಳನ್ನು ಗಮನಿಸ್ತಾ ಇದ್ದೇವೆ. ಇದೀಗ ಮುಂದಿನ ಕಟ್ಟೆ 1993ರಲ್ಲಿ ಕರ್ಮಲ ಬೈರಿಕಟ್ಟೆಯ ಕೃಷ್ಣಪ್ರಸಾದ್ರವರು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ. ಪ್ರಸ್ತುತ ಹರಿಪ್ರಸಾದ್ ಇದರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಕರ್ಮಲ ಬೈರಿಕಟ್ಟೆ ಅನ್ನುವಂಥ ಹೆಸರು ಕೂಡ ಇದಕ್ಕೆ ಇದೆ ಅನ್ನುವಂಥದ್ದು. ನಾಳೆ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವದ ಭಂಡಾರ ಬರುವಂತಹದ್ದು. ಹತ್ತೂರ ಒಡೆಯ ಭಕ್ತರ ಪರಿಪಾಲಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಜಾತ್ರೋತ್ಸವದ ಇಂಪು ಕಂಪು ತಂಪಿನ ವಾತಾವರಣ ಪುತ್ತೂರು ಅಲ್ಲದೆ ಸುತ್ತೆಲ್ಲ ಹರಡ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ. ಪುತ್ತೂರು ಕ್ಷೇತ್ರದಿಂದ ಸುಮಾರು 4 ಕಿಲೋಮೀಟರ್ ದೂರದ ಬಲ್ನಾಡುನಲ್ಲಿ ಶ್ರೀ ದಂಡನಾಯಕ ಉಳ್ಳಾಲ್ತಿ, ಶ್ರೀ ಮಲರಾಯ, ಶ್ರೀ ಕಾಳರಾಹು ಸಾನ್ನಿಧ್ಯವಿದೆ. ಶ್ರೀ ಸುಬ್ರಹ್ಮಣ್ಯ ದೇವರ ಅಭಯದ ಪ್ರಕಾರ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಗಳು ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಿಗೆ ಬಂದು ಶ್ರೀದೇವರ ಅಪ್ಪನೆಯಂತೆ ಬಲ್ನಾಡಿನಲ್ಲಿ ನೆಲೆ ನಿಂತದ್ದಾಗಿದೆ ಅನ್ನುವಂಥದ್ದು. ಇದೀಗ ಕಟ್ಟೆಯತ್ತ ದೇವರು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಕಟ್ಟೆ ಬೈರಿ ಕಟ್ಟೆ ಅಂತ ಕರೆಯಲ್ಪಡುವಂತಹ ರಂಗೋಲಿ, ಅಲ್ಲಿ ಹಾಕಿರ್ತಕ್ಕಂಥ ರಂಗೋಲಿಯನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ರಂಗೋಲಿ ಹಾಕಿದ್ದಾರೆ, ಯಾವ ಆ ಒಂದು ಪ್ರತಿ ರಂಗೋಲಿಯನ್ನು ಹಾಕಿದ್ದು ಮಾತ್ರ ಅಲ್ಲೆಲ್ಲರೂ ಕೂಡ ಭಕ್ತಿಯಿಂದ ದೇವರನ್ನು ಕಾಯ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ದೇವರ ಪಯಣ ಒಂದು ಕಡೆ, ಭಕ್ತಿಯಿಂದ ದೇವರು ಕಾಯುವುದೊಂದು ಕಡೆ, ದೇವರಿಗಾಗಿ ಕಾಯುವಂಥದ್ದೊಂದು ಕಡೆ, ಇವೆಲ್ಲವೂ ಕೂಡ ಬಹಳ ವಿಶೇಷ.
ನಾಳೆ ಉಳ್ಳಾಲ್ತಿಯ ಅಂಕದ ಕಟ್ಟೆಯಲ್ಲಿ ಮಲ್ಲಿಗೆಯ ರಾಶಿ. ನಾಳೆ ಇಡೀ ಒಂದು ಪುತ್ತೂರಿನಲ್ಲಿ ಮಲ್ಲಿಗೆಯ ಘಮ ಇರುತ್ತೆ. ಯಾಕೆಂತಂದರೆ ಉಳ್ಳಾಲ್ತಿ ಅಮ್ಮನಿಗೆ ಮಲ್ಲಿಗೆಯ ಮೇಲೆ ಪ್ರೀತಿ ಎನ್ನುವಂತಹ ಕಾರಣಕ್ಕಾಗಿ ನಾಳೆ ಉಳ್ಳಾಲ್ತಿ ಕಿರುವಾಳು ಭೇಟಿಯ ದಿನ ಆಗಿರೋದರಿಂದ ಪುತ್ತೂರು ಪೇಟೆಯಲ್ಲಿ ಮಲ್ಲಿಗೆಯ ಭರದ ವ್ಯಾಪಾರ ನಡೆಯುತ್ತೆ. ಒಂದು ಇಡೀ ಪುತ್ತೂರೇ ಮಲ್ಲಿಗೆಯ ಘಮದಲ್ಲಿರ್ತದೆ ಅನ್ನುವಂತಹದ್ದು ನಾವೀಗ ಗಮನಿಸ್ತಾ ಇದ್ರಿ. ಪೇಟೆ ಸವಾರಿಗೆ ಹೊರಟ ಕ್ಷಣದಿಂದ ಈವರೆಗೂ ಕೂಡ ಜನರಿಲ್ಲದ ಸ್ಥಳವನ್ನು ನಾವು ನೋಡಲಿಲ್ಲ ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ಭಕ್ತ ಸಾಗರ ನಿಂತು ಆ ಒಂದು ದೇವರನ್ನು ಸ್ವಾಗತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಯ ಗಂಟೆ 12:05. ರಾತ್ರಿ 12:05. ಇಷ್ಟಾದರೂ ಕೂಡ ಭರದಿಂದ ಪೇಟೆ ಸವಾರಿ ಸಾಗ್ತಾ ಇದೆ. ಆ ಪೇಟೆ ಸವಾರಿಯ ಪೂರ್ಣ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲೂ ಕೂಡ ಜನರಿಲ್ಲದ ಪ್ರದೇಶವೇ ಇಲ್ಲ. ಅಷ್ಟರ ಮಟ್ಟಿಗೆ ಜನರು ಬಂದು ಇಲ್ಲಿ ಸೇರಿದ್ದಾರೆ ಅನ್ನುವಂಥದ್ದು. ಇದು ಇಲ್ಲಿನ ವಿಶೇಷತೆ, ಇದು ಇಲ್ಲಿನ ವೈಭವ, ಇದು ಪುತ್ತೂರಿನ ಜಾತ್ರೆ, ಇದು ಪುತ್ತೂರಿನ ಮಹಾಲಿಂಗೇಶ್ವರನ ಪೇಟೆ ಸವಾರಿ ಅನ್ನುವಂಥದ್ದು. ಇದೀಗ ಮುಂದಿನ ಕಟ್ಟೆಯತ್ತ ದೇವರು ಆಗಮಿಸುವಂಥ ಕ್ಷಣ. ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಕೃಷ್ಣ ಪ್ರಸಾದ್ ಬನ್ನೂರು ಕಟ್ಟೆ, ಈ ಕಟ್ಟೆಗೆ ದೇವರಿದೀಗ ಆಗಮಿಸ್ತಾ ಇದ್ದಾರೆ. ದೇವರು ಆ ಕಟ್ಟೆಯತ್ತ ಪ್ರವೇಶ ಮಾಡ್ತಾ ಇದ್ದಾರೆ. ಇದೀಗ ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಇನ್ನು ಮುಂದೆ ಆ ಕಟ್ಟೆಯಲ್ಲಿ ನಡೆಯುವಂತಹ ವೈದಿಕ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಬರೋಣ.
ಅದಕ್ಕೆ ಇಷ್ಟು ಕೃಷ್ಣ ಪ್ರಸಾದ್ ಅವರ ಕಟ್ಟೆಯಿಂದ ಮುಂದಿನ ಕಟ್ಟೆಗೆ ದೇವರು ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಸುಧೀರ್ ಶೆಟ್ಟಿ ವಿಘ್ನೇಶ್ವರ ನಿಲಯ RTO ಹಿಂಭಾಗ ಅನ್ನುವಂಥದ್ದು. ಸುಧೀರ್ ಶೆಟ್ಟಿ ವಿಘ್ನೇಶ್ವರ ನಿಲಯ RTO ಹಿಂಭಾಗ ಅನ್ನುವಂಥದ್ದು. ಪುತ್ತೂರಿನ ಕೊಂಬೆಟ್ಟಿನ ಗಿರಿಜಾಬಾಯಿ ಕಾಂಪೌಂಡ್ನ ಕಟ್ಟೆಯನ್ನು ಅವರ ಒಪ್ಪಿಗೆಯ ಮೇರೆಗೆ ಸುಧೀರ್ ಶೆಟ್ಟಿಯವರು 2012ರಿಂದ ನಿರ್ವಹಿಸ್ತಾ ಇದ್ರು ಅಂತ. ಈ ಕಟ್ಟೆಯಲ್ಲಿ ಪೂಜಾ ಕಾರ್ಯ ನಡೆಸಲು ಅನುಕೂಲವಾದ್ದರಿಂದ
ಆ ಕಟ್ಟೆಯನ್ನು ಜ್ಯೋತಿಷಿ ಮತ್ತು ತಂತ್ರಿಯವರ ಅನುಮತಿ ಪಡೆದು ಸ್ಥಳಾಂತರಿಸಿ ಬನ್ನೂರಿನಲ್ಲಿರುವ ತಮ್ಮ ಮನೆಯ ವಠಾರದಲ್ಲಿ 2013ರಲ್ಲಿ ಸುಧೀರ್ ಶೆಟ್ಟಿಯವರು ಕಟ್ಟೆಯನ್ನು ನಿರ್ಮಿಸಿದ್ರು ಅನ್ನುವಂಥದ್ದು ಆ ಕಟ್ಟೆಯ ವಿಶೇಷತೆ. ವಿಘ್ನೇಶ್ವರ ಸುಧೀರ್ ಶೆಟ್ಟಿ ಮನೆಯ ಕಟ್ಟೆ ಅನ್ನುವಂಥದ್ದು. ಅಲ್ಲಿಯ ಕಟ್ಟೆಗೆ ಈಗ ಪಯಣ ಬೆಳೆಸುವಂತಹ ಸಮಯ. ಅಲ್ಲಿ ತಾವು ನೋಡ್ತಾ ಇದ್ದೀರಿ ಕೃಷ್ಣಪ್ರಸಾದ್ ಅವರ ಕಟ್ಟೆಯ ಸಮೀಪದಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅನ್ನುವಂತಹದ್ದು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ದೇವರು ಪಯಣ ಬೆಳೆಸುವಂತಹ ವಾಪಸ್ಸು ಇನ್ನೊಂದು ಕಟ್ಟೆಗೆ ತೆರಳುವಂತಹ ಸಮಯ. ದೇವರು ಊರ ಜನರಿಗೆ ತೀರ ಹತ್ತಿರ ಬಂದು ನಿಜವಾದ ಅರ್ಥದಲ್ಲಿ ಬಂಧುವೇ ಆಗುತ್ತಾನೆ ಅನ್ನುವಂತಹ ಒಂದು ಪದ. ಇಲ್ಲಿ ದೇವರು ಬಂಧುವೇ ಹೌದು. ಮಹಾಮಹಿಮನಾದಂತಹ ಮಹಾಲಿಂಗೇಶ್ವರ ತನ್ನ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾನೆ ಅನ್ನುವಂತಹ ನಂಬಿಕೆ ಜನರಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಅದೆಷ್ಟೋ ಸಾರಿ ಅವರೆಲ್ಲರ ಇಷ್ಟಾರ್ಥಗಳು ಈಡೇರಿದೆ, ಕಷ್ಟ ಕಾರ್ಪಣ್ಯಗಳು ಮರೆಯಾಗಿದೆ ಅನ್ನುವುದಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಜನಸಾಗರ ಉದಾಹರಣೆಯ ರೂಪದಲ್ಲಿ, ಸಾಕ್ಷಿಯ ರೂಪದಲ್ಲಿದ್ದಾರೆ ಅನ್ನುವಂಥದ್ದು. ಇಲ್ಲದಿದ್ದರೆ ಒಂದು ದೇವರು ಬರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಜನ ಬಂದು ಸೇರುವಂತಹದ್ದು ಒಂದು ಐತಿಹಾಸಿಕವಾದಂತಹ ಸನ್ನಿವೇಶ. ಮತ್ತು ಆ ದೇವರ ಜೊತೆಗೆ ಸಾಗುವಂಥದ್ದು ಒಂದಿಬ್ಬರಲ್ಲ, ಸಾವಿರಾರು ಜನ ದೇವರ ಜೊತೆಗೆ ಸಾಗುವಂಥದ್ದು ಕೂಡ ಇಲ್ಲಿನ ವಿಶೇಷತೆ. ಆ ಕ್ಷಣಗಳನ್ನು ಕೂಡ ನಾವು ಈಗ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ತುಂಬ ಜನ ಕಾಮೆಂಟ್ ಕೂಡ ಹಾಕಿದ್ದಾರೆ, ಅವರನ್ನು ಕೂಡ ನಾವು ನೆನಪಿಸ್ಕೋಬೇಕಾಗ್ತದೆ. ಪದ್ಮಿನಿ ಅವರಿರ್ಬೋದು, ಗೀತೇಶ್ ಅವರಿರ್ಬೋದು, ಬಾಲಕೃಷ್ಣ ಅಡಿಗರು, ಚಿದಾಚಾರಿ, ಅಜಯ್ ಪೈ ಅವರು ಜರ್ಮನಿಯಿಂದ ನೋಡ್ತಾ ಇದ್ದಾರೆ. ಆನಂತರ ಜಯರಾಮ್ ರೈ ಅವರು, ಪ್ರೀತಮ್ ಅವರು, ಬಾಲಚಂದ್ರ ಆಚಾರ್ಯ ಅವರು, ವೈಷ್ಣವಿ ಬಾಲಚಂದ್ರ ಶರ್ಮಾ ಬನ್ನೂರು ಅವರು ಅಲ್ಲಿಂದ ನೋಡ್ತಾ ಇದ್ದಾರೆ, ಬನ್ನೂರಿಂದ ನೋಡ್ತಾ ಇದ್ದಾರೆ, ಧನ್ಯವಾದ ಅಂತ ಹಾಕಿದ್ದಾರೆ. ಶಶಿಕುಮಾರ್ ಅವರು, ಸಂಜಯ್ ಪ್ರಕಾಶ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದ ಸರ್. ನೀವು ದೂರದಿಂದ ನೋಡ್ತಾ ಇದ್ದೀರಿ. ಪುತ್ತೂರಿನವರು ಕೂಡ ತುಂಬ ಜನ ನೋಡ್ತಾ ಇದ್ದಾರೆ. ಅನಿವಾರ್ಯ ಕಾರಣಗಳಿಂದ ಈ ಪೇಟೆ ಸವಾರಿಯ ಸಂದರ್ಭದಲ್ಲಿ ಬರಲಿಕ್ಕೆ ಆಗಿರೋದಿಲ್ಲ. ಅವರೆಲ್ಲರೂ ಕೂಡ ಮನೆಯಲ್ಲಿ ಕುಳಿತು ನೋಡ್ತಾ ಇದ್ದಾರೆ. ಕೇಬಲ್ ನಂಬರ್ 92ರಲ್ಲಿ ಈ ನೇರ ಪ್ರಸಾರ ಆಗ್ತಾ ಇದೆ. ಈ ದೃಶ್ಯಾವಳಿಯನ್ನು ಸೆರೆ ಹಿಡಿತಾ ಇರುವಂತಹ ಕ್ಯಾಮ್ರಾಮ್ಯಾನ್ ಕಾರ್ತಿಕ್ ಕರ್ಕೇರ ಕೈಪಂಗಳದೋಳ ಅವರು, ಕಾರ್ತಿಕ್ ಕರ್ಕೇರ ಕೈಪಂಗಳದೋಳ, ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಸಿಸ್ಟಮ್ನ ನಿರ್ವಹಣೆಯನ್ನು ಗೌತಮ್ ಶೆಟ್ಟಿ ಇರಾ ಇವರು ಮಾಡ್ತಾ ಇದ್ದಾರೆ. ಗೌತಮ್ ಶೆಟ್ಟಿ ಇರಾ ಇದೀಗ ಮತ್ತೊಂದು ಕಟ್ಟೆಯತ್ತ ಪಯಣ. ಮತ್ತು ವೇಗವನ್ನು ಪಡೆದುಕೊಂಡಿದೆ. ಇವತ್ತಿನ ಪೇಟೆ ಸವಾರಿ ಬಹಳಷ್ಟು ವೇಗವಾಗಿ ಸಾಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ನೋಡಿ, ಎಷ್ಟು ವೇಗವಾಗಿ ಸಾಗ್ತಾ ಇದ್ದಾರೆ ಅನ್ನೋಂಥದ್ದು. ಪೇಟೆ ಸವಾರಿಯ ವೈಭವ ತಾವೀಗ ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಪೇಟೆ ಸವಾರಿ ನಡೀತಾ ಇದೆ ಅನ್ನುವಂಥದ್ದನ್ನು. ಆ ಎಲ್ಲ ಕ್ಷಣಗಳಿಗೂ ಕೂಡ ಭಕ್ತವೃಂದ ಸಾಕ್ಷಿ ಆಗ್ತಾ ಇರುವಂತಹದ್ದು. ನೇರ ಪ್ರಸಾರದ ಮೂಲಕ ಇರ್ಬೋದು, ಮನೆಯಲ್ಲೇ ಕುಳಿತು ಚಾನಲಲ್ಲಿ ನೋಡ್ತಾ ಇರುವವರು ಇರ್ಬೋದು, ಜೊತೆಗೆ ಸಾವಿರಾರು ಜನ ಈಗ ದೇವರ ಜೊತೆಯಾಗಿ ಸಾಕ್ತಾ ಇರೋರು ಇರ್ಬೋದು. ಎಲ್ಲವೂ ಕೂಡ ಪುತ್ತೂರು
ಪುತ್ತೂರಿಗೆ ಪುತ್ತೂರೇ ಸಾಟಿ ಅನ್ನುವುದಕ್ಕೆ ಉದಾಹರಣೆಯ ರೂಪದಲ್ಲಿದೆ. ತಾವೆಲ್ಲ ನೋಡ್ತಾ ಇದ್ದೀರಿ ಆ ದೃಶ್ಯಾವಳಿಯನ್ನು. ಪೇಟೆ ಸವಾರಿಯ ವೈಭವದ ಕ್ಷಣಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮುಂದಿನ ಕಟ್ಟೆ ಸುಧೀರ್ ಶೆಟ್ಟಿ ವಿಘ್ನೇಶ್ವರ ನಿಲಯ RTO ಹಿಂಭಾಗ. ಈ ಕಟ್ಟೆಯತ್ತ ದೇವರು ತೆರಳುತ್ತಾ ಇದ್ದಾರೆ. ನಾಳೆ ರಾತ್ರಿ ತೆಪ್ಪೋತ್ಸವ ನಡೆಯುತ್ತದೆ. ದೇವರು ವಿಹಾರಾರ್ಥವಾಗಿ ಬ್ರಹ್ಮವಾಹಕ ಪಲ್ಲಕ್ಕಿ ರಥ ದೋಣಿಗಳ ಮೂಲಕ ಸಾಗಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸ್ತಾರೆ ಅನ್ನುವಂಥ ನಂಬಿಕೆ. ನೀರಿನಲ್ಲಿ ದೇವರು ಸಾಗುವಾಗ ದೋಣಿ ತೆಪ್ಪ ನೌಕೆಗಳ ಮೂಲಕ ವಿಹರಿಸ್ತಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಿಸ್ತಾರವಾದ ಕೆರೆಯಲ್ಲಿ ದೇವರು 2 ದೋಣಿಗಳನ್ನು ಜೋಡಿಸಿದ ತೆಪ್ಪದಲ್ಲಿ ಸಾಗಿ ತೆಪ್ಪೋತ್ಸವ ನಡೆಯುತ್ತದೆ. ತೆಪ್ಪೋತ್ಸವದ ದಿನ ವಿದ್ಯುತ್ ದೀಪಾಲಂಕೃತ ಮತ್ತು ಹಣತೆ ದೀಪಗಳ ಮೂಲಕ ಕೆರೆಯು ಅಲಂಕಾರಗೊಳ್ಳುತ್ತದೆ. ಅದನ್ನು ನಾಳೆ ತಾವು ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ಕೆರೆಯ 4 ಮೂಲೆಗಳಲ್ಲಿಯೂ ತಂತ್ರಿಗಳು ತಂತ್ರವನ್ನು ತೂಗುತ್ತಾರೆ. ನಂತರ ಕೆರೆಯ ಸುತ್ತಲಿನ ಕಟ್ಟೆಗಳಲ್ಲಿ ದೇವರಿಗೆ ಪೂಜೆ ನಡೀತದೆ. ನಂತರ ತಂತ್ರಿಗಳು ಕೆರೆಯ ನೀರನ್ನು ವೈದಿಕ ಕ್ರಿಯೆಯ ಮೂಲಕ ಪವಿತ್ರಗೊಳಿಸ್ತಾರೆ. ಆ ಬಳಿಕ ದೇವರನ್ನು ಕೆರೆಯಲ್ಲಿನ ತೆಪ್ಪದಲ್ಲಿ ಕುಳ್ಳಿರಿಸಿ ಅವರಿಗೆ ಅಲ್ಲಿ ದೇವರಿಗೆ ಪೂಜೆ ನಡೀತದೆ. ಆಮೇಲೆ ತೆಪ್ಪೋತ್ಸವದಲ್ಲಿ ದೇವರ ಪಯಣ ನಡೀತದೆ. ಪರಿಚಾರಕರು ಅಂಬಿಗರಾಗಿ ತೆಪ್ಪವನ್ನು ಹುಟ್ಟು ಹಾಕ್ತಾರೆ. ಇದು ನಾಳೆಯ ತೆಪ್ಪೋತ್ಸವದ ವೈಭವ. ಅದನ್ನು ಮಿಸ್ ಮಾಡದೆ ನೋಡಿ, ಯಾಕಂತಂದರೆ ನಾಳೆ ನೇರ ಪ್ರಸಾರ ನಾಳೆಯೂ ಕೂಡ ಇರ್ತದೆ. ಆ ಎಲ್ಲ ಕ್ಷಣಗಳಿಗೆ ತಾವು ಸಾಕ್ಷಿಯಾಗಬಹುದು. ಜೊತೆಗೆ ಪುತ್ತೂರಿನ ಬೆಡಿ ಮತ್ತು ಪುತ್ತೂರಿನ ಬ್ರಹ್ಮರಥೋತ್ಸವವನ್ನು ಕೂಡ ತಾವು ನೇರ ಪ್ರಸಾರದ ಮೂಲಕ ನೋಡಬಹುದು. ಬರಲಾಗದಿರುವವರೆಲ್ಲರೂ ಕೂಡ ನೇರ ಪ್ರಸಾರದ ಮೂಲಕ ನೋಡಬಹುದು. ಹದಿನೇಳನೇ ತಾರೀಕು ಏನೆಲ್ಲ ಆಗುತ್ತೆ ಅನ್ನುವಂತಹ ವಿವರಣೆಯನ್ನು ಅವತ್ತೇ ನಿಮಗೆ ಕೊಡ್ತಾ ಹೋಗ್ತೀವಿ. ಬ್ರಹ್ಮ ರಥೋತ್ಸವದ ಮರುದಿನ ಮಹಾಲಿಂಗೇಶ್ವರ ದೇವರ ಆರಾಟ ಅಥವಾ ಅವಭೃತ ಸ್ನಾನ. ವೀರಮಂಗಲಕ್ಕೆ ಇಲ್ಲಿಂದ ಸುಮಾರು 17 ಕಿಲೋಮೀಟರ್ ದೂರ ಇರುವಂತಹ ವೀರಮಂಗಲದಲ್ಲಿ ಹೋಗಿ ಅವಭೃತ ಸ್ನಾನ ಮಾಡಿ ಬರುವಾಗ ಸುಮಾರು 57ಕ್ಕೂ ಅಧಿಕ ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಪಡೆಯುವಂತಹದ್ದು. ಇದು ವಿಶೇಷ. ಯಾಕಂತಂದರೆ ಇಷ್ಟೊಂದು ಕಟ್ಟೆ ಪೂಜೆಗಳ ನಂತರ ಅವಭೃತ ಸ್ನಾನಕ್ಕೆ ಹೋಗುವಾಗಲೂ 57 ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಪಡೀತಾರೆ ಅನ್ನುವಂತಹದ್ದು ಬಹಳ ವೈಭವದ ಕ್ಷಣಗಳಿಗೆ ಅದು ಸಾಕ್ಷಿಯ ರೂಪದಲ್ಲಿದೆ. ಮುಂದಿನ ಕಟ್ಟೆ ವಿಘ್ನೇಶ್ವರ್ ಸುಧೀರ್ ಶೆಟ್ಟಿ ಮನೆಯ ಕಟ್ಟೆ ಇದು. ತದಬಳಿಕ 3 ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಬನ್ನೂರು ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. 300 ವರ್ಷಗಳ ಇತಿಹಾಸ ಇರುವಂಥ ಕಟ್ಟೆ. ಮುಂದಿನ ಈಗ ತೆರಳುತ್ತಾ ಇರುವ ಕಟ್ಟೆಯ ನಂತರ ಸಿಗುವಂಥ ಕಟ್ಟೆ ವಿವರಿಸ್ತಾ ಹೋಗ್ತೀವಿ. ರಾತ್ರಿ 12:24 ಆದರೂ ಕೂಡ ಕುಂದದ ಉತ್ಸಾಹ, ಭಕ್ತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಪ್ರತಿ ಕಟ್ಟೆಯಲ್ಲೂ ಕೂಡ ಭಕ್ತರು ಹೆಚ್ಚಾಗ್ತಲೇ ಇದ್ದಾರೆ. ಭಕ್ತಸಾಗರ ಆ ಒಂದು ಜನರ ಒಂದು ದೇವರನ್ನು ನೋಡುವುದಕ್ಕೆ ಬಹಳ ಕಾತುರತೆಯಿಂದ ಕಾಯ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಇದೀಗ ಮುಂದಿನ ಕಟ್ಟೆಯಾತ ದೇವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ನಾವೊಂದು ಹೇಳಿದ್ವಿ, ಕೆಂಪು ಜರಿಯನ್ನು ಆ ಕಟ್ಟೆಗೆ ಹಾಕುವಂತಹ ದೃಶ್ಯಾವಳಿಯನ್ನು ನಾವೀಗ ಗಮನಿಸ್ತಾ ಇದ್ರಿ. ಕೆಂಪು ಜರಿಯನ್ನು ಹಾಕ್ತಾ ಇರುವಂಥವರು ರವಿಯವರು, ಬಳ್ನಾಡಿನ ರವಿಯವರು. ಅಲ್ಲಿ ಎಲ್ಲ ವ್ಯವಸ್ಥೆಗಳಾಗಿದೆವಾ ಅನ್ನುವಂಥದ್ದನ್ನು ನೋಡಿ ಅದನ್ನು ವ್ಯವಸ್ಥೆ ಮಾಡಿ ಅವರು ಸಿದ್ಧಗೊಳಿಸುವಂಥವರು.
ರವಿ ಅವರು. ಈಗ ಬನ್ನೂರು ಕಟ್ಟೆಯತ್ತ ದೇವರು ಬರ್ತಾ ಇದ್ದಾರೆ. ಸುಧೀರ್ ಶೆಟ್ಟಿ ವಿಘ್ನೇಶ್ವರ ನಿಲಯ RTO ಹಿಂಭಾಗ ಇವರ ಕಟ್ಟೆಯತ್ತ ದೇವರು ಬರ್ತಾ ಇರುವಂಥದ್ದು. ಮುಂದೆ ಬನ್ನೂರು ಕಟ್ಟೆ, ಇದೀಗ ಸುಧೀರ್ ಶೆಟ್ಟಿ ವಿಘ್ನೇಶ್ವರ ನಿಲಯ RTO ಹಿಂಭಾಗ ಇವರ ಕಟ್ಟೆಗೆ ದೇವರ ಆಗಮನವಾಗ್ತಾ ಇದೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ದೇವರ ಆಗಮನವಾಗ್ತಾ ಇರುವಂತಹ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ದೇವರು ಬಂದು ಆ ಒಂದು ಕಟ್ಟೆಯಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಅಪರೂಪದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬ್ರಹ್ಮವಾಹಕರಾಗಿ ಗಿರೀಶ್ ಮಯ್ಯ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ಕಟ್ಟೆಯಲ್ಲಿ ನಡೆಯುವಂತಹ ವೈದಿಕ ಕಾರ್ಯಗಳನ್ನು ನೋಡಿ ತದ ಬಳಿಕ ವೀಕ್ಷಕ ವಿವರಣೆಯನ್ನು ಮುಂದುವರಿಸ್ತೇವೆ.
ದೇವರ ದೂರ ಜನ ಇದ್ದೀನಿ ಬಜ್ಜಿಗೆ ನೆಕ್ಸ್ಟ್ ಮುಂದಿನ ಭೇಟಿ ಶಿವಣ್ಣ ಶಿವಣ್ಣ ಬಾಬಾ ಶಿವಣ್ಣ ಎಲ್ಲ ಬುದ್ಧರ ದಿವಸ ಆರ ಆಯ್ತು ಬೇಗ ಆಯ್ತು ದೇವರ ಇದೀಗ ಮುಂದಿನ ಕಟ್ಟೆ ಬನ್ನೂರು ಕಟ್ಟೆ ಅಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಕಟ್ಟೆ. ಅದು ಸುದೇಶ್ ಪೂಂಜಾ ಬನ್ನೂರು ಗುತ್ತುಮನೆ ಬನ್ನೂರು ಶಿವಪಾರ್ವತಿ ಭಜನಾ ಮಂದಿರ. ಇಲ್ಲಿ ಸುಮಾರು 300 ವರ್ಷಗಳ ಇತಿಹಾಸ ಇರುವಂತಹ ಕಟ್ಟೆ. ಬನ್ನೂರು ಗುತ್ತು ಪಟೇಲ್ ಅಮ್ಮಣ್ಣ ರೈಯವರು ಈ ಕಟ್ಟೆಯನ್ನು ನಿರ್ಮಿಸಿದ್ದಾರೆ ಅನ್ನೋದು. ಸುದೇಶ್ ಪೂಂಜಾ ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಕಟ್ಟೆಯಲ್ಲಿ ಅಶ್ವತ್ಥ ಮರವಿದೆ. ಈ ಕಟ್ಟೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವುದು ವಿಶೇಷ. ಕುಂಟ್ಯಾನ ಸದಾಶಿವ ದೇವಸ್ಥಾನ ಕೂಡ ಪಶ್ಚಿಮ ದಿಕ್ಕಿಗೆ ಇದೆ. ಆ ದೇವಸ್ಥಾನದ ಆಡಳಿತ ನಡೆಸಿದ ಬನ್ನೂರು ಗುತ್ತು ಕುಟುಂಬಸ್ಥರೇ ಪಶ್ಚಿಮ ದಿಕ್ಕಿಗೆ ಕಟ್ಟೆಯನ್ನು ನಿರ್ಮಿಸಿದ್ದಾರೆ ಅನ್ನುವಂಥದ್ದು ಕೂಡ ವಿಶೇಷ. ಸುಧೀರ್ ಶೆಟ್ಟಿ RTO ಹಿಂಭಾಗದ ಕಟ್ಟೆಯಲ್ಲಿ ಈಗ ದೇವರಿದ್ದಾರೆ. ಅಲ್ಲಿಂದ ದೇವರು ಪೂಜೆಯನ್ನು ಸ್ವೀಕರಿಸಿ ತೆರಳುವವರಿದ್ದಾರೆ. ಅಲ್ಲಿಂದ ತೆರಳಿ 300 ವರ್ಷಗಳ ಇತಿಹಾಸ ಇರತಕ್ಕಂತಹ ಬನ್ನೂರು ಕಟ್ಟೆಯತ್ತ ತೆರಳುವವರು. 3 ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಬನ್ನೂರು ಕಟ್ಟೆಯತ್ತ ಇದೀಗ ದೇವರು ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಈ ನಡುವೆ ಜನಸಾಗರ ಕಡಿಮೆ ಆಗ್ತಾ ಇಲ್ಲ. ತಾವು ನೋಡ್ತಾ ಇದ್ದೀರಿ. ಇಲ್ಲಿಂದ ಮುಂದಿನ ಕಟ್ಟೆಯತ್ತ ತೆರಳಿರ್ತಾರೆ. ಅಲ್ಲಿಯೂ ಕೂಡ ಜನ ಇರ್ತದೆ. ಅಂದರೆ ಮತ್ತು ಇಲ್ಲಿ ಈಗಾಗಲೇ ಬಂದಿರುವಂಥ ಮಾಹಿತಿಯ ಪ್ರಕಾರ ಪಡೀಲ್ನಲ್ಲಿ ಪಡೀಲುತ್ಸವ ಅಂತೇಳಿ ಭಾರಿ ಅದ್ಧೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದೆ. ಅಲ್ಲಿಯೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅನ್ನೋಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ಫ್ರಮ್ ಬೆಂಗಳೂರು ನೋಡ್ತಾ ಇದ್ದಾರೆ. ಅನಿಲ್ ಚಿನ್ನಪ್ಪ ದುಬೈಯಿಂದ, ಅನಿಲ್ ಪೊನ್ನಪ್ಪ ಅವರು ದುಬೈಯಿಂದ ನೋಡ್ತಾ ಇದ್ದಾರೆ. ರಾಮದಾಸ್ ಪೈ ಅವರು ಥ್ಯಾಂಕ್ಸ್ ಟು ಸುದ್ದಿ ಚಾನಲ್ ಅಂತ ಹೇಳಿದೆ. ತಾವು ಈಗ ನೋಡ್ತಾ ಇದ್ದೀರಿ ಅಲ್ಲಿ ಭಕ್ತರು ಹೇಗೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಭಕ್ತರು ಬನ್ನೂರು ಕಟ್ಟೆಯತ್ತ ಸಾಗ್ತಾ ಇರುವಂಥದ್ದನ್ನು, ದೇವರು ಮತ್ತು ಭಕ್ತರು ಬನ್ನೂರು ಕಟ್ಟೆಯತ್ತ ಸಾಗ್ತಾ ಇರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ.
3 ಶತಮಾನಗಳ ಇತಿಹಾಸ ಹೊಂದಿರತಕ್ಕಂತಹ ಬನ್ನೂರು ಕಟ್ಟೆ. ಸಂದೀಪಾಚಾರ್ಯ ಫ್ರಮ್ ಮ್ಯಾಂಗಲೂರು. ಬನ್ನೂರು ಕಟ್ಟೆಯತ್ತ ದೇವರ ಆಗಮನವಾಗ್ತಾ ಇದೆ. ಇದನ್ನು ಬನ್ನೂರು ಕಟ್ಟೆ ಅಂತಲೇ ಅದು ಪ್ರಸಿದ್ಧಿ. ಸುಮಾರು 3 ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಬನ್ನೂರು ಕಟ್ಟೆ. ಪ್ರಭು ಮಹಲಿಂಗೇಶ್ವರನ ಬೇಟೆ ಸವಾರಿಗೆ ವರುಷಗಳೆಷ್ಟಾಯಿತೋ ಅನ್ನುವಂತಹದ್ದು ಪ್ರಶ್ನೆ. ಅದರ ಜೊತೆಗೆ 500 ವರ್ಷಗಳ ಇತಿಹಾಸ ಇರುವಂಥ ಕಟ್ಟೆ ಸಿಗ್ತದೆ ನಮಗೆ. 300 ವರ್ಷಗಳನ್ನು ದಾಟಿರುವ ಕಟ್ಟೆ ಸಿಗ್ತದೆ. ಈಗೀಗಿನ ಕಟ್ಟೆ ಅಂತ ಹೇಳಿದರೂ ಕೂಡ ಆ ಕಟ್ಟೆಗೆ 35ರಿಂದ 40 ವರ್ಷ, 100 ವರ್ಷ, 150 ವರ್ಷದ ಇತಿಹಾಸ ಹೊಂದಿರ್ತದೆ. ಎಲ್ಲವೂ ಕೂಡ ಮಹಾಲಿಂಗೇಶ್ವರನ ಪವಾಡ ಕಾರಣಿಕಗಳು ಎಷ್ಟು ಶತಮಾನಗಳಿಂದ ಇತ್ತು ಅನ್ನುವುದಕ್ಕೆ ಸಾಕ್ಷಿಯ ರೂಪದಲ್ಲಿದೆ. ನಾವು ನೋಡ್ತಾ ಇದ್ದೀರಿ. ಚಾನಲ್ ನಂಬರ್ 92ರಲ್ಲಿ ಬರ್ತಾ ಇಲ್ಲ, ಅದಕ್ಕೋಸ್ಕರ ಯೂಟ್ಯೂಬಿಗೆ ಸ್ವಿಚ್ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ವಿವರಣೆ ಮತ್ತು ಟೆಲಿಕಾಸ್ಟ್ ಎಕ್ಸಲೆಂಟ್, ಥ್ಯಾಂಕ್ ಯು. ಅಮಿತ್ ಆದೂರ್, ನಿಮಗೆ ಅಲ್ಲಿ ಚಾನಲ್ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ಈ ಬಗ್ಗೆ ನಾವು ಕೂಡ ಕಾರ್ಯೋನ್ಮುಖರಾಗ್ತೇವೆ. ವಿಪುಲ್ ಪ್ರಭು ಅವರು ಬೆಂಗಳೂರಿಂದ ನೋಡ್ತಾ ಇದ್ದಾರೆ ಅನ್ನುವಂಥದ್ದು. ವೀಕ್ಷಕ ವಿವರಣೆ ಕೊಡ್ತಾ ಇರುವ ನಾನು ದಾಮೋದರ್ ದೊಂಡೋಲೆ ಅಂತ ನನ್ನ ಹೆಸರು. ನಮ್ಮ ತಂಡ ಕ್ಯಾಮರಾದಲ್ಲಿ ಕಾರ್ತಿಕ್ ಕರ್ಕೆರ, ಕೈಪಂಗಳದೋಳ, ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ, ತಂಡದ ಸಾರಥಿ ಸಿಸ್ಟಮ್ನಲ್ಲಿರುವ ಗೌತಮ್ ಶೆಟ್ಟಿ ಇರಾ, ಇದೀಗ ಐತಿಹಾಸಿಕ 3 ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಬನ್ನೂರು ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ವೈದಿಕ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಬನ್ನಿ. ಇದೀಗ ಬನ್ನೂರು ಬಿಟ್ಟು ಬನ್ನೂರು ಕಟ್ಟೆಗೆ ದೇವರು ಆಗಮಿಸಿದರೆ ಇಲ್ಲಿಯ ತನಕವೂ ಕೂಡ ಯಕ್ಷಗಾನ ನಡೀತಿದ್ದು, ಯಕ್ಷಗಾನ ಕಾಲಮಿತಿಯಲ್ಲಿ ಇರೋದರಿಂದ 12 ಗಂಟೆ 30 ನಿಮಿಷಕ್ಕೆ ಯಕ್ಷಗಾನ ಮುಗಿದಿದೆ. ಅಷ್ಟರಲ್ಲಿ ದೇವರು ಆಗಮಿಸಿದ್ದಾರೆ ಅಂತ ಮಾಹಿತಿಯನ್ನು ಅಲ್ಲಿ ಸ್ಥಳೀಯರು ಆದಂತಹ ನಮ್ಮ ಪ್ರತಿನಿಧಿ ಲೋಕೇಶ್ ಬನ್ನೂರವರು ನೀಡಿದ್ದಾರೆ.
ಕೇಶವಣ್ಣ ಕೇಶವಣ್ಣ ನನಗೆ ಮೊಬೈಲ್ ಸೋಮವಾರದಲ್ಲಿ ವಿಶೇಷ ಮೂರು ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಬನ್ನೂರು ಗುತ್ತು ಬನ್ನೂರು ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೆದು ಇದೀಗ ಮುಂದಿನ ಕಟ್ಟೆಗೆ ಪಯಣ ಬೆಳೆಸುವಂತಹ ಸಮಯ. ಮುಂದಿನ ಕಟ್ಟೆ ದೇವಣ್ಣಕಿಣಿ ಕಟ್ಟೆ. ದೇವಣ್ಣಕಿಣಿ ಬನ್ನೂರು ಇವರ ಕಟ್ಟೆ. ಸಾವಿರದ 1968ರಲ್ಲಿ ದಿವಂಗತ ಜಿ ಸುಬ್ರಾಯ ಕಿಣಿ ಮೇ ಗುರುಪುರ ದೇವಣ್ಣ ಕಿಣಿಯವರು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ ಅನ್ನೋದು. ಪ್ರಸ್ತುತ ಗುರುಪುರ ರಾಮಚಂದ್ರ ಕಿಣಿ ಮತ್ತು ಕುಟುಂಬಸ್ಥರು ಕಟ್ಟೆಯನ್ನು ನಂತರ ನಿರ್ವಹಣೆ ಮಾಡ್ತಾಯಿದ್ರು. ಮೊದಲಿನಿಂದಲೂ ಈ ಜಾಗದಲ್ಲಿ ಕಟ್ಟೆ ಪೂಜೆ ನಡೀತಾ ಇದ್ದು ಇವರು ಜಾಗ ಖರೀದಿಸಿದ ಮೇಲೂ ಪೂಜೆಯನ್ನು ಮುಂದುವರೆಸಿದ್ದಾರೆ ಅನ್ನುವಂಥದ್ದು ಮುಂದಿನ ಕಟ್ಟೆಯ ಇತಿಹಾಸ. ದೇವಣ್ಣ ಕಿಣಿ ಕಟ್ಟೆಯ ಇತಿಹಾಸ ಬಹಳ ವಿಶೇಷ ಏನು ಅಂತಂದರೆ, ಈ ಕಟ್ಟೆಯಿಂದ ಆ ಕಟ್ಟೆಗೆ ತೆರಳುವಂತಹ ಸಂದರ್ಭದಲ್ಲಿ ತುಂಬ ವರ್ಷಗಳಿಂದ ಒಂದೇ ಸಾಂಗನ್ನು ಹಾಕ್ತಾರೆ. ಒಂದು ಸಾಂಗನ್ನು ಒಲಿದು ಬಾ ಅನ್ನುವಂತಹ ಸಾಂಗನ್ನು ಹಾಕ್ತಾರೆ ಅನ್ನುವಂಥದ್ದು ನಾವು ಕೇಳ್ಪಟ್ಟದು. ಸಾಂಗಿನ ಬಗ್ಗೆ ನಮಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಇವೆಲ್ಲವೂ ಕೂಡ ಕಟ್ಟೆ ಪೂಜೆಗೆ ತೆರಳುವಂತಹ ಸಂದರ್ಭದಲ್ಲಿ ನಮಗೆ ಕಿವಿಗೆ ಬಿದ್ದಂತಹ ಮಾಹಿತಿ. ಇದೀಗ ದೇವರು 3 ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ಬನ್ನೂರು ಕಟ್ಟೆಯಿಂದ ದೇವಣ್ಣ ಗಿಣಿ ಅವರ ಕಟ್ಟೆಗೆ ಬಹಳ ಈ ಕಟ್ಟೆಗೂ ಕೂಡ ಬಹಳ ಐತಿಹಾಸಿಕ ಇತಿಹಾಸ ಇದೆ. 1968ರಲ್ಲಿ ದಿವಂಗತ ಜಿ ಸುಬ್ರಾಯ ಕಿಣಿ ಮೇ ಗುರುಪುರ ದೇವಣ್ಣ ಕಿಣಿ ಅವರು ಈ ಕಟ್ಟೆಯನ್ನು ಕಟ್ಟಿಸಿದರು ಅನ್ನುವಂಥದ್ದು. ಅವರು ಈ ಕಟ್ಟೆಯನ್ನು ಕಟ್ಟಿಸುವುದಕ್ಕಿಂತ ಮೊದಲೇ ಇಲ್ಲಿ ಪೂಜೆಗಳು ಕೂಡ ನಡೀತಾ ಇತ್ತು. ಆ ಕಾರಣದಿಂದಾಗಿ ಜಾಗ ಖರೀದಿಸಿದ ಮೇಲೂ ಪೂಜೆಯನ್ನು ಮುಂದುವರೆಸಿದ್ದಾರೆ ಅನ್ನುವಂತಹದ್ದು ಇಲ್ಲಿನ ಇತಿಹಾಸ. ಆದ್ದರಿಂದ ಬಹು ವರ್ಷಗಳ ಇತಿಹಾಸ ಈ ಕಟ್ಟೆಗೂ ಅಥವಾ ಇಲ್ಲಿ ಪೂಜೆ ನಡೆಯುವುದಕ್ಕೂ ಕೂಡ ಶತಮಾನಗಳ ಇತಿಹಾಸ ಇದ್ದಿರಬಹುದು ಅನ್ನುವಂತಹದ್ದು. ಇದೀಗ ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಕಟ್ಟೆ ಪೂಜೆಯಲ್ಲಿ ಸೇರಿಕೊಂಡಿದ್ದಾರೆ. ಶಾಸಕ ಅಶೋಕ್ ಕುಮಾರ್ ರೈ ಅವರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜುಗುಡ್ಡೆ ಈಶ್ವರ ಭಟ್ ಅವರ ಜೊತೆಗೂಡಿ ಕಟ್ಟೆ ಪೂಜೆಯಲ್ಲಿ ಸಾಗ್ತಾ ಇರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ.
ಈ ಕಟ್ಟೆ ಪೂಜೆಯಲ್ಲಿ ಸಾಗುವುದು, ಕಟ್ಟೆ ಪೂಜೆಯಲ್ಲಿ ಜೊತೆಯಾಗಿ ಸಾಗುವಂತಹದ್ದು ಕೂಡ, ಮತ್ತು ಎಲ್ಲ ಭಕ್ತವೃಂದ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಕಟ್ಟೆ ಪೂಜೆಯಲ್ಲಿ ಜೊತೆಯಾಗಿ ಸಾಗ್ತಾ ಇರುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಮುಂದಿನ ಕಟ್ಟೆಗೆ ಒಳ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. Thank you.
ಜೋಡು ಕಟ್ಟೆ. ಅದರಲ್ಲಿ ವಿಠಲ ಶೆಟ್ಟಿ ಅಂತರ್ಗತ್ತು ಕನ್ಯಾನ ಅಂಚೆ ಬಂಟ್ವಾಳ ತಾಲೂಕು ಇವರದ್ದೊಂದು ಕಟ್ಟೆ. ಆದರೆ ತ್ಯಾಂಪನ ಶೆಟ್ಟಿ ಆನೆಮಜಲು, ವಿಜಯಕುಮಾರ್ ರೈ ಕೊರಂಗ ಆನೆಮಜಲು ಮನೆ ಬನ್ನೂರು ಇವರದ್ದು ಒಂದು ಕಟ್ಟೆ. ಅಧ್ಯಕ್ಷರು ಸಾರ್ವಜನಿಕ ಕಟ್ಟೆ ಅಶೋಕನಗರ ಪಡೀಲು ಮುಂದೆ, ಆನಂತರ ವಿಠಲ್ ಪೈ ಪಡೀಲು, ನಂತರ ಕಡೆಯದಾಗಿ ಅಧ್ಯಕ್ಷರು ರೈಲ್ವೆ ಸ್ಟೇಷನ್ ಕಟ್ಟೆ, ರೈಲ್ವೆ ಸ್ಟೇಷನ್ ಬಳಿ. ತದ ಬಳಿಕ ಈ ದಿನದ ಕಡೆಯ ಕಟ್ಟೆ ಇದೀಗ ದೇವಣ್ಣ ಕಿಣಿ ಬನ್ನೂರು ಇವರ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಸ್ವೀಕರಿಸಿ ಮುಂದಿನ ಕಟ್ಟೆಯತ್ತ ಪಯಣ ಬೆಳೆಸುವಂತಹದ್ದು. ನಮ್ಮೊಂದಿಗೆ ಕ್ಯಾಮ್ರಾದಲ್ಲಿ ಕಾರ್ತಿಕ್ ಕರ್ಕೇರ ಕೈಪಂಗಳದೋಳ, ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ, ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕಾರ್ತಿಕ್ ಕರ್ಕೇರ ಕೈಪಂಗಳದೋಳ, ಗೌತಮ್ ಶೆಟ್ಟಿ ಇರ ಸಿಸ್ಟಮ್ನಲ್ಲಿ, ಮತ್ತೊಂದು ಕ್ಯಾಮರಾದಲ್ಲಿ ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದೀಗ ಮುಂದಿನ ಕಟ್ಟೆ. ಈ ಕಟ್ಟೆಯ ನಂತರ ಮುಂದಿನ ಕಟ್ಟೆಗೆ ತೆರಳುವಾಗ ಒಂದಷ್ಟು ವಿಶೇಷತೆಗಳನ್ನು ಕೂಡ ನಾವು ಕಾಣ್ಬೋದು. ಬಹಳ ವಿಶೇಷವಾಗಿ ಬಹಳಷ್ಟು ಹಿಂದಿನ ಸಂಪ್ರದಾಯಗಳಂತೆ ನಡೆದುಕೊಂಡು ಬಂದಂತಹ ಸಂಪ್ರದಾಯವನ್ನು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದನ್ನು ನಾವು ಅಲ್ಲಿ ಕಂಡಾಗ ನಿಮಗೆ ವಿವರಿಸ್ತಾ ಹೋಗ್ತೀವಿ. ಮುಂದೆ ಬಹಳ ಪ್ರಸಿದ್ಧ ಜೋಡುಕಟ್ಟೆ, ಸುಮಾರು 75 ವರ್ಷಗಳಿಗಿಂತಲೂ ಹಿಂದೆ ಇದ್ದಂಥ ಕಟ್ಟೆಗಳಿದು. ಆನೆಮಜಲು ದಿವಂಗತ ಫಕೀರಪ್ಪ ಶೆಟ್ಟಿಯವರು ಈ ಕಟ್ಟೆಯನ್ನು ಕಟ್ಟಿಸಿದ್ರು ಅಂತ. ಇಲ್ಲಿ 2 ಕಟ್ಟೆಗಳಿವೆ. ಹಲಸಿನ ಕಟ್ಟೆಯ ನಿರ್ವಹಣೆಯನ್ನು ಫಕೀರಪ್ಪ ಶೆಟ್ಟಿಯವರ ಕುಟುಂಬ ಮಾಡ್ತಾ ಇದ್ದರೆ, ಅಂತರಗುತ್ತು ಕನ್ಯಾನ ಮತ್ತು ಅವರ ಕುಟುಂಬ ಮಾಡ್ತಾ ಇದೆ. ವಿಠಲ್ ಶೆಟ್ಟಿ ಅಂತರಗುತ್ತು ಕನ್ಯಾನ ಅಂಚೆ ಬಂಟ್ವಾಳ ತಾಲೂಕು ಇವರು ಮಾಡ್ತಾ ಇದ್ದಾರೆ. ಹಲಸಿನ ಕಟ್ಟೆಯ ನಿರ್ವಹಣೆಯನ್ನು, ಅಶ್ವತ್ಥ ಕಟ್ಟೆಯ ನಿರ್ವಹಣೆಯನ್ನು ತ್ಯಾಂಪನ ಶೆಟ್ಟಿ ಆನೆಮಜಲು, ವಿಜಯಕುಮಾರ್ ರೈ ಕೊರಂಗ ಆನೆಮಜಲು ಇವರು ಮತ್ತು ಇವರ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು.
ಈ ಒಂದು ಪೇಟೆ ಸವಾರಿಯಲ್ಲಿ ಬೇತಾಳವನ್ನು ಮುನ್ನಡೆಸುವಂಥವರು ಅಪ್ಪಯ್ಯಣ್ಣ ಮತ್ತು ಅಶೋಕ, ಸಹಾಯಕರಾಗಿ ಮೋಹನ ಮತ್ತು ಹರೀಶ ಅವರಿದ್ದಾರೆ. ಪುರುಷ ಮತ್ತು ಮಹಿಳೆಯ ಮುಖಬರಣಿಕೆಯಲ್ಲಿರುವಂತಹ ಬೇತಾಳನ ನಿರ್ವಹಣೆಯನ್ನು ಅವರು ಮಾಡ್ತಾ ಇದ್ದಾರೆ. ಈ ಒಂದು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಪಂಜಿಗುಡ್ಡ ಈಶ್ವರ ಭಟ್ ಅವರ ಪುತ್ರ, ಇತ್ತೀಚೆಗೆ CAಯನ್ನು ಪಾಸ್ ಮಾಡಿರ್ತಕ್ಕಂಥ ವರುಣ್ ಅವರು ಈ ಒಂದು ಪೇಟೆ ಸವಾರಿಯಲ್ಲಿ ಹಣ್ಣುಕಾಯಿಯ ಸೇವೆಯನ್ನು ಮಾಡ್ತಾಯಿದ್ದಾರೆ. ಈ ಒಂದು ವಿಶೇಷ ಇದು, ಇಲ್ಲಿ 2 ಜೋಡು ಕಟ್ಟೆಗೆ ಆಗಮಿಸುವಾಗ 2 ಸೂಟೆಯನ್ನು ಹಿಡಿದು ಆಗಮಿಸುವಂಥದ್ದು ಇಲ್ಲಿಯ ಸಂಪ್ರದಾಯ. ತಾವೀಗ ಅದನ್ನು ನೋಡ್ತಾ ಇದ್ದೀರಿ. ಇಲ್ಲಿಯ ಸಂಪ್ರದಾಯವನ್ನು ಇದೀಗ ತಾವು ನೋಡ್ತಾ ಇರುವಂಥದ್ದು ಆ ಸೂಟೆ ಹಿಡಿದು ಸಾಗುವಂಥದ್ದು. ಈ ಜೋಡುಗಟ್ಟೆ ಆರಂಭ ಆದಾಗಿನಿಂದಂತಹ ಬಂದಂಥ ಸಂಪ್ರದಾಯ ಇದು. ಸೂಟೆ ಹಿಡಿದು ಸಾಗುವಂಥದ್ದು ಅದನ್ನು ಇದೀಗ ಮಾಡ್ತಾ ಇದ್ದಾರೆ. ಆ ಸಂಪ್ರದಾಯವನ್ನು ತಾವೀಗ ನೋಡ್ತಾ ಇದ್ದೀರಿ, ಅದನ್ನು ಗಮನಿಸ್ತಾ ಇದ್ದೀರಿ. ಇದು ಕೆಲವೊಂದು ಕಟ್ಟೆಗಳು ವಿಶೇಷ ಅನ್ನೋದು ಇದಕ್ಕೆ. ಸೂಟೆ ಹಿಡಿದು ಸಾಗುವಂತಹ ಆ ವಿಶೇಷತೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಕೆಲವೊಂದು ಕಟ್ಟೆಗಳು ಯಾಕೆ ವಿಶೇಷವಾಗಿ ಕಾಣ್ತದೆ ಅಂತಂದರೆ ಇದಕ್ಕೆ ಅಂದರೆ ಕೆಲವೊಂದು ಸಂಪ್ರದಾಯಗಳು ಇದೆ. ಆ ಸಂಪ್ರದಾಯಗಳ ಪ್ರಕಾರ ಅವರು ಸೂಟೆ ಹಿಡಿದು ಸಾಗುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ದೇವರನ್ನು 2 ಸೂಟೆ ಹಿಡಿದು ಸ್ವಾಗತಿಸಿ ಆ ಸೂಟೆಯನ್ನು ಹಿಡಿದುಕೊಂಡೇ ದೇವಾಲಯದ ಕಟ್ಟೆಯ ತನಕ ತೆರಳಿ ದೇವರನ್ನು ಸ್ವಾಗತಿಸುವಂಥದ್ದು ಇದು ಇಲ್ಲಿಯ ಸಂಪ್ರದಾಯ. ಆ ಸಂಪ್ರದಾಯವನ್ನು ಕೂಡ ತಾವು ಗಮನಿಸಿದ್ದೀರಿ. ಇದೀಗ ದೇವರು ಬಂದಿದ್ದಾರೆ ಜೋಡುಕಟ್ಟೆಗೆ. ವಿಠಲ ಶೆಟ್ಟಿ ಅಂತಾರೆ ಗೊತ್ತು, ಕನ್ಯಾನಾಂಚೆ ಬಂಟ್ವಾಳ ತಾಲೂಕು ಇವರ ಜೋಡುಕಟ್ಟೆಯಲ್ಲಿ ಮೊದಲ ಕಟ್ಟೆ, 2ನೇ ಕಟ್ಟೆಯಲ್ಲಿ ತ್ಯಾಂಪನ ಶೆಟ್ಟಿ ಆನೆಮಜಲು, ವಿಜಯಕುಮಾರ್ ರೈ ಕೊರಂಗ ಆನೆಮಜಲು ಇವರ ಕಟ್ಟೆ 2ನೇದು. ಇದೀಗ ಜೋಡುಕಟ್ಟೆಯಲ್ಲಿ ಪೂಜೆ ನೆರವೇರ್ತಾ ಇದೆ. ಅಲ್ಲಿಯ ವೈದಿಕ ಕಾರ್ಯಕ್ರಮಗಳನ್ನು ನೋಡೋಣ. ತದಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ಫೋಟೋ ಮಾರೆ ನಾಲ್ಕು ನೋಡಿ ತೊಂದರೆ
ಹೌದು, ಅದು ಕಾಣುವುದಿಲ್ಲ. ಕೂರ್ದು ಜಾತಿ ಜಾತ್ರೆ ಮುಂದೆ ಸಹಾಯಹಸ್ತ ಟ್ರಸ್ಟ್ ಪುತ್ತೂರವರು ತುಂಬ ಒಳ್ಳೆಯ ಕೆಲಸ ಮಾಡ್ತಿರೋ ಸುದ್ದಿ ಜನರಿಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಧನ್ಯವಾದ. ಇನ್ನು ಎಷ್ಟು ಕಟ್ಟೆ ಇದೆ ಅನ್ನುವಂತಹದ್ದು ಕೇಳ್ತಾ ಇದ್ದಾರೆ. ಇದೀಗ ಜೋಡು ಕಟ್ಟೆಯಲ್ಲಿ ಒಂದು ಕಟ್ಟೆಯಲ್ಲಿ ಪೂಜೆ ನೆರವೇರಿದೆ. ಶಾಸಕ ಅಶೋಕ್ ಕುಮಾರ್ ರೈ ಅವರು ದಂಪತಿ ಸಮೇತರಾಗಿ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸುತ್ತಿರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಮುಂದೆ ಜೋಡುಕಟ್ಟೆಯಲ್ಲಿ ಅಶ್ವತ್ಥ ಕಟ್ಟೆ ಅಂದರೆ ತ್ಯಾಂಪನ ಶೆಟ್ಟಿ ಆನೆಮಜಲು, ವಿಜಯಕುಮಾರ್ ರೈ ಕೊರಂಗ ಆನೆಮಜಲು ಇವರ ಕಟ್ಟೆ, ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಮತ್ತೊಂದು ಕಟ್ಟೆಯಲ್ಲಿ ಪೂಜೆ ನೆರವೇರಲಿಕ್ಕಿದೆ. ಅದಾದ ಬಳಿಕ ಪಡೀಲ್ ಕಟ್ಟೆಗೆ ಬರ್ತಾರೆ. ಅಧ್ಯಕ್ಷರು ಸಾರ್ವಜನಿಕ ಕಟ್ಟೆ ಅಶೋಕನಗರ ಪಡೀಲು, ತದ ಬಳಿಕ ವಿಠಲ್ ಪೈ ಪಡೀಲು, ಆ ನಂತರ ರೈಲ್ವೆ ಸ್ಟೇಷನ್ ಕಟ್ಟೆ, ರೈಲ್ವೆ ಸ್ಟೇಷನ್ ಬಳಿ ಅದು ಕಡೆಯ ಕಟ್ಟೆ.
ಶ್ರೇಯಾಂಶ್ ಶೆಟ್ಟಿ ಅವರು ಹಾಕಿದ್ದಾರೆ, ಜೋಡು ಕಟ್ಟೆ ನಮ್ಮ ಕುಟುಂಬದ ಕಟ್ಟೆ, ಐ ಆಮ್ ಒನ್ ಆಫ್ ದ ಮೆಂಬರ್ ಫ್ರಮ್ ಆನೆ ಮಜಲು ಫ್ಯಾಮಿಲಿ ಅಂತ. ಧನ್ಯವಾದ ಸರ್. ಗೋಪಾಲ ಭಗವತಿ, ಪ್ರಣವ್, ದಯಾನಂದ ಅವರು ಎಲ್ಲರಿಗೂ ಧನ್ಯವಾದ. ಶ್ರೇಯಾಂಶ್ ಶೆಟ್ಟಿ ನಿಮಗೂ ಧನ್ಯವಾದ. ಅಲ್ಲೇ ಇರ್ತಕ್ಕಂತಹ ಪಕ್ಕದಲ್ಲೇ ಇರ್ತಕ್ಕಂಥ ಮತ್ತೊಂದು ಕಟ್ಟೆಯತ್ತ ದೇವರು ತೆರಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ. ಅಶ್ವತ್ಥ ಮರದ ಕಟ್ಟೆ, ಆ ಕಟ್ಟೆಯಲ್ಲಿ ದೇವರಿದೀಗ ವಿರಾಜಮಾನರಾಗಲಿಕ್ಕಿದ್ದಾರೆ. ಇದು ಜೋಡು ಕಟ್ಟೆಯ ವಿಶೇಷ, ಎರಡು ಕಟ್ಟೆಗಳು ಜೊತೆ ಜೊತೆಯಾಗಿರುವಂತಹದ್ದು. ಆ ಎರಡೂ ಕಟ್ಟೆಯಲ್ಲೂ ಪೂಜೆ ನೆರವೇರಲಿಕ್ಕಿದೆ. ಬಹಳ ವಿಶೇಷವಾಗಿ ಮುಂದೆ ಪಡೀಲ್ನತ್ತ ದೇವರು ತೆರಳಲಿಕ್ಕಿದ್ದಾರೆ. ಅಲ್ಲಿ ಈಗಾಗಲೇ ಪಡೀಲೋತ್ಸವ ಅಂತ ನಡೀತಾ ಇದೆ, ಬಹಳ ವೈಭವದ ಕಾರ್ಯಕ್ರಮ ನಡೀತಾ ಇದೆ. ಪಡೀಲೋತ್ಸವ. ರಾಮಚಂದ್ರ ಅವರು ನಮಸ್ಕಾರ ಹಾಕಿದ್ದಾರೆ. ನಮಸ್ಕಾರ ಸರ್. ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ದೇವನನ್ನು ಪ್ರಾರ್ಥಿಸುವಂಥದ್ದು. ತನ್ನ ಇಷ್ಟಾರ್ಥಗಳನ್ನು ಈಡೇರಿಸು, ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಮರೆಮಾಡು, ತನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತನ್ನ ಊರಿಗೆ ಬರುವಂತಹ ಮಹತೋಬರ ಮಹಲಿಂಗೇಶ್ವರ ಮಹಾಮಹಿಮ ದೇವನನ್ನು ಬಹಳ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇರುವಂಥ ಭಕ್ತ ಸಮೂಹವನ್ನು ನೋಡ್ತಾ ಇದ್ದೀರಿ. ಇದೀಗ ವೈದಿಕ ಕಾರ್ಯಕ್ರಮದ ನಂತರ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ಮ್ಯೂಸಿಕ್ ಆನ್ ಫೋನ್ ರಿಂಗ್ ಆಗ್ತದೆ.
ಚಾಮುಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರ ಸ್ವಾಮಿ ಮಹಲಿಂಗೇಶ್ವರನೇ ಇದೀಗ ಜೋಡುಕಟ್ಟೆಯಲ್ಲಿ ಪೂಜೆಯನ್ನು ನೆರವೇರಿಸಿ ಮುಂದಿನ ಕಟ್ಟೆ ಪಡೀಲಿಗೆ, ಸಾರ್ವಜನಿಕ ಕಟ್ಟೆ ಪಡೀಲಿಗೆ ಇದೀಗ ದೇವರು ತೆರಳುತ್ತಾ ಇದ್ದಾರೆ. ಅಧ್ಯಕ್ಷರು ಸಾರ್ವಜನಿಕ ಕಟ್ಟೆ ಅಶೋಕ್ ನಗರ ಪಡೀಲು. ಈ ಕಟ್ಟೆಯ ಇತಿಹಾಸವನ್ನು ನೋಡೋದಾದರೆ ಸುಮಾರು 50 ವರ್ಷಗಳ ಹಿಂದಿನ 50 ವರ್ಷಗಳಿಗಿಂತಲೂ ಹಿಂದಿನ ಕಟ್ಟೆ. ಅರವತ್ತ 3 ವರ್ಷಗಳ ಹಿಂದಿನ ಕಟ್ಟೆ. ರಾಮ್ ಭಟ್ರವರಿಂದ ಶಿಲಾನ್ಯಾಸಗೊಂಡ ಸಾರ್ವಜನಿಕ ಕಟ್ಟೆ ಇದು. ಈ ಕಟ್ಟೆ ತುಂಬ ಕಾರಣಿಕವನ್ನು ಹೊಂದಿರುವ ಕಟ್ಟೆ ಅನ್ನುವಂತಹ ಪ್ರತೀತಿಯನ್ನು ಕೂಡ ಪಡೆದಿದೆ. ಪಡೀಲ್ನ ಜಂಕ್ಷನ್ನಲ್ಲೇ ಇರುವಂತಹ ಕಟ್ಟೆ ಇದು. ಸಾರ್ವಜನಿಕ ಕಟ್ಟೆ ಅಶೋಕ್ ನಗರ ಪಡೀಲು. ಈ ಕಟ್ಟೆ ಬಹಳ ಕಾರಣಿಕವನ್ನು ಹೊಂದಿದ ಕಟ್ಟೆ ಇದಾಗಿದೆ ಅನ್ನುವಂತಹದ್ದು. ಇದೀಗ ಆ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸಲಿಕ್ಕಿದ್ದಾರೆ. ಈಗ ಸಮಯ 1 ಗಂಟೆ 19 ನಿಮಿಷ. ಇಷ್ಟು ತಡವಾದರೂ ಕೂಡ ಸಹಸ್ರ ಭಕ್ತರು ತನ್ನೊಡೆಯ ಮಹಲಿಂಗೇಶ್ವರನ ಆಗಮನಕ್ಕಾಗಿ ಕಾಯ್ತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಜೋಡುಕಟ್ಟೆಯಲ್ಲಿ ಪೂಜೆ ಮುಗಿದು ಇದೀಗ ಜೋಡುಕಟ್ಟೆಯಲ್ಲಿ ಪೂಜೆ ಮುಗಿದು ದೇವರು ಪಡೀಲ್ನತ್ತ ಪಯಣ ಬೆಳೆಸುವ ಸಮಯ. ದೇವರು ಇದೀಗ ಪಡೀಲ್ನ ಜೋಡುಕಟ್ಟೆಯತ್ತ ತೆರಳಲಿಕ್ಕಿದ್ದಾರೆ. ಪಡೀಲ್ನ ಸಾರ್ವಜನಿಕ ಕಟ್ಟೆಯತ್ತ ತೆರಳಲಿಕ್ಕಿದ್ದಾರೆ. ಜೋಡುಕಟ್ಟೆಯಲ್ಲಿ ಸೇವೆಯನ್ನು ಪಡೆದು ಪಡೀಲ್ನ ಸಾರ್ವಜನಿಕ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಬಹಳ ಕಾರಣಿಕ ಕಟ್ಟೆ ಅನ್ನುವಂಥ ಹೆಸರನ್ನು ಪಡೆದಿರುವಂಥ ಪಡೀಲ್ನ ಕಟ್ಟೆಯತ್ತ ದೇವರು ತೆರಳಲಿಕ್ಕಿದ್ದಾರೆ.
ಮುಂದಿನ ಕಟ್ಟೆ ಪಡೀಲ್ನ ಸಾರ್ವಜನಿಕ ಕಟ್ಟೆ. ಇಲ್ಲಿಯೂ ಕೂಡ ಬಹಳ ವಿಶೇಷವಾಗಿ ಇಲ್ಲಿ ಊಟದ ವ್ಯವಸ್ಥೆಗಳಿರ್ತವೆ. ಅದ್ರ ಜೊತೆಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಸಾರ್ವಜನಿಕ ಕಟ್ಟೆಯಲ್ಲಿ ವಿಶೇಷವಾದಂತಹ ಒಂದು ಭಜನೆ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಅಲ್ಲಿ ಪಡೀಲೋತ್ಸವ ಅಂತ ಕಾರ್ಯಕ್ರಮ ಎಲ್ಲವೂ ಕೂಡ ನಡೀತದೆ ಪಡೀಲ್ನಲ್ಲಿ. ಇದೀಗ ಆ ಒಂದು ಕಟ್ಟೆಯತ್ತ ದೇವರು ತೆರಳುತ್ತಾ ಇದ್ದಾರೆ. ದೇವರು ಬಂದಾಗ ಸೈಡ್ ಒಂದು ಪಿಂಕ್ ಬಲಿ ಸೈಡ್ ಉಂಟದೆ ದೇವರು ಬತ್ತಿ ಬುಕ್ಕ ಬನ್ನಿ. ಪಡೀಲ್ನ ಸಾರ್ವಜನಿಕ ಕಟ್ಟೆಯಲ್ಲಿ ನೆರೆದಿರುವಂತಹ ಭಕ್ತ ಸಾಗರವನ್ನು ಗಮನಿಸ್ತಾ ಇದ್ದೀರಿ. ಇದೀಗ ಪಡೀಲ್ನ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಬಹಳ ಪಡೀಲೋತ್ಸವ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು ಇದೀಗ ದೇವರ ಆಗಮನವಾಗಿದೆ. ಬಹಳ ಅದ್ಧೂರಿ ಪಡೀಲೋತ್ಸವ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು ದೇವರಿದೀಗ ಪಡೀಲ್ನ ಕಟ್ಟೆಯತ್ತ ಆಗಮಿಸ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಿ, ಬನ್ನೂರು ಹಾರಾಡಿ ಶಾಲೆಯ ಪಕ್ಕದಲ್ಲಿರ್ತಕ್ಕಂತಹ ಜಾಗದಲ್ಲಿ ಪಡೀಲೋತ್ಸವ ನಡೆದು ಇದೀಗ ಪಡೀಲಿನ ಸಾರ್ವಜನಿಕ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರುವಂತಹದ್ದು. ಪ್ರಖ್ಯಾತ ಮೇರು ಕಲಾವಿದರು ಆಗಮಿಸಿ ಪಡೀಲೋತ್ಸವ ನಡೆದಿದೆ. ಇದೀಗ ಸಾರ್ವಜನಿಕ ಕಟ್ಟೆಯತ್ತ ಮಹಾಮಹಿಮ ಮಹಾಲಿಂಗೇಶ್ವರ ದೇವರು ಆಗಮಿಸ್ತಾ ಇದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ದೇವರ ಆಗಮನವಾಗ್ತಾ ಇದೆ ಪಡೀಲಿನ ಸಾರ್ವಜನಿಕ ಕಟ್ಟೆಗೆ. ಪಡೀಲಿನ ಸಾರ್ವಜನಿಕ ಕಟ್ಟೆಗೆ ಆಗಮಿಸಿದರೆ ಭಕ್ತ ಸಾಗರವು ಕೂಡ ಜೊತೆಗೆ ಆಗಮಿಸ್ತಾ ಇರೋದು ನಾವು ನಿಮಗೆ ಹೇಳ್ತಾ ಇದ್ವಿ. ದೇವರ ಹಿಂಭಾಗದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅನ್ನುವಂಥದ್ದು ಅದಕ್ಕೆ ಉದಾಹರಣೆಯ ರೂಪದಲ್ಲಿ ಕಾಣಸಿಗ್ತಾ ಇರುವಂತಹ ದೃಶ್ಯ
ಪಡೀಲ್ನ ಕಟ್ಟೆಯಲ್ಲಿ ಈಗ ದೇವರು, ಆ ದೇವರನ್ನು ಸ್ವಾಗತಿಸೋದಕ್ಕೆ ಆ ಪಡೀಲ್ನ ಕಟ್ಟೆಯ ಸಮಿತಿಯವರು ಸಾಷ್ಟಾಂಗ ನಮಸ್ಕಾರ ಹಾಕಿ ಒಳ ಪ್ರವೇಶವನ್ನು ಸ್ವಾಗತಿಸ್ತಾ ಇದ್ದಾರೆ. ಪಡೀಲು ಕಟ್ಟೆಯ ಸಮೀಪದ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ರಾತ್ರಿ ಗಂಟೆ 1:26 ಆಗಿದೆ. ಸಹಸ್ರ ಭಕ್ತರು ತನ್ನೊಡೆಯನಿಗಾಗಿ ಕಾಯ್ತಾ ಇರುವಂತಹ ದೃಶ್ಯ ಇದೀಗ. ಕಾಯ್ತಾ ಇರುವಂತಹ ಭಕ್ತರಿಗೆ ದರ್ಶನವನ್ನು ನೀಡೋದಕ್ಕೆ ಆಗಮಿಸಿರುವಂತಹ ಮಹಾಮಹಿಮ ಮಹಲಿಂಗೇಶ್ವರ ದೇವರು ಸಾರ್ವಜನಿಕ ಕಟ್ಟೆ ಅಶೋಕನಗರ ಪಡೀಲ್ ಇಲ್ಲಿ ವಿರಾಜಮಾನರಾಗಿದ್ದಾರೆ. ಇದೀಗ ಅಲ್ಲಿ ನಡೆಯುವಂತಹ ವೈದಿಕ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಬರೋಣ. ಓಂ ಜಗದೀಶ್ವರನೇ ನಮೋ ನಮೋ, ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಮಾಡಿನಲ್ಲಿ. ಶರಣೆಂದು ಬಂದ ಭಕ್ತರನೆಲ್ಲ ಸಲಹುವೆ ಈಶ್ವರ, ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಶರಣೆಂದು ಬಂದ ಭಕ್ತರನೆಲ್ಲ ಸಲಹುವೆ ಈಶ್ವರ, ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ
ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಇದೀಗ ಸಾರ್ವಜನಿಕ ಕಟ್ಟೆಯಲ್ಲಿ ಪೂಜೆ ಮುಗಿದು ನಿಲ್ಲಿಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಪುತ್ತೂರ ಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ
ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ, ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ. ಇದೀಗ ಪಡೀಲ್ನ ಸಾರ್ವಜನಿಕ ಕಟ್ಟೆಯಿಂದ ತೆರಳಿ ಮುಂದಿನ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಮುಂದಿನ ಕಟ್ಟೆಯು ಕೂಡ ಒಂದು ವಿಶೇಷತೆಯನ್ನು ಹೊಂದಿರತಕ್ಕಂಥ ಕಟ್ಟೆ. ವಿಠಲ್ ಪೈ ಕುಟುಂಬದ ಕಟ್ಟೆ. ಬಹಳಷ್ಟು ವರ್ಷಗಳಿಂದ ಇತಿಹಾಸವನ್ನು ಹೊಂದಿರುವಂಥ ಕಟ್ಟೆ ಇದು. ವಿಠಲ್ ಪೈ ಕಟ್ಟೆ. ಈ ಕಟ್ಟೆಯನ್ನು ದಿವಂಗತ ವಿಠಲ್ ಪೈರವರು ಕಟ್ಟಿಸಿ ನಡೆಸಿಕೊಂಡು ಬರ್ತಾ ಇದ್ರು ಅನ್ನುವಂತಹದ್ದು. ಆನಂತರ ಶ್ರೀನಿವಾಸ್ ಪೈ ಅವರು, ವಾಮನ ಪೈ ಅವರು, ಕೇಶವ ಪೈ ಅವರು ಕಟ್ಟೆಯ ಉಸ್ತುವಾರಿಯನ್ನು ಕೂಡ ನೋಡ್ಕೊಳ್ತಿದ್ರು. ಈಗಲೂ ಅವರ ಕುಟುಂಬವೇ ನೋಡ್ಕೊಳ್ತಾ ಇದೆ. ಇಲ್ಲಿ ನಾಗನ ಸಾನ್ನಿಧ್ಯ ಕೂಡ ಇದೆ. ಈ ಕಟ್ಟೆ ಈಗಲೂ ಮಣ್ಣಿನಿಂದಲೇ ಇದ್ದು ಸಿಮೆಂಟ್ ಬಳಸುವಂತಿಲ್ಲ. ಯಾಕಂದರೆ ಈ ಕಟ್ಟೆಯ ಮಧ್ಯದಲ್ಲಿ ನಾಗನ ಸಾನ್ನಿಧ್ಯವಿರುವ ಹುತ್ತ ಇದೆ ಅನ್ನುವಂಥದ್ದು. ಬಹಳ ಕಾರಣಿಕವಾದಂಥ ಕಟ್ಟೆ ಇದು. ಮುಂದಿನ ಕಟ್ಟೆ ಬಹಳ ವಿಶಾಲವಾದಂತಹ ಕಟ್ಟೆ. ಇಲ್ಲಿ ಈ ಕಟ್ಟೆ ಈಗಲೂ ಮಣ್ಣಿನಿಂದಲೇ ಕೂಡಿದೆ. ಈ ಕಟ್ಟೆಯ ಮಧ್ಯದಲ್ಲಿ ನಾಗನ ಸಾನ್ನಿಧ್ಯ ಇರುವಂಥ ಹುತ್ತೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಬಹಳ ಕಾರಣಿಕವಾದಂಥ ಕಟ್ಟೆ ಇದು. ಆದ್ದರಿಂದ ಇದರಲ್ಲಿ ಸಿಮೆಂಟ್ ಬಳಸುವಂತಿಲ್ಲ ಅನ್ನುವಂಥದ್ದು. ಬಹಳ ವಿಶೇಷವಾದಂಥ ಕಟ್ಟೆ ವಿಠಲ್ ಪೈ ಕುಟುಂಬದ ಕಟ್ಟೆ. ಈ ಕಟ್ಟೆಗೆ ಈಗ ದೇವರು ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ದೇವಸ್ಥಾನದ ಒಳಭಾಗದಲ್ಲಿ ದಿವಾಕರ್ ದಾಸ್ SLV ಬುಕ್ ಹೌಸ್ ಮೈಸೂರು ಅವರಿಂದ ಸಂಪೂರ್ಣ ಹೂವಿನ ಅಲಂಕಾರ ಆಗ್ತಾ ಇದೆ. ಸಂಪೂರ್ಣ ಹೂವಿನ ಅಲಂಕಾರ SLV ಬುಕ್ ಹೌಸ್ ಕಡೆಯವರಿಂದ ಆಗ್ತಾ ಇದೆ ದೇವಸ್ಥಾನದ ಒಳಭಾಗದಲ್ಲಿ. ಇದೀಗ ವಿಠಲ್ ಪೈ ಅವರ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಸಾರ್ವಜನಿಕ ಕಟ್ಟೆಯಿಂದ ವಿಠಲ್ ಪೈ ಅವರ ಕಟ್ಟೆಗೆ, ಸಾರ್ವಜನಿಕ ಕಟ್ಟೆ ಅಶೋಕ್ ನಗರ ಪಾಡೀಲ್ನಿಂದ ವಿಠಲ್ ಪೈ ಅವರ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಈ ಕಟ್ಟೆ ಅನ್ನುವಂಥದ್ದು, ಆ ಕಟ್ಟೆಯನ್ನು ಪೈ ಕುಟುಂಬಸ್ಥರು, ವಿಠಲ್ ಪೈ ಅವರ ಕುಟುಂಬಸ್ಥರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಕಟ್ಟೆ ಈಗಲೂ ಮಣ್ಣಿನಿಂದಲೇ ಇದ್ದು ಸಿಮೆಂಟ್ ಬಳಸುವಂತಿಲ್ಲ. ಯಾಕಂದರೆ ಈ ಕಟ್ಟೆಯ ಮಧ್ಯದಲ್ಲಿ ನಾಗನ ಸಾನ್ನಿಧ್ಯವಿರುವಂಥ ಹುತ್ತ ಇದೆ ಮತ್ತು ಬಹಳ ಕಾರಣಿಕವಾದಂಥ ಕಟ್ಟೆ ಇದೆ ಅನ್ನುವಂಥದ್ದನ್ನು, ಬಹಳ ಕಾರಣಿಕವಾದ ಕಟ್ಟೆ ಇದು ಅನ್ನುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ವಿಠಲ ಪೈ ಅವರ ಕಟ್ಟೆ, ವಿಠಲ್ ಪೈ ಅವರ ಕುಟುಂಬದ ಕಟ್ಟೆ. ಈ ಕಟ್ಟೆಗೆ ಐತಿಹಾಸಿಕವಾದಂತಹ ಒಂದು ವಿಶೇಷವಾದಂತಹ ಸ್ಥಾನ ಇದೆ. ಈ ಕಟ್ಟೆಯಲ್ಲಿ ಎಲ್ಲೂ ಕೂಡ ಸಿಮೆಂಟ್ ಬಳಸುವಂತಿಲ್ಲ ಅನ್ನುವಂಥದ್ದು ಅಂತ ಹೇಳ್ತಿದ್ದಾರೆ. ಈಗಲೂ ಕೂಡ ಅಲ್ಲಿ ಆ ಒಂದು ಕೆಂಪು ಮಿಶ್ರಿತ ಜರಿಯನ್ನು ಅಲ್ಲಿ ಇಡುವಂತಹ ಕೆಲಸವನ್ನು ಬಲ್ನಾಡಿನ ರವಿ ಅವರು ಮಾಡ್ತಾ ಇದ್ದಾರೆ. ಇದೀಗ ದೇವರು ವಿಠಲ್ ಪೈ ಕುಟುಂಬದ ಕಟ್ಟೆಗೆ ಬರ್ತಾ ಇದ್ದಾರೆ. ತದ ಬಳಿಕ ರೈಲ್ವೆ ಸ್ಟೇಷನ್ ಕಟ್ಟೆ. ಸಂಪೂರ್ಣ ಮಣ್ಣಿನಿಂದಲೇ, ಮಣ್ಣಿನ ನೆಲಹಾಸಿನಲ್ಲೇ ಇರುವಂಥ ಕಟ್ಟೆ ಅದು ವಿಠಲ್ ಪೈ ಕಟ್ಟೆ. ವಿಶಾಲವಾದಂಥ ಕಟ್ಟೆ.
ಪುರಾತನ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಿದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಇದಾದ ನಂತರ ರೈಲ್ವೆ ಸ್ಟೇಷನ್ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಬೇಕಿದ್ದಾರೆ. ವಿಠಲ್ ಪೈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಮುಂದೆ ಅಲ್ಲಿ ನಡೆಯುವಂಥ ವೈದಿಕ ಕಾರ್ಯಗಳನ್ನು ನೋಡ್ಕೊಂಡು ಬರೋಣ. ತದ ಬಳಿಕ ಕಡೆಯ ಕಟ್ಟೆ ರೈಲ್ವೆ ಸ್ಟೇಷನ್ನ ಕಟ್ಟೆ ತಾವೀಗ ನೋಡ್ತಾ ಇರುವಂಥದ್ದು ವಿಠಲ್ ಪೈ ಅವರ ಕಟ್ಟೆ ಪಡಿನ. ಮುಂದಿನ ದಿನಗಳಲ್ಲಿ ನೀವು ಡ್ರೋನ್ ಕ್ಯಾಮರಾವನ್ನು ಬಳಸಿಕೊಳ್ಳುವ ಬಗ್ಗೆ ಯೋಚಿಸಿ ಅಂತ ಎಂ.ಇ. ಭಟ್ ಅವರು ಹೇಳಿದ್ದಾರೆ. ಖಂಡಿತ ಸರ್, ನಾವು ಲೈವ್ ಡ್ರೋನ್ ಕ್ಯಾಮರಾವನ್ನು ಬಳಸುತ್ತೇವೆ. ಪೂಜೆ
ಕೇಶವಣ್ಣ डिस्टर्ब तरी डिस्टर्ब आपला पहिलं जाते कैमरामैन की दारी बिड़ी कैमरामैन जरा फोकस करो ती मारा उठ गया पूरा फिर रैल्वे ಇದೀಗ ಕಡೆಯ ಕಟ್ಟೆ ರೈಲ್ವೆಯ ಕಟ್ಟೆ ಬಹಳ ಅದ್ಭುತವಾದಂಥ ಅಲಂಕಾರ ಮಾಡಲಾಗಿದೆ. ರೈಲ್ವೆಯ ಪ್ಲ್ಯಾಟ್ಫಾರ್ಮ್ನಲ್ಲಿ ಈಗ ದೇವರು ಪಯಣಿಸುವಂಥದ್ದಿದೆ. ಯಾಕೆಂತಂದರೆ ಅಷ್ಟರ ಒಂದು ವಿಶೇಷತೆ ಅದು. ಈಗ ತಾವು ನೋಡ್ತಾ ಇದ್ದೀರಿ, ರೈಲ್ವೆ ಟ್ರ್ಯಾಕನ್ನು ದಾಟ್ತಾರೆ, ಅದರ ಜೊತೆಗೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಸಾಕ್ತಾರೆ. ಎಲ್ಲವೂ ಕೂಡ ಇಲ್ಲಿಯ ವಿಶೇಷತೆ. 1991ರಲ್ಲಿ ರೈಲ್ವೆ ನೌಕರರು ಮತ್ತು ಶ್ರೀ ಲಕ್ಷ್ಮೀದೇವಿ ಬೆಟ್ಟದ ಧರ್ಮದರ್ಶಿ ಐತಪ್ಪ ಸಪಲ್ಯರ ಸಹಕಾರದೊಂದಿಗೆ ಊರವರು ಸೇರಿಕೊಂಡು ಈ ಕಟ್ಟೆಯನ್ನು ಕಟ್ಟಿಸಿದ್ರು ಅನ್ನುವಂಥದ್ದು ಇತಿಹಾಸ. 2005ರಲ್ಲಿ ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಲಾಗಿದ್ದು, ಸಮಿತಿಯವರು ಹಾಗೂ ಶ್ರೀ ಲಕ್ಷ್ಮೀದೇವಿ ಬೆಟ್ಟದ ಧರ್ಮದರ್ಶಿಯನ್ನು ಐತಪ್ಪ ಸಪಲ್ಯರ ನೇತೃತ್ವದಲ್ಲಿ ಕಟ್ಟೆ ಸಂಪೂರ್ಣವಾಗಿ 2005ರಲ್ಲಿ ಜೀರ್ಣೋದ್ಧಾರಗೊಂಡಿತ್ತು. ಈ ಕಟ್ಟೆ ರಥದ ಆಕಾರದಲ್ಲಿದ್ದು ನೋಡುಗರನ್ನು ಬಹಳಷ್ಟು ಆಕರ್ಷಿಸ್ತಾ ಇದೆ.
ಕಟ್ಟೆಯಲ್ಲಿ ಅಶ್ವತ್ಥ ಮರ ಕೂಡ ಇದೆ. ಪ್ರಸ್ತುತ ಲಕ್ಷ್ಮೀದೇವಿ ಬೆಟ್ಟದ ಐತಪ್ಪ ಸಪಲ್ಯ ಮತ್ತು ಅವರ ಕುಟುಂಬಸ್ಥರು ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಇದೀಗ ರೈಲ್ವೆ ಸ್ಟೇಷನ್ ಕಟ್ಟೆಗೆ ದೇವರು ಆಗಮಿಸ್ತಾ ಇದ್ದಾರೆ. ಆ ಒಂದು ರೈಲ್ವೆ ಸ್ಟೇಷನ್ಗೆ ಆಗಮಿಸುವುದು ಇಲ್ಲಿ ಬಹಳ ಮುಖ್ಯವಾಗಿ ರೈಲ್ವೆ ಸ್ಟೇಷನ್ನ ಒಂದು ಪ್ಲ್ಯಾಟ್ಫಾರ್ಮ್ಗೂ ಆಗಮಿಸ್ತಾರೆ. ಅದರ ಜೊತೆಗೆ ರೈಲ್ವೆ ಹಳಿಯನ್ನು ದಾಟುವಂಥದ್ದು. ಮೊನ್ನೆ ಸಾಲ್ಮರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ರೈಲ್ವೆ ಹಳಿಯನ್ನು ದಾಟ್ಕೊಂಡು ಹೋದಂಥದ್ದು ದೃಶ್ಯಾವಳಿಗಳನ್ನು ತಾವು ನೋಡಿದ್ರಿ. ಇದೀಗ ರೈಲ್ವೆ ಗೇಟ್ನತ್ತ ದೇವರು ಆಗಮಿಸ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ರೈಲ್ವೆ ಸ್ಟೇಷನ್ನತ್ತ, ರೈಲ್ವೆ ಸ್ಟೇಷನ್ ಕಟ್ಟೆ, ಈ ಕಟ್ಟೆಯತ್ತ ದೇವರು ಇದೀಗ ಆಗಮಿಸ್ತಾ ಇರುವಂತಹದ್ದು. ಈ ದಿನದ ಕಡೆಯ ಕಟ್ಟೆ, ಈ ದಿನದ ಕಡೆಯ ಕಟ್ಟೆ. ಜಯರಾಮರಯ್ಯವರು ಮತ್ತೊಂದು ಮೆಸೇಜನ್ನು ಅಥವಾ ಕಾಮೆಂಟನ್ನು ಹಾಕಿದ್ದಾರೆ. ಧನ್ಯವಾದಗಳು ಅನ್ನುವಂಥದ್ದು. ಧನ್ಯವಾದ ಸರ್. ಇದೀಗ ಈ ದಿನದ ಕಡೆಯ ಕಟ್ಟೆ ರೈಲ್ವೆ ಸ್ಟೇಷನ್ ಕಟ್ಟೆ. ಆ ರೈಲ್ವೆ ಸ್ಟೇಷನ್ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂಥದ್ದು. ಆ ರೈಲ್ವೆ ಸ್ಟೇಷನ್ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಅಲ್ಲಿಯ ಕಟ್ಟೆಗೆ ಸಾಗುವಂತಹ ಆ ಒಂದು ಮಾರ್ಗವನ್ನು ಯಾವ ರೀತಿಯಾಗಿ ಅಲಂಕರಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರೈಲ್ವೆಯ ಸ್ಟೇಷನ್ ಕಟ್ಟೆ, ರೈಲ್ವೆ ಸ್ಟೇಷನ್ ಕಟ್ಟೆ ಬಹಳ ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂಥ ರೈಲ್ವೆ ಸ್ಟೇಷನ್ ಕಟ್ಟೆ. ಆ ಕಟ್ಟೆಯತ್ತ ದೇವರು ಸಾಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರೈಲ್ವೆ ಸ್ಟೇಷನ್ ಕಟ್ಟೆಯತ್ತ ದೇವರು ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಇತಿಹಾಸವನ್ನು, ದೊಡ್ಡ ಇತಿಹಾಸವನ್ನು ಹೊಂದಿರುವಂಥದ್ದು. ಲಕ್ಷ್ಮೀದೇವಿ ಬೆಟ್ಟದ ಆಡಳಿತ ಮುಕ್ತೇಶ್ವರರು ಮತ್ತು ಕುಟುಂಬಸ್ಥರು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹದಿನಾರು 4/2026 ಗುರುವಾರ ಅಂದರೆ ಇವತ್ತು ಬೆಳಗ್ಗೆ 8:30ರಿಂದ ತುಲಾಭಾರ ಸೇವೆ ನಡೆಯಲಿಕ್ಕಿದೆ. ರಾತ್ರಿ ಉತ್ಸವ, ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಮಾಮೂಲು ಪ್ರಕಾರ ಬರುವ ಕಿರುವಾಳು, ಪಾಲಕಿ ಉತ್ಸವ, ಸಣ್ಣ ರಥೋತ್ಸವ, ಕೆರೆ ಉತ್ಸವ, ತೆಪ್ಪೋತ್ಸವ ನಡೆಯಲಿಕ್ಕಿದೆ. ಈ ಎಲ್ಲ ಉತ್ಸವಗಳ ನೇರ ಪ್ರಸಾರವೂ ಕೂಡ ಸುದ್ದಿ ಲೈವ್ನಲ್ಲಿ ಪ್ರಸಾರವಾಗಲಿಕ್ಕಿದೆ. ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಮಾಮೂಲು ಪ್ರಕಾರ ಬರುವ ಕಿರುವಾಳು, ಬಲ್ನಾಡಿನಿಂದಲೇ ಇಲ್ಲಿಯ ತನಕ ಬರುವ ನೇರ ಪ್ರಸಾರ ಇದೆ. ನಾಳೆ ಸಂಜೆ ಆ ನೇರ ಪ್ರಸಾರವನ್ನು ಕೂಡ ವೀಕ್ಷಣೆ ಮಾಡ್ಬೋದು. ಅದ್ರ ಜೊತೆಗೆ ಪಾಲಕಿ, ಸಣ್ಣ ರಥೋತ್ಸವ, ಕೆರೆ ಉತ್ಸವ, ತೆಪ್ಪೋತ್ಸವ ಎಲ್ಲವೂ ಕೂಡ ನಾಳೆ ನಡೆಯಲಿಕ್ಕೆ, ಅದೆಲ್ಲವೂ ಕೂಡ ನೇರ ಪ್ರಸಾರದಲ್ಲಿ ತಾವು ವೀಕ್ಷಣೆಯನ್ನು ಮಾಡ್ಬೋದು. 17ನೇ ತಾರೀಕಿಗೆ ಶುಕ್ರವಾರ ಬೆಳಿಗ್ಗೆ ಉತ್ಸವ, ವಸಂತಕಟ್ಟೆ ಪೂಜೆ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಬ್ರಹ್ಮರಥ ದಾನಿ ದಿವಂಗತ ನೆಟ್ಟಳ ಮುತ್ತಪ್ಪರಾಯ ದೇರ್ಲ ಇವರ ಸ್ಮರಣಾರ್ಥ ಸಹೋದರ ಸಹೋದರಿಯರು ಮಕ್ಕಳಿಂದ ಮಧ್ಯಾಹ್ನ ಅನ್ನ ಸಂತರ್ಪಣೆ, ರಾತ್ರಿ 7:30 ಗಂಟೆ ನಂತರ ಉತ್ಸವ, ಐತಿಹಾಸಿಕ ಪುತ್ತೂರು ಬೇಡಿ ಪ್ರದರ್ಶನ, ಬ್ರಹ್ಮ ರಥೋತ್ಸವ, ಬಂಗಾರ ಕಾಯರಕಟ್ಟೆ ಸವಾರಿ, ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಿಗಳ ಬೀಳ್ಕೊಡುಗೆ, ಶ್ರೀ ಭೂತಬಲಿ ಶಯನ. ಇದು 17ನೇ ತಾರೀಕು ನಡೆಯಲಿಕ್ಕಿದೆ. ಈ ಕಟ್ಟೆಗೆ ಬರುವಾಗಲೂ ತಾವು ಗಮನಿಸ್ತಾ ಇದ್ದೀರಿ ಅಂತ ಅನಿಸುತ್ತೆ. ಅಲ್ಲಿ ಆ ಒಂದು ಜನರು ದೇವರಿಗಾಗಿ ಕಾಯ್ತಾ ನಿಂತಿರುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ದಿನದ ಕಡೆಯ ಕಟ್ಟೆ. ಈ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಿರುವವರು ಬಹಳಷ್ಟು ಉತ್ಸುಕತೆಯಿಂದ ಒಂದು ಸಂಜೆಯಿಂದಲೂ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಇವತ್ತು ಬೆಳಗಿನ ನೇರ ಪ್ರಸಾರಕ್ಕೂ ಕೂಡ ಬಹಳ ಅದ್ಭುತವಾದಂತಹ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಿ. ಬಹಳ ವಿಶೇಷವಾಗಿ ನಮ್ಮನ್ನು ಅಭಿನಂದಿಸಿದ್ದೀರಿ. ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಿರೋದೇ ನಮಗೆ ಖುಷಿ. ಜೊತೆಗೆ ನಾಳೆಯೂ ಕೂಡ ಸಂಪೂರ್ಣ ನೇರ ಪ್ರಸಾರ ಇದೆ. ನಾಳೆಯ ನೇರ ಪ್ರಸಾರವನ್ನು ಕೂಡ ತಾವು ವೀಕ್ಷಣೆ ಮಾಡಬೇಕು ಅಂತ ಹೇಳ್ತಾ, ನಾಳೆಯ ಐತಿಹಾಸಿಕ ಕಾರ್ಯಕ್ರಮ ಯಾಕೆಂದರೆ ಬಹಳ ನಿರೀಕ್ಷಿತ, ಯಾಕೆಂತಂದರೆ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಆ ಕಾರ್ಯಕ್ರಮ ಜೋಡಣೆ ಆಗುತ್ತೆ. ನೋಡಿ, ಇದೀಗ ರೈಲ್ವೆ ಸ್ಟೇಷನ್ಗೆ ಬರುವಂಥ ಮಾರ್ಗಮಧ್ಯೆ ಇರುವಂಥ ಕುಟುಂಬಸ್ಥರು ಕೂಡ ಅಲ್ಲಿ ತಮ್ಮ ದೇವರಿಗೆ ತಮ್ಮ ಸೇವೆಯನ್ನು ಅರ್ಪಿಸ್ತಾ ಇರುವಂತಹದ್ದು. ಬಹಳ ವೇಗವಾಗಿ ಸಾಗ್ತಾ ಇರುವಂತಹ ಭಕ್ತವೃಂದವನ್ನು ತಾವು ನೋಡ್ತಾ ಇದ್ದೀರಿ.
ಎಲ್ಲರೂ ಕೂಡ ಬಹಳಷ್ಟು ವೇಗವಾಗಿ ಸಾಗ್ತಾ ಇದ್ದಾರೆ. ಇದೀಗ ರೈಲ್ವೆ ಸ್ಟೇಷನ್ನತ್ತ ದೇವರು ಆಗಮಿಸ್ತಾ ಇದ್ದಾರೆ. ಈ ದಿನದ ಕಡೆಯ ಕಟ್ಟೆ ರೈಲ್ವೆ ಸ್ಟೇಷನ್ನ ಕಟ್ಟೆ, ಈ ದಿನದ ಕಡೆಯ ಕಟ್ಟೆ ರೈಲ್ವೆ ಸ್ಟೇಷನ್ ಕಟ್ಟೆ. ರೈಲ್ವೆ ಸ್ಟೇಷನ್ನ ಕಟ್ಟೆಗೆ ಆಗಮಿಸುವಂಥ ಸಂದರ್ಭ. ಇದೀಗ ರೈಲ್ವೆ ಹಳಿಯನ್ನು ದಾಟಿ ಸಾಗುವಂತಹ ಸನ್ನಿವೇಶ ಇದೆ. ಆ ಒಂದು ರಸ್ತೆಯಲ್ಲಿ ರಂಗೋಲಿ ಬಿಡಿಸಿ ಚಿತ್ತಾರವನ್ನು ಮೂಡಿಸಿರುವಂಥದ್ದು, ತಳಿರು ತೋರಣಗಳಿಂದ ಸಿಂಗರಿಸಿರುವಂಥದ್ದನ್ನು ತಾವು ಈಗ ನೋಡ್ತಾ ಇದ್ದೀರಿ. ದೇವರ ಆಗಮನವಾಗ್ತಾ ಇರುವಂಥದ್ದು ರೈಲ್ವೆ ಸ್ಟೇಷನ್ನ ಕಟ್ಟೆಗೆ. ಬಹಳ ವಿಶೇಷವಾದಂತಹ ಸಂದರ್ಭ. ರೈಲ್ವೆ ಸ್ಟೇಷನ್ ಕಟ್ಟೆಗೆ ದೇವರು ಆಗಮಿಸ್ತಾ ಇದ್ದಾರೆ. ನೋಡಿ, ದಂಡು ಶಿಲಾಲ್ ಎಲ್ಲ ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ರೈಲ್ವೆ ಸ್ಟೇಷನ್ನ ರೈಲ್ವೆ ಹಳಿಯ ಮೇಲ್ಭಾಗದಲ್ಲಿ ದಾಟ್ತಾ ಇರುವಂಥದ್ದು, ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ರೈಲ್ವೆ ಹಳಿಯ ಮೇಲ್ಭಾಗದಲ್ಲಿ ದೇವರು ಬರ್ತಾ ಇರುವಂತಹದನ್ನು ಗಮನಿಸ್ತಾ ಇದ್ದೀರಿ. ರೈಲ್ವೆ ಹಳಿಯನ್ನು ದಾಟಿ ಮುಂದೆ ಬರಬೇಕು, ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ರೈಲ್ವೆ ಹಳಿಯನ್ನು ದಾಟಿ ಮುಂದೆ ಬರುವಂಥ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ದೇವರು ರೈಲ್ವೆ ಹಳಿಯನ್ನು ದಾಟಿ ಮುಂದೆ ಬರ್ತಾ ಇರುವಂಥ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದಾದ ನಂತರ ಪ್ಲ್ಯಾಟ್ಫಾರ್ಮ್ನಲ್ಲಿ ದೇವರು ಸಾಗುವಂತಹದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗಲೂ ಭಕ್ತ ಸಾಗರ ಎಷ್ಟಿದೆ ಅನ್ನೋದಕ್ಕೆ ಉದಾಹರಣೆ ನೋಡಿ, ಅಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಭಕ್ತರಿದ್ದಾರೆ ಅನ್ನುವಂಥದ್ದು. ಬಹುದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇದೆ. ರೈಲ್ವೆ ಸ್ಟೇಷನ್ನ ಕಟ್ಟೆಗೆ ಆಗಮಿಸ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ನ ಕಟ್ಟೆಗೆ ಆಗಮಿಸ್ತಿದ್ದಾರೆ. ಕಬಕಪುತ್ತೂರು ರೈಲ್ವೆ ಸ್ಟೇಷನ್ನ ಕಟ್ಟೆಗೆ ಇದೀಗ ದೇವರು ಆಗಮಿಸ್ತಾ ಇದ್ದಾರೆ. ಈ ದಿನದ ಕಡೆಯ ಕಟ್ಟೆ ಪೂಜೆ ರೈಲ್ವೆ ಸ್ಟೇಷನ್ ಕಟ್ಟೆ. ಸಹಸ್ರ ಸಂಖ್ಯೆಯಲ್ಲಿ ಆ ಒಂದು ಭಕ್ತವೃಂದವು ಕೂಡ ಜೊತೆಗೆ ಆಗಮಿಸ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ರೈಲ್ವೆ ಸ್ಟೇಷನ್ ಕಟ್ಟೆಗೆ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಈ ದಿನದ ವಿಶೇಷವಾದಂತಹ ಕಟ್ಟೆ ಪೂಜೆಯ ಹೈಲೈಟ್. ರೈಲ್ವೆ ಸ್ಟೇಷನ್ ಹತ್ರ ದೇವರು ಆಗಮಿಸ್ತಾ ಇರುವಂಥದ್ದು. ದಂಡು ಶಿಲಾಲ್ ಎಲ್ಲವನ್ನು ಹೊತ್ತುಕೊಂಡು ಬರ್ತಾ ಇರುವಂಥ ಪರಿಚಾರಕ ವರ್ಗ, ಅದರ ಜೊತೆಗೆ ಬ್ರಹ್ಮವಾಹಕ ಗಿರೀಶ್ ಮಯ್ಯರವರು ದೇವರನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಇದೀಗ ಆ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ಸುಂದರವಾದಂತಹ ದೃಶ್ಯಾವಳಿ. ಯಾಕಂತಂದರೆ ಆ ಒಂದು ಪ್ಲ್ಯಾಟ್ಫಾರ್ಮಿನ ಮೇಲ್ಭಾಗದಲ್ಲಿ ದೇವರು ಬರ್ತಾ ಇರುವಂತಹದ್ದು. ಮಿತ್ರಂಪಾಡಿ ಜಯರಾಮ್ ರೈ ಅವರು ನೋಡ್ತಾ ಇದ್ದಾರೆ. ಅವರು ಕಾಮೆಂಟ್ ಹಾಕಿದ್ದಾರೆ. ಧನ್ಯವಾದ ಸರ್, ನೀವು ನಮ್ಮೂರಿನ ಹೆಮ್ಮೆ. ನೀವು ಅಲ್ಲಿ ದೂರದ ವಿದೇಶದಿಂದ ಕುಳಿತು ಈ ಒಂದು ನೇರ ಪ್ರಸಾರವನ್ನು ನೋಡ್ತಾ ಇರುವುದಕ್ಕೆ ಧನ್ಯವಾದ. ರೈಲ್ವೆ ಸ್ಟೇಷನ್ನ ಪ್ಲ್ಯಾಟ್ಫಾರ್ಮ್ನಲ್ಲಿ ದೇವರು ಆಗಮಿಸ್ತಾ ಇರುವಂತಹದ್ದನ್ನು ತಾವೀಗ ನೋಡ್ತಾ ಇದ್ದೀರಿ.
2 ಕ್ಯಾಮರಾಗಳ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಒಂದು ಕ್ಯಾಮರಾ ಆದರೆ ಇದು ಮತ್ತೊಂದು ಕ್ಯಾಮರಾದ ದೃಶ್ಯ. 2 ಕ್ಯಾಮರಾದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಕಾಣುತ್ತದೆ. ಒಂದು ಮೇಲ್ಭಾಗದಿಂದ ತೆಗಿತಿರುವಂಥ ಚಿತ್ರಣ, ಇದು ಮೇಲ್ಭಾಗದಿಂದ ತೆಗಿತಿರುವಂಥ ಚಿತ್ರಣ. ಇನ್ನೊಂದು ಅವರ ಜೊತೆಗೆ ಆಗಮಿಸ್ತಾ ಇರುವಂತಹದ್ದು ನೋಡಿ, ರೈಲ್ವೆ ಸ್ಟೇಷನ್ನ ಮಾರ್ಗವಾಗಿ ಸಾಗ್ತಾ ಇರುವಂಥ ದೃಶ್ಯ. ಆ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೀಗ ರೈಲ್ವೆ ಸ್ಟೇಷನ್ನ ಕಟ್ಟೆಯಲ್ಲಿ ಈ ದಿನದ ಕಡೆಯ ಕಟ್ಟೆ ಪೂಜೆ ನಡೀಲಿಕ್ಕಿದೆ. ಈ ದಿನದ ಕಡೆಯ ಕಟ್ಟೆ ಪೂಜೆ ನಡೀಲಿಕ್ಕಿದೆ ರೈಲ್ವೆ ಸ್ಟೇಷನ್ನ ಕಟ್ಟೆಯಲ್ಲಿ. ಈಗ ಸಮಯ 2:04. ರೈಲ್ವೆ ಸ್ಟೇಷನ್ನಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಿ, 2:04. ರಥದ ಆಕಾರದಲ್ಲಿ ಇರುವಂತಹ ಕಟ್ಟೆ ಇದು, ರೈಲ್ವೆ ಸ್ಟೇಷನ್ನಲ್ಲಿರುವಂಥ ಕಟ್ಟೆ. ದೇವರ ಆಗಮನವಾಗ್ತಾ ಇದೆ ಕಟ್ಟೆಗೆ. ಈಗ ರೈಲ್ವೆ ಸ್ಟೇಷನ್ನ ಕಟ್ಟೆಗೆ ದೇವರ ಆಗಮನವಾಗ್ತಾ ಇದೆ. ಈ ದಿನದ ಕಡೆಯ ಕಟ್ಟೆ ಪೂಜೆ. ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಕಾರ್ತಿಕ ಕರ್ಕೆರ ಕೈಪಂಗಳದೋಳ ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ, ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟೀರ. ಈ ವಿಶೇಷವಾದಂತಹ ಪೇಟೆ ಸವಾರಿ ನೇರ ಪ್ರಸಾರದಲ್ಲಿ ಭಾಗಿಯಾಗ್ತಾ ಇರುವಂಥವರು. ಇದೀಗ ದೇವರು ರೈಲ್ವೆ ಸ್ಟೇಷನ್ನ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ವೈದಿಕ ಕಾರ್ಯಕ್ರಮಗಳನ್ನು ನೋಡೋಣ.
ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ
ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಇದೀಗ ಈ ದಿನದ ಪೇಟೆ ಸವಾರಿ ಇವತ್ತಿಗೆ ಮುಕ್ತಾಯಗೊಂಡು ಇದೀಗ ದೇವರು ದೇವಾಲಯದತ್ತ ವಾಪಸ್ಸಾಗ್ತಿರುವಂತಹ ವೈಭವಪೂರ್ಣ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ನಾಳೆ ಬೆಳಿಗ್ಗೆ 8:30ರಿಂದ ತುಲಾಭಾರ ಸೇವೆ ನಡೆಯಲಿಕ್ಕಿದೆ. ತದಬಳಿಕ ಸಂಜೆ ನಾಳೆ ಸಂಜೆ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಮಾಮೂಲು ಪ್ರಕಾರ ಬರುವ ಕಿರುವಾಳು, ಪಾಲಕಿ ಉತ್ಸವ, ಸಣ್ಣ ರಥೋತ್ಸವ, ಕೆರೆ ಉತ್ಸವ, ತೆಪ್ಪೋತ್ಸವ ಇವುಗಳ ನೇರ ಪ್ರಸಾರ ಇರ್ತದೆ. ಈ ಎಲ್ಲ ಉತ್ಸವಗಳದ್ದು ಮತ್ತು ಬಲ್ನಾಡಿನಿಂದ ಇಲ್ಲಿ ತನಕ ಬರುವಂತಹ ದಂಡನಾಯಕ ಉಳ್ಳಾಲ್ತಿ ದೈವಗಳ ಮಾಮೂಲು ಪ್ರಕಾರ ಬರುವಂಥ ಕಿರುವಾಳಿನ ನೇರ ಪ್ರಸಾರ ಇರ್ತದೆ. ಇದು ಕೂಡ ತಾವು ನೇರ ಪ್ರಸಾರದಲ್ಲಿ ವೀಕ್ಷಣೆಯನ್ನು ಮಾಡಬಹುದು. 17ನೇ ತಾರೀಕಿಗೆ ಬೆಳಗ್ಗೆ ಉತ್ಸವ, ವಸಂತಕಟ್ಟೆ ಪೂಜೆ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಬ್ರಹ್ಮರಥ ದಾನಿ ದಿವಂಗತ ನೆಟ್ಟಾಳ ಮುತ್ತಪ್ಪರೈ ದೇರ್ಲ ಇವರ ಸ್ಮರಣಾರ್ಥ ಸಹೋದರಿ ಸಹೋದರರು ಹಾಗೂ ಮಕ್ಕಳಿಂದ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ರಾತ್ರಿ 7:30 ಗಂಟೆ ನಂತರ ಉತ್ಸವ, ಅದು ಸಿಡಿಮದ್ದು ಅಂದರೆ ಪುತ್ತೂರು ಬೆಡಿ ಪ್ರದರ್ಶನ, ಬ್ರಹ್ಮರಥೋತ್ಸವ, ಬಂಗಾರ್ ಕಾಯರ್ ಕಟ್ಟೆ ಸವಾರಿ, ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಬೀಳ್ಕೊಡುಗೆ, ಶ್ರೀ ಭೂತಬಲಿ ಶಯನ ಇವೆಲ್ಲ ಕಾರ್ಯಕ್ರಮಗಳು ಕೂಡ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಬಹುದು. ತಾರೀಕು 18/4/2026 ಶನಿವಾರ ಬೆಳಗ್ಗೆ 7:30ಕ್ಕೆ ಬಾಗಿಲು ತೆಗೆಯುವ ಮುಹೂರ್ತ. ಬೆಳಗ್ಗೆ 8:30ರಿಂದ ತುಲಾಭಾರ ಸೇವೆ ಇರ್ತದೆ. ಸಂಜೆ ಗಂಟೆ 3:30ಕ್ಕೆ ವೀರಮಂಗಲ ಅವಭೃತ ಸ್ನಾನಕ್ಕೆ ಸವಾರಿ. ಸಂಜೆ ಗಂಟೆ 3:30ಕ್ಕೆ ವೀರಮಂಗಲ ಅವಭೃತ ಸ್ನಾನಕ್ಕೆ ಸವಾರಿ. ಈ ವೇಳೆ 57 ಕಡೆ ಕಟ್ಟೆ ಪೂಜೆ ನಡೀಲಿಕ್ಕಿದೆ. 57 ಕಟ್ಟೆಗಳಲ್ಲಿ ಪೂಜೆ ನಡೀಲಿಕ್ಕಿದೆ. ದಿನಾಂಕ 19/4/2026 ಆದಿತ್ಯವಾರ ಬೆಳಗ್ಗೆ ಧ್ವಜ ಅವರೋಹಣ, ರಾತ್ರಿ ಚೂರ್ಣೋತ್ಸವ, ವಸಂತ ಪೂಜೆ ಪ್ರಾರಂಭ, ಹುಲಿಭೂತ ರಕ್ತೇಶ್ವರಿ ನೇಮ ಇಷ್ಟು ನಡೀಲಿಕ್ಕಿದೆ. 20ನೇ ತಾರೀಕು ಸೋಮವಾರ ಸಂಪ್ರೋಕ್ಷಣೆ, ರಾತ್ರಿ ಮಂತ್ರಾಕ್ಷತೆ, ಅಂಗಣತಾಯ, ಪಂಜುರ್ಲಿ ವಗೈರೆ ದೈವಗಳ ನೇಮೋತ್ಸವ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ ಮತ್ತು ಚಾನಲ್ ನಂಬರ್ 92ರಲ್ಲಿ ಪ್ರಸಾರವಾಗಲಿಕ್ಕಿದೆ. ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡುತ್ತಾ 10ನೇ ತಾರೀಕಿಂದ 20ನೇ ತಾರೀಕು ತನಕ ನಡೆಯುವಂತಹ ಪುತ್ತೂರು ಮಹತೋಬಾರ ಮಹಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಇದೀಗ 15ನೇ ತಾರೀಕು ಇವತ್ತು ಸೌರಮಾನ ಯುಗಾದಿ ವಿಷುವಿನ ಪೇಟೆ ಸವಾರಿಯೂ ಕೂಡ ಮುಗಿದಿದೆ. ಇದೀಗ ದೇವರು ಮತ್ತೆ ದೇವಾಲಯದತ್ತ ವಾಪಸ್ ಆಗ್ತಾ ಇರುವಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವಾಲಯದತ್ತ ದೇವರು ವಾಪಸ್ ಆಗಲಿಕ್ಕಿದ್ದಾರೆ. ದೇವರು ವಾಪಸ್ಸಾಗಿ ದೇವಾಲಯದ ಒಳ ಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ.
ಬಹುದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂತಹ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ಮಹಾಮಹಿಮ ಮಹಲಿಂಗೇಶ್ವರ ದೇವರು ಇದೀಗ ಪೇಟೆಯ ಸವಾರಿಯನ್ನು ಮುಗಿಸಿಕೊಂಡು ದೇವಾಲಯದತ್ತ ವಾಪಸ್ ಆಗ್ತಾ ಇರುವಂತಹ ಸನ್ನಿವೇಶ. ಕಡೆಯ ಕಟ್ಟೆ ರೈಲ್ವೆ ಸ್ಟೇಷನ್ ಕಟ್ಟೆಯಲ್ಲಿ ಈ ದಿನದ ಪೂಜೆಯನ್ನು ಮುಗಿಸಿ ದೇವರು ವಾಪಸ್ ಆಗ್ತಿರುವಂತಹದ್ದು. ಇವತ್ತು ಚಂದ್ರಮಂಡಲ ರಥೋತ್ಸವ ನಡೆದು ತದಬಳಿಕ ದೇವರು 9:30 ನಂತರ ಇಲ್ಲಿಂದ ಪೇಟೆ ಸವಾರಿಗೆ ಹೊರಟಿರುವಂಥದ್ದು. ಮೊದಲನೇದಾಗಿ ಸುಬ್ಬಪ್ಪಯ್ಯ PD ಸೋಜಾ ಅಂಗಡಿ ಎದುರುಗಡೆಯ ಕಟ್ಟೆಯಲ್ಲಿ ಮೊದಲ ಪೂಜೆಯನ್ನು ಪಡಿತಾರೆ. ತದಬಳಿಕ ಮಹಾವೀರ ಆಸ್ಪತ್ರೆ ಬಳುವಾರ್ನಲ್ಲಿ, ಪ್ರಗತಿ ಆಸ್ಪತ್ರೆ ಬಳುವಾರ್ನಲ್ಲಿ, ಉಮಾಶೆನೈ ಗಣೇಶ್ ಬಾಗ್ ಬಳುವಾರ್ನಲ್ಲಿ, ಶಿವಾನಂದಮಯ್ಯ ಹಾರಾಡಿ, ಎನ್ ರಾಜಶೇಖರ್ ಜೈನ್ ಅಧ್ಯಕ್ಷರು ಚೆಲುವಮ್ಮನಕಟ್ಟೆ ಪಡ್ಡಾಯೂರು, ಅಂದರೆ ರಾಜಶೇಖರ್ ಜೈನ್ ಚೆಲುವಮ್ಮನಕಟ್ಟೆ ಪಡ್ಡಾಯೂರು ಇಲ್ಲಿ, ಶ್ರೀ ಕೃಷ್ಣ ಪ್ರಸಾದ್ ಬನ್ನೂರು ಕಟ್ಟೆ ಇಲ್ಲಿ, ಸುಧೀರ್ ಶೆಟ್ಟಿ ವಿಘ್ನೇಶ್ವರ ನಿಲಯ RTO ಹಿಂಭಾಗ, ಸುದೇಶ್ ಪೂಂಜಾ ಬನ್ನೂರು ಗುತ್ತು ಮನೆ ಬನ್ನೂರು, ಶಿವಭಾರತಿ ಭಜನಾ ಮಂದಿರದ ಪಕ್ಕದಲ್ಲಿರ್ತಕ್ಕಂತಹ 3 ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಬನ್ನೂರು ಕಟ್ಟೆಯಲ್ಲಿ, ದೇವಣ್ಣ ಕಿಣಿ ಬನ್ನೂರು ಇವರ ಕಟ್ಟೆಯಲ್ಲಿ, ಜೋಡು ಕಟ್ಟೆಯಲ್ಲಿ ಒಂದಾದ ವಿಠಲ ಶೆಟ್ಟಿ ಅಂತರಗುತ್ತು ಕನ್ಯಾನ ಅಂಚೆ ಬಂಟ್ವಾಳ ತಾಲೂಕು ಇವರ ಕಟ್ಟೆಯಲ್ಲಿ, ಎರಡನೆಯದು ತ್ಯಾಂಪನ ಶೆಟ್ಟಿ ಆನೆಮಜಲು, ವಿಜಯಕುಮಾರ್ ರೈ ಕೋರಂಗ ಆನೆಮಜಲು ಮನೆ ಬನ್ನೂರು ಇವರ ಎರಡನೇ ಕಟ್ಟೆಯಲ್ಲಿ, ಆನಂತರ ಅಧ್ಯಕ್ಷರು ಸಾರ್ವಜನಿಕ ಕಟ್ಟೆ ಅಶೋಕನಗರ ಪಡೀಲು ಇಲ್ಲಿ, ತದಬಳಿಕ ವಿಠಲ ಪೈ ಪಡೀಲು ಇವರ ಕಟ್ಟೆಯಲ್ಲಿ, ಇದೀಗ ಕಡೆಯದಾಗಿ ರೈಲ್ವೆ ಸ್ಟೇಷನ್ ಕಟ್ಟೆ ರೈಲ್ವೆ ಸ್ಟೇಷನ್ ಬಳಿ ಇರುವಂತಹ ರೈಲ್ವೆ ಸ್ಟೇಷನ್ ಕಟ್ಟೆಯಲ್ಲಿ ಸೇವೆಯನ್ನು ಮುಗಿಸಿಕೊಂಡು ಸೇವೆಯನ್ನು ಸ್ವೀಕರಿಸಿಕೊಂಡು ಭಕ್ತರಿಗೆ ಅನುಗ್ರಹಿಸಿ ಮಹಾಮಹಿಮ ಮಹಲಿಂಗೇಶ್ವರ ದೇವರು ಇದೀಗ ದೇವಾಲಯದತ್ತ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅಪರೂಪದ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಈಗ ಸಮಯ 2:21. ಇದೀಗ ದೇವರು ದೇವಾಲಯದ ಜಾತ್ರೆಗೆಂದು ಜಾತ್ರೆಯ ರಥಬೀದಿಯ ಗದ್ದೆಯತ್ತ ತಿರುಗ್ತಾ ಇದ್ದಾರೆ. ಆಗಾಗ ನಾವೊಂದು ಗರ್ನಲ್ನ ಸದ್ದನ್ನ ಕೇಳ್ತಾ ಇದ್ದೀವಿ. ಅಂದರೆ ಪ್ರತಿಯೊಂದು ಕಟ್ಟೆಯಲ್ಲೂ ವಿರಾಜಮಾನರಾಗುವಾಗಲೂ ಕೂಡ ಗರ್ನಲ್ನ ಸದ್ದು ಕೇಳುತ್ತೆ. ಯಾಕೆಂದರೆ ಅದಕ್ಕೆ ಅಂತಲೇ ಮೀಸಲಿರುವಂತಹ ವ್ಯಕ್ತಿಗಳಿದ್ದಾರೆ. ಇದೀಗ ದೇವರು ರಥಬೀದಿಯಲ್ಲಿ ಸಾಗಿ ಬಂದು ದೇವಾಲಯದ ಒಳಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ರಥಬೀದಿಯಲ್ಲಿ ಸಾಗಿ ಬಂದು ದೇವಾಲಯದ ಒಳಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಪುತ್ತೂರಿನ ರಥಬೀದಿಯಲ್ಲಿ ಬಹಳ ವಿಶೇಷವಾದಂತಹ ವ್ಯಾಪಾರ ನಡೆಯುವಂಥ ಸ್ಥಳ. ಜಾತ್ರಾ ಮಹೋತ್ಸವಕ್ಕೆ ಈ ರಥಬೀದಿ ಮತ್ತು ದೇವರ ಮಾರುಗದ್ದೆ ವಿಶೇಷವಾದಂಥ ಸೊಬಗನ್ನು ಒದಗಿಸಿಕೊಡುತ್ತೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ದೇವರು ದೇವಾಲಯದ ಹತ್ತಿರ ಆಗಮಿಸಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವಾಲಯದ ಒಳಪ್ರವೇಶವನ್ನು ಮಾಡಿ ಒಳ ಆವರಣದಲ್ಲಿ ಒಂದು ಸುತ್ತನ್ನು ಬಂದು ತದಬಳಿಕ ಗರ್ಭಗುಡಿಯನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ. ಆನಂತರ ಮಹಾಮಂಗಳಾರತಿ ನಡೀಲಿಕ್ಕಿದೆ. ದೇವರು ಗರ್ಭಗುಡಿಯನ್ನು ಪ್ರವೇಶ ಮಾಡುವ ತನಕದ ನೇರ ಪ್ರಸಾರವನ್ನು ಸುದ್ದಿ ಲೈವ್ ಯೂಟ್ಯೂಬ್ನಲ್ಲಿ ನೋಡಲಿಕ್ಕಿದ್ದೀರಿ. ಇದೀಗ ದೇವರು ದೇವಾಲಯದ ಸಮೀಪಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀದೇವರು
ಪೇಟೆ ಸವಾರಿಯನ್ನು ಮುಗಿಸಿಕೊಂಡು ಇದೀಗ ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಜೊತೆ ಈ ದೃಶ್ಯಾವಳಿಯನ್ನು ಕಟ್ಟಿಕೊಟ್ಟವರು ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ, ಕಾರ್ತಿಕ್ ಕರ್ಕೇರ ಕೈಪಂಗಳ ದೋಳ, ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರಾ ಇವರು ನಮ್ಮ ಜೊತೆಗಿದ್ದಾರೆ. ಇದೀಗ ದೇವರು ದೇವಾಲಯದ ಒಳ ಪ್ರವೇಶವನ್ನು ಮಾಡುವಂತಹ ಕ್ಷಣ ತಾವು ನೋಡಲಿಕ್ಕಿದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವಾಲಯದ ಒಳಕ್ಕೆ ದೇವರು ಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ಆ ಸುಂದರ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ, ಆ ವೈಭವದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ, ಆ ಎಲ್ಲ ಅಪರೂಪದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಶಂಭೋ ಶಿವಶಂಭೋ ಶಿವ ಶಿವ ಶಂಭೋ ಅನ್ನುವಂತಹ ಭಕ್ತರ ಕೂಗು ಒಂದು ಕಡೆ, ಓಂ ನಮಃ ಶಿವಾಯ ಅನ್ನುವಂತಹ ತಾರಕ ಮಂತ್ರದ ಜೊತೆಗೆ ಹತ್ತೂರೊಡೆಯ ಮಹತೋಬಾರ ಮಹಾಮಹಿಮ ಮಹಲಿಂಗೇಶ್ವರನ ಪೇಟೆ ಸವಾರಿ ಮುಗಿಸಿ ಇದೀಗ ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಇದೀಗ ಬ್ರಹ್ಮರಥದ ಪಕ್ಕದಲ್ಲಿ ದೇವರು ಸಾಗ್ತಾ ಇರುವಂತಹದ್ದು, ಬ್ರಹ್ಮರಥದ ಪಕ್ಕದಲ್ಲಿ ದೇವರು ಸಾಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ. ಇದೀಗ ದೇವರು ದೇವಾಲಯದ ಒಳ ಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಈಗಲೂ ಪುತ್ತೂರಿನ ದೇವಸ್ಥಾನದಲ್ಲಿ ಸಹಸ್ರಾರು ಭಕ್ತರು ಸೇರ್ತಾ ಇದ್ದಾರೆ. ಇದು ವಿಶೇಷ. ಈಗ ರಾತ್ರಿ 2:21 ವಿಶೇಷ. ನಾಳೆಗೆ ವಿಶೇಷವಾದಂತಹ ಪುಷ್ಪಾಲಂಕಾರ ಆಗ್ತಾ ಇದೆ ದೇವಸ್ಥಾನದ ಒಳಗೆ. SLV ಬುಕ್ ಸ್ಟೋರ್ನ ದಿವಾಕರ ದಾಸ್ ಅವರ ಪ್ರಾಯೋಜಕತ್ವದಲ್ಲಿ, ಅವರ ಸೇವಾ ರೂಪದಲ್ಲಿ ಅಲ್ಲಿ ಪುಷ್ಪ ಅಲಂಕಾರ ಆಗಿದೆ. ಆ ಅಲಂಕಾರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ದೇವಾಲಯದ ಒಳಭಾಗದಲ್ಲಿ ಬಹುದೊಡ್ಡ ಭಕ್ತರ ದಂಡನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ದೇವಾಲಯದ ಒಳಪ್ರವೇಶವಾಗಿದೆ. ಇನ್ನು ಕೆಲ ಕ್ಷಣಗಳಲ್ಲಿ ದೇವರು ಸಂಪ್ರದಾಯಬದ್ಧವಾದ ಸುತ್ತುಗಳ ಬಳಿಕ ಗರ್ಭಗುಡಿಯ ಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ನಾಳೆಯ ನೇರ ಪ್ರಸಾರವನ್ನು ಕೂಡ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ ಮತ್ತು ಚಾನಲ್ ನಂಬರ್ 92ರಲ್ಲಿ ವೀಕ್ಷಣೆ ಮಾಡಬಹುದು. ತಮಗೆ ಇಲ್ಲಿಯ ತನಕ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಿದಂತಹ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ದೇವರು ದೇವಾಲಯದ ಒಳ ಆವರಣದಲ್ಲಿ
ಸಂಪ್ರದಾಯಬದ್ಧವಾದ ಸುತ್ತುಗಳನ್ನು ಹಾಕ್ತಾ ಇರುವುದನ್ನು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಒಂದು ಸಂದರ್ಭ. ಇದೀಗ ದೇವರು ಒಳ ಪ್ರವೇಶ ಆದ ಕೂಡಲೇ ಮಹಾಮಂಗಳಾರತಿ ನಡೆಯಲಿಕ್ಕಿದೆ. ಆ ಮಹಾಮಂಗಳಾರತಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವರು ಗರ್ಭಗುಡಿಯ ಒಳ ಪ್ರವೇಶವನ್ನು ಮಾಡ್ತಾರೆ. ಆ ಸುಂದರ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಈ ವೈಭವಯುತವಾದಂತಹ ಕ್ಷಣಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿ ಆಗ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದು ಬೇರೆ ಬೇರೆ ದೇಶದಿಂದ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾಳೆಯೂ ಕೂಡ ಇದೇ ಯೂಟ್ಯೂಬ್ ಪೇಜ್ನಲ್ಲಿ ಮತ್ತು ಪುತ್ತೂರಿನವರು ಚಾನಲ್ ನಂಬರ್ 92ರಲ್ಲಿ ಈ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಬಹುದು. ಚಾನಲ್ ನಂಬರ್ 92ರಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ಇದೀಗ ದೇವರು ಗರ್ಭಗುಡಿಯ ಒಳ ಪ್ರವೇಶವನ್ನು ಮಾಡ್ತಾರೆ. ಗರ್ಭಗುಡಿಯ ಒಳ ಪ್ರವೇಶವನ್ನು ಗೈತಾ ಇರುವಂತಹ ಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ತದ ಬಳಿಕ ನೇರ ಪ್ರಸಾರವನ್ನು ನಾವು ಕೊನೆಗೊಳಿಸ್ತೇವೆ. ಇಲ್ಲಿಯ ತನಕ ನಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿದ್ದು ನೇರ ಪ್ರಸಾರವನ್ನು ನೋಡಿದಂಥ ಎಲ್ಲ ವೀಕ್ಷಕ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾಳೆಯ ಕಾರ್ಯಕ್ರಮದಲ್ಲಿಯೂ ಕೂಡ ತಾವು ಭಾಗಿಯಾಗಬೇಕು. ನಾಳೆಯ ನೇರ ಪ್ರಸಾರದಲ್ಲಿಯೂ ಕೂಡ ತಾವು ಭಾಗಿಯಾಗಬೇಕು. ನಾಳೆಯ ನೇರ ಪ್ರಸಾರವನ್ನು ತಾವು ವೀಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಿದಂತಹ ಸರ್ವರಿಗೂ ವಂದನೆಗಳನ್ನು ಅರ್ಪಿಸ್ತಾ ನಾಳೆಯ ನೇರ ಪ್ರಸಾರದಲ್ಲಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಮಾತೋಬಾರ ಮಹಾಲಿಂಗೇಶ್ವರ ಕ್ಷೇತ್ರದ ಜಾತ್ರೋತ್ಸವದ ನಾಳೆಯ ಕಾರ್ಯಕ್ರಮಗಳ ವಿವರವನ್ನು ಈಗಾಗಲೇ ಹೇಳಿದ್ದೇವೆ. ನಾಳೆಯ ಕಾರ್ಯಕ್ರಮವು ಕೂಡ ನೇರ ಪ್ರಸಾರ ಇರ್ತದೆ. ಎಲ್ಲರಿಗೂ ಧನ್ಯವಾದಗಳು. ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿ